ನಮ್ಮ ಗೆಸ್ಟ್ ಯಾರು ಅಂದ್ರೆ ಇವರು ಬರೀ ಕರ್ನಾಟಕ ಮಾತ್ರ ಫೇಮಸ್ ಅಲ್ಲ, ಇಂಡಿಯಾಗ ಮಾತ್ರ ಫೇಮಸ್ ಅಲ್ವೇ ಅಲ್ಲ, ಇಡೀ ವರ್ಲ್ಡ್ ಗೆ ಫೇಮಸ್. बड़े कारण डूंगे ताही टकिया चेहरा निकला तुरया कल्ले ने राब ಸಾರಿ ಮಿಸ್ಟರ್ ಸತೀಶ್ ಕಡಬಂ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಣ ಬಂದ ಒಬ್ಬ ಚಿಕ್ಕ ಹುಡುಗನ್ನ ನನ್ನ ಸಾಯಿಸಕ್ಕೆ ಅಂತ ಕಳಿಸ್ತಾರೆ ಸರ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ನಾನು ಇವ್ರೇನ್ ಡೌ ಮಾಡ್ತಾರೆ, ಅವ್ರು ಇನ್ನೂ ಮನೆಯಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, 1 hour ಆಗುತ್ತೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಬಿರಿಯಾನಿ ಕಬಾಬ್ ಎಲ್ಲ ತಗೊಂಡ್ ಬಂದು ಒಂದು ಬಿಯರ್, ನನ್ನ ಕಾರಲ್ಲಿ ಯಾವಾಗಲೂ ಡ್ರಿಂಕ್ಸ್ ಇರುತ್ತೆ, ಕೊಡಿಸ್ಬಿಟ್ಟು ಕುಡಿಸ್ಕೊಂಡು ಕೂತಿದ್ದೀನಿ. ಶಿವ ಸರ್, ನಾನು ಬಿಗ್ ಬಾಸ್ಗಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್. 125 ದೇಶ, 5,000 ನ್ಯೂಸ್ ಚಾನಲ್ ತೋರಿಸ್ತೀನಿ. ಆಕ್ಚುಲಿ ಸಿಂಗಿಂಗ್ ಡಾಗ್ ಅಂತ ಸರ್, Singing dog. ಅದು ಬೊಗಳದೇ ಹಾಡ್ತಾರೆ ಫೇಮಸ್ ಆಗಿದೆ. ಮಂಚಿನ ಮೇಲೆ ಡ್ಯಾಮ್ ಅಲ್ಲ, ಮಂಚಿನ ಮೇಲೆ ಡ್ಯಾಮ್, ಮಂಚದ ಮೇಲೆ ಡ್ಯಾಮ್ ತರ ಅದಕ್ಕೆ ಹೇಳಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ದಯವಿಟ್ಟು ಬಿಟ್ಬಿಡಿ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ವೇಸ್ಟ್ ಅನ್ನೋರು. ಹೌದು, ನನ್ ಗಾಂಡು ವೇಸ್ಟ್ ಅಂತಾನೆ. ಮಂಡಿ ಚಿಪ್ ಸ್ವಲ್ಪ ಸೌದಂಗ ಐತೆ. ಅದು ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. 2.5 ಲಕ್ಷ 1 ಅವರ್ಗೆ ಹೋಗ್ತಾ ಇದ್ದವನು ಈಗ 10 ಲಕ್ಷಕ್ಕೆ ಹೋಗ್ತಾ ಇದೀನಿ. ನಿಮ್ಮ ಆಫೀಸ್ ತೊಳೆದು ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ. ಎಷ್ಟು ಗಲೀಜಾಗಿದೆ, ಕ್ಲೀನೇ ಮಾಡ್ತಿಲ್ಲ, ಕರ್ರು ಚೇಗ ಬಿಟ್ಟಿದೆ. ಅದು ಮನಸಾರೆ ತೊಳಿತಾ ಇದೀನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕಷ್ಟೇ. ಇದು ನಾನು ನನ್ನ ದೌಲತ್ತು, ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್, ನಾನು ನಿಮ್ಮ ಧನ್ರಾಜ್. ವೆಲ್ಕಮ್ ಟು ಮಿಸ್ಟರ್ ಆರ್ ಡಿ ಸ್ವ್ಯಾಗ್ಸ್. ಇವತ್ತು ನಮ್ಮ ಗೆಸ್ಟ್ ಯಾರು ಅಂದ್ರೆ ಇವರು ಬರೀ ಕರ್ನಾಟಕ ಮಾತ್ರ ಫೇಮಸ್ ಅಲ್ಲ, ಇಂಡಿಯಾಗ ಮಾತ್ರ ಫೇಮಸ್ ಅಲ್ವೇ ಅಲ್ಲ, ಇಡೀ ವರ್ಲ್ಡ್ ಗೆ ಫೇಮಸ್. बड़े कारण डूंगे ताही टकिया चेहरा निकला तुरया कल्ले ने राब ಸಾರಿ ಕ್ರೌಡ್ ಪುಲ್ಲರ್, ಮೀಡಿಯಾ ಪುಲ್ಲರ್, ಇವತ್ತು ಏನೇನ್ ಪುಲ್ ಮಾಡ್ತಾರೆ ಅಂತ ದಯವಿಟ್ಟು ನೋಡ್ಬೇಕು. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಸತೀಶ್ ಕಡಬಂ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಣ ಬಂದ ಹಲೋ ಸರ್. ಹಲೋ ಸರ್, ನಿಮ್ಗೆ ಹೇಳಿದ್ರಿ, ಇವಾಗ ನೀವ್ ಹೇಳಿದ್ರಿ ಏನಾದ್ರು ಪ್ರಶ್ನೆ ಕೇಳಿ ಮೂಡ್ ಆಫ್ ಆಗೋ ತರ ಕೇಳ್ಬಿಡಿ ಅಂತ ಹೇಳಿದ್ರಿ. ನಿಮ್ಗೆ ಫ್ಲೋ ಕಟ್ ಆಗ್ಬಿಡುತ್ತೆ ಅಂತ. ನಿಮ್ಗೆ ಇದುವರೆಗೂ ಇಂಟರ್ವ್ಯೂ ಅಲ್ಲಿ ಯಾರಾದ್ರೂ ನಿಮ್ಗೆ ಮೂಡ್ ಆಫ್ ಆಗೋ ತರ ಪ್ರಶ್ನೆ ಕೇಳಿದಾರಾ? ಸರ್, ಒಬ್ಬೊಬ್ರು ಕೇಳಿದ್ದಾರೆ ಸರ್. ನಿಮ್ಮಂತವ್ರು ಅವಾಗ ಬಂದ್ರೇನೆ ಅಂದ್ರೆ ಪ್ರಚೋದನೆ ತರ, ಅಂದ್ರೆ ಒಂದು ಜಗಳ ತಂದಿಕ ತರ, ಒಂದು ಸಮಾಜದಲ್ಲಿ ಒಂದು ಕೆಟ್ಟೋನ್ ತರ ತೋರ್ಸೋ ತರ, ಒಂದು ಸಿಟ್ಟು ಬರೋ ತರ ಕೇಳಿದ್ದಾರೆ. ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡಿದೀನಿ. ಆದ್ರೆ ಅವ್ರು ಕೇಳಿದ ಕ್ವಶನ್ಗೆ ನನಗೆ ಯಾವ ಲೆಕ್ಕಕ್ಕೆ ಸಿಟ್ಟು ಬಂತಂದ್ರೆ, ಅಂದ್ರೆ ನನ್ನ ನಾಲ್ಗೆಲ್ಲಿ ಮಚ್ಚೆ ಇದೆಯೋ ಇಲ್ಲ ನಾನೇ ನೋಡ್ಕೊಂಡಿಲ್ಲ, ಆದ್ರೆ ನಾನು ಬೈಕೊಂಡಿದ್ರಲ್ಲಿ ಒಂದು 7 ಜನ ಸತ್ತೋಗಿದ್ದಾರೆ. ನನ್ ಮೇಲೆ ಆಣೆ ಇಟ್ಟಳು. 7 ಜನ ಸತ್ತೋಗಿದ್ದಾರೆ. ದಯವಿಟ್ಟು ನಮ್ಗೆಲ್ಲ ಆತರ ಶಾಪ್ ಹಾಕ್ಬಿಡಿ. ಇಲ್ಲಿಂದ ಬೈಕೊಂಡ್ರೆ ಸರ್, ಅಂದ್ರೆ ಒಳಗಿಂದ, ಅಂದ್ರೆ ಎಲ್ಲಿಂದ ಸರ್? ಇಲ್ಲಿಂದ ಅಂದ್ರೆ ಒಳಗಿಂದ ಸರ್, ಒಳಗಿಂದ ಬೈಕೊಂಡ್ರೆ ಶಾಪ ಹಾಕಿದ್ರೆ ಅವ್ರು ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗೋ ಇಲ್ಲ ಇನ್ನೇನೋ ಕಾಯಿಲೆ ಬಿದ್ದೋ ಏನೋ ಆಗಿ ಆತರ ತುಂಬಾ ನನ್ಗೆ ತೊಂದರೆ ಮಾಡಕ್ ಬಂದವರು ಒಂದು 7 ಜನ ಸತ್ತೋಗಿದ್ದಾರೆ ಸರ್. ಸರ್ ಅಲ್ಲ, ನಿಮ್ಗೆ ಅಕಸ್ಮಾತ್ ಇದು ಬೇಜಾರಾಗಲ್ವಾ ನನ್ನಿಂದ ಯಾರೋ ಸಾಯ್ತವ್ರೆ ಅಂದಾಗ? ಸರ್ ಇಲ್ಲ, ಅಷ್ಟು ತೊಂದರೆ ಕೊಟ್ಟಿರ್ತಾರೆ. ತೊಂದರೆ ಕೊಟ್ಟಿರ್ತಾರ? ಹೌದಾ? ಇನ್ಮೇಲೆ ನೋಡ್ರಪ್ಪ, ಅಕಸ್ಮಾತ್ ಡಾಕ್ಟರ್ ಸತೀಶ್ ಅವ್ರು ಸಿಗ್ತಾರೆ, ಅವ್ರು ಏನ್ ಬೇಕಾದ್ರು ಕೇಳುತ್ತೆ ಅಂತ ಅನ್ಕೊಂಡ್ರೆ ನಿಮ್ ಹಿಂದೆ ಒಂದು ಶಾಪ ಇರುತ್ತೆ, ಅಲ್ಲಿ ಹೋಗ್ತಾನೆ ತಗೊಂಡ ಆಕ್ಸಿಡೆಂಟ್ ಕಾರಣ ಅದು ತುರ್ಕೆನಾ ಇಲ್ಲ ಇದಾ? ಇಲ್ಲ ಏನೂ ಇಲ್ಲ ಸರ್. ಇವಾಗ ಒಂದೇ ಒಂದು ಹೆಸರು ಹೇಳ್ದೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಸರ್. ಒಬ್ಬ ಡಾಗ್ ಫೀಲ್ಡ್ ಅಲ್ಲಿ ಇರ್ತಾನೆ ಸರ್. ಅವನು ಸ್ವಲ್ಪ ಆ ಸೈಡ್ ಇರ್ತಾನೆ ಸರ್, ಈ ಕಡೆಗೆ ಇರ್ತಾನೆ, ನಿಮ್ಮ ಏರಿಯಾದಿಂದ ಈ ಸೈಡ್ ಇರ್ತಾರೆ. ತುಂಬಾ ಅಂದ್ರೆ ಅವ್ರು ಏನಂದ್ರೆ 500 ರೂಪಾಯಿ ಡೀಲರ್ ಆಗೇ ಇರ್ತಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀನಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆಗಿನ ಕಾಲದಿಂದನೇ ನನಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ ಸರ್. ನಾನು ಇಲ್ಲಿ ಒಳಗಿಂದ ಬೈಕೊಳ್ತೀನಿ ಸರ್. ಅವನ್ಗೆ ಹೈದರಾಬಾದ್ಗೆ ಹೋದಾಗ ನಾಯಿ ಕೇಜಲ್ಲಿ ಕೂಡಾಕ್ಬಿಟ್ಟು ನಾಯಿ ಊಟ ಕೊಟ್ಟು ಹೊಡಿತಾರೆ ಸರ್ ಅವನ್ಗೆ. ಶಿವನೇ ಶಂಬಲಿಂಗ. ನಂದು ಶಾಪನೋ ಏನೋ ಗೊತ್ತಿಲ್ಲ, ಅದಾಗಿ 1 ತಿಂಗಳಿಗೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವ್ರ ಇಡೀ ಫ್ಯಾಮಿಲಿ ಆಕ್ಸಿಡೆಂಟ್ ಆಗುತ್ತೆ. ಅವನು ಇನ್ನೊಬ್ರು ಮಾತ್ರ ಸತ್ತೋಗ್ತಾರೆ, ಇನ್ನೆಲ್ಲ ಬದುಕ್ತಾರೆ ಸರ್. ಧನ್ಯವಾದ. ಒಂದ್ ಕೆಲಸ ಮಾಡೋಣ, ಅಲ್ಲ ಅಲ್ಲ 1 ನಿಮಿಷ ಇರು, ಹೇಳ್ಬಿಡೋಣ ಇದು ಜನರಿಗೆ. ಅದೇ ಹೇಳಿ ಯಾಕಂದ್ರೆ ನನ್ನ ಮಾತು ಕೇಳಿಸ್ಕೊ.
ಇದು ಅಲ್ಲ, ಇದುವರೆಗೂ ಇದನ್ನ ಇವರು ಎಲ್ಲೂ ಹೇಳಿಲ್ಲ ಅನ್ಸುತ್ತೆ. ಎಲ್ಲೂ ಹೇಳಿಲ್ಲ. ಯಾಕೋ ಒಂದು ಮಾಂತ್ರಿಕರ ತರ ಅನ್ಸ್ತಾ ಇದ್ರ ನೀವು ಡಾಕ್ ಸತೀಶ್ ಅವ್ರದ್ದು. ಏನೋ ಜಾಲಿ ಮಾಡಿ ಏನಂತ ಕರ್ಸೋಣ ಅನ್ಕೊಂಡಿದ್ರೆ ಒಂದ್ ಕೆಲಸ ಮಾಡೋಣ, ಮೊದ್ಲೇ ನಾನಿನ್ ಸರಿ ಇಲ್ಲ, ನಮ್ಗಂತೂ ಶಾಪ ಹೆವಿ ಬೀಳುತ್ತೆ. ಅದೇ ಓಡ್ಬಿಡೋಣ ಸರ್, ನಮಗಂತೂ ನೀವು ಶಾಪ ಹಾಕಲ್ಲ. ನನ್ ಜೀವನದಲ್ಲಿ ಹೇಳ್ತಾ ಇದೀನಿ ಸರ್. ಸರ್ ನೀವು ಸರ್, ನೀವು ಒಂದು ಪ್ರಾಮಿಸ್ ಇಡಿ, ನಮ್ಗೆ ಶಾಪ ಹಾಕಲ್ಲ ಇಲ್ಲ, ಇಲ್ಲ ಅಂತ. ಸರ್, ನಾವು ಒಂಚೂರು ಕಾಲ್ ಹೇಳೋಣ ಅದು ಇದು ಅಂತ ಮಾಡ್ಕೊಂಡಿದೀವಿ. ನೀವು ಮನ್ಸಿಂದ ಹೇಳಿಯಲ್ಲ ಅಂತ ಗೊತ್ತು. ನೀವು ತಮಾಷೆಗೆ ಮಾಡ್ತಾ ಇದೀರಾ ಅಂತ, ಏನ್ ಮಾಡೋದು ತಮಾಷೆಗೆ ಅಂತ, ನಾನು ತಮಾಷೆಗೆ ತಗೊಳ್ತೀನಿ. ಅದೆಲ್ಲ ನನ್ನ ಬಿಸ್ನೆಸ್ಗೆ ತುಂಬಾ ತೊಂದರೆ ಕೊಟ್ಟು ತುಂಬಾ ಇದು ಮಾಡಿದ್ರು. ಇನ್ನೊಬ್ಬಂದು ಚಿಕ್ಕ ಹುಡುಗನ್ ಹೇಳ್ತೀನಿ ಸರ್, ನಾನು ತುಂಬಾ ಡ್ರೆಸ್ ಸೆನ್ಸ್ ಜಾಸ್ತಿ. ಅವಾಗ್ಲೇ ಇಂಪೋರ್ಟೆಡ್ ಬೈಕ್ ಇತ್ತು ಕಾಲೇಜ್ ಲೈಫ್ ಅಲ್ಲಿ ಅಂತ. ಯಾವ್ದಿಟ್ಟಿದ್ರಿ ಸರ್? ಕವಾಸಕಿ ZR ಇತ್ತು ಸರ್ ಆಗಿನ ಕಾಲದಲ್ಲಿ. ಅವಾಗ ಓಡಾಡ್ತಾ ಇದ್ದೆ ಅಂತ, ನಾನು ಬಟ್ಟೆ ಎಲ್ಲ ಚೆನ್ನಾಗ್ ಆಗ್ತಿದೆ ಅಂತ ಹೊಟ್ಟೆ ಹೊರ್ಕೊಂಡು ಒಂದು ರೌಡಿ ಒಂದು ಚಿಕ್ಕ ಹುಡುಗನ್ನ ಕಳಿಸ್ತಾರೆ. ನಾಯಿ ಬೇಕು ಅಂತ. ನಿಮ್ದು ಏರಿಯಾ ಸರ್ ಎಲ್ಲ ಏರಿಯಾ ಇದೆ. ಪದ್ಮನಾಭ ದೇವಡ ಪೆಟ್ರೋಲ್ ಬಂಕ್ ಅಲ್ಲಿ 20 ವರ್ಷ ಇದ್ವಿ ಸರ್, 22 ವರ್ಷ. ಇವಾಗ ಬಾಡಿಗೆಗೆ ಬಿಟ್ಟಿದೀವಿ. ಆಮೇಲೆ ಚಾಮರಾಜಪೇಟೆ, JP ನಗರ್, ಕೆಂಗೇರಿ ಎಲ್ಲ ಕಡೆ ಮನೆ ಇದೆ, ಎಲ್ಲ ಕಡೆ ಏರಿಯಾ. ಹೇಳಿ ಸರ್, ಕಂಟಿನ್ಯೂ ಮಾಡಿ ಆ ಸ್ಟೋರಿ. ಒಬ್ಬ ಚಿಕ್ಕ ಹುಡುಗನ್ನ ನನ್ನ ಸಾಯಿಸಕ್ಕೆ ಅಂತ ಕಳಿಸ್ತಾರೆ ಸರ್. ನನ್ನನ್ನ ಮರ್ಡರ್ ಮಾಡಕ್ಕೆ ಅಂತ ಕಳಿಸ್ತಾರೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಏನ್ ವಿಷಯ ಸರ್? ನಾನು ಸ್ಟೈಲ್ ಮಾಡಿ ಏರಿಯಾ ಫುಲ್ ಶೋಕಿ. ಆಗ್ತಾ ಇರ್ತೀನಿ. ಎಲ್ಲ ಹುಡುಗಿರು ನಿಮ್ಮಿಂದ ಬರ್ತಾ ಇರ್ತಾರಂತ. ಹೊಟ್ಟೆವರಿಗೆ ಏನೋ ಹೊಟ್ಟೆವರಿಗೆ ಸೂಪರ್ ಹೀರೋ ಸರ್. ಅಮೀರ್ ಖಾನ್ ಇಬ್ರು ಬರ್ತಾರೆ ಸರ್, ಇಬ್ರು ಬರ್ತಾರೆ. ಇಬ್ರಿಗೂ ನಾಯಿ ಬೇಕು ಅಂತ ಸುಳ್ಳು ಹೇಳ್ಕೊಂಡು ಬರ್ತಾರೆ. ನಾನು ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತೀನಿ. ಅಂದ್ರೆ ನಾಯಿ ಇದೆ, ಸೇಲ್ಗಿದೆ, ನಿಮ್ಗೆ ಕೊಡ್ಸಕ್ಕೆ ಅಂತ ಕಡಿಮೆಲಿ ಕರ್ಕೊಂಡು ಹೋಗ್ತಾರೆ. ನಾನು ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಸಂಜಯ್ ಗಾಂಧಿ ಹಾಸ್ಪಿಟ್ಲು ಹಿಂದ್ಗಡೆ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್. ಅದು ಒಂದು ವೆಹಿಕಲ್ಲು ಓಡಾಡಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ನಂದು ಲಕ್ ಅಲ್ಲಿ ಪೊಲೀಸ್ ಜೀಪ್ ನಿಂತಿರುತ್ತೆ. ನಾನು ಇವ್ರೇನ್ ಡೌ ಮಾಡ್ತಾರೆ, ಅವ್ರು ಇನ್ನೂ ಮನೆಯಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, 1 hour ಆಗುತ್ತೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಬಿರಿಯಾನಿ ಕಬಾಬ್ ಎಲ್ಲ ತಗೊಂಡ್ ಬಂದು ಒಂದು ಬಿಯರ್, ನನ್ನ ಕಾರಲ್ಲಿ ಯಾವಾಗಲೂ ಡ್ರಿಂಕ್ಸ್ ಇರುತ್ತೆ, ಕೊಡಿಸ್ಬಿಟ್ಟು ಕುಡಿಸ್ಕೊಂಡು ಕೂತಿದ್ದೀನಿ. ಶಿವ ಅವ್ರು ಆ ಪೊಲೀಸ್ ನಿಮ್ಗೆ ಗೊತ್ತಿಲ್ಲ ಅವ್ರು ಹಾಕಕ್ ನಿಮ್ಗೆ ಟ್ರೈ ಮಾಡ್ತಾರೆ ಸಾಯ್ಸಕ್ ಅಂತ. ಬಂದಿರೋದು ಗೊತ್ತಿಲ್ಲ, ಸಾಯ್ಸಕ್ ಬಂದಿರೋದು ನನಗೆ ಗೊತ್ತಿಲ್ಲ. ಪೊಲೀಸ್ ಜೀಪ್ ಅಲ್ಲಿದೆ. ನಾನು ಯಾರಿಗೂ ಎದ್ರಲ್ಲ ಸರ್, ನಾನು ಡ್ರಿಂಕ್ ಅಂಡ್ ಡ್ರೈವ್ ಪೊಲೀಸ್ ಮುಂದೆನೂ ಮಾಡ್ತೀನಿ ಸರ್. ಹಾ ಸರ್. ಆದ್ರೆ ಪೊಲೀಸ್ ಅವ್ರು ಹಿಡಿದು ಫೈನ್ ಹಾಕಲ್ವಾ ನಿಮ್ಗೆ? ಇದು ಬ್ಯಾಕ್ ಅಲ್ಲಿ ತೋರಿಸ್ತೀನಿ ಸರ್. ಓಕೆ, ಆಫ್ ದಿ ರೆಕಾರ್ಡ್ ಇದು. ಆಫ್ ದ ರೆಕಾರ್ಡ್ ತೋರಿಸ್ತೀನಿ. ಆಕ್ಚುಲಿ ಫಸ್ಟ್ ನಾನು ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಬೇಕು ಅಂತಿದ್ದೆ. ಏನೇ ಮಾತ್ರ ಆನ್ ದ ರೆಕಾರ್ಡ್, ಆಫ್ ದ ರೆಕಾರ್ಡ್. ನಿಮ್ದು ಇನ್ನೊಂದು ಟ್ಯಾಲೆಂಟ್ ಜನಕ್ಕೆ ಗೊತ್ತಾಗ್ಲಿ ಪಾಪ. ನಂದು ಒಂದು ಮೊದಲೇ ಸಾರಿ ನಿಮ್ದು ಇಂಟರ್ವ್ಯೂ. ಇಲ್ಲ ಇನ್ನು ಆಫ್ ದ ರೆಕಾರ್ಡ್ ತುಂಬಾ ನೀವು ಆನ್ ಮಾಡಕ್ಕಿಂತ ಮುಂಚೆ ಹೇಳಿದ್ರೆ ಅಲ್ಲೇ ಹೇಳ್ಬಿಡ್ತಿದ್ದೆ ಸರ್. ಆಫ್ ದ ರೆಕಾರ್ಡ್ ನಾನು ಏನೇನು ಅಂತ ಇವಾಗ ವರ್ಲ್ಡ್ ಅಲ್ಲಿ ಮಾಡಕ್ಕಾಗ್ದಿರ ಒಂದು ಕೆಲಸ ನಾನು ಒಂದಲ್ಲ, ಆತರ ಎಷ್ಟೊಂದು ಕೆಲಸ ನಾನು ಮಾಡಿದೀನಿ. ಯಾವ್ದಾದ್ರು ಒಂದು 3 ಹೇಳಿ ಸರ್. ಸರ್ ಒಂದು ಟಾಪ್ ಸರ್, ಒಂದು ಟಾಪ್ ನಾನು ಬರೋರ್ಗೆಲ್ಲ ಚಾಲೆಂಜ್ ಮಾಡ್ತೀನಿ ಸರ್. ಹೇಳಿ. ಇಲ್ಲಿ ಹೇಳಲ್ಲ ಸರ್, ಆಫ್ ದ ರೆಕಾರ್ಡ್ ಹೇಳ್ತೀನಿ ಸರ್. ಆಫ್ ದ ರೆಕಾರ್ಡ್ ಬೇಡ, ಪ್ರೂಫ್ ಸಮೇತ ತೋರಿಸ್ತೀನಿ. ಬೇಡ ನಮಗೆ ಇಂಡೈರೆಕ್ಟ್ ಒಂದು ಹೇಳಿ, ಅದೇನಂತ ಸುಮ್ನೆ ಗೊತ್ತಾಗೋರು ಗೊತ್ತಾಗ. ಸರ್ ನಾನು ನೋಡ್ಕೊಂಡು ಮಾತಾಡಿ ಪರವಾಗಿಲ್ಲ. ವ್ಯಕ್ತಿನ ಅಯ್ಯೋ ಸಾರಿ ಸಾರಿ ಸರ್ ನಾನು ತುಂಬಾ ಕಾಮು ಪೀಸ್ ಲವಬಲ್ ಪರ್ಸನ್. ಹಿಂಗೆ ಇರುತ್ತೆ. ಹಿಂಗಿರೋರು ಈ ವ್ಯಕ್ತಿನ ಟಚ್ ಮಾಡಕ್ಕಾಗಲ್ಲ. ನೀವೆಲ್ಲಿರೋರು ಈಗ? ಹಂಗಲ್ಲ, ನಾವ್ ಇಲ್ಲಿ ಅನ್ಕೊಳ್ಳಿ, ನೀವು ಕೆಳಗಿದ್ದೀರಾ, ಇವ್ರನ್ನ ಟಚ್ ಮಾಡಕ್ಕಾಗಲ್ಲ, ಅವ್ರನ್ನ ಟಚ್ ಮಾಡಕ್ಕಾಗಲ್ಲ. ಇವ್ರನ್ನು ಟಚ್ ಮಾಡಿ ಅರ್ಧ ಗಂಟೆಯಲ್ಲಿ ಗೆದ್ದಿದ್ದೀನಿ ಸರ್. ಅಂದ್ರೆ ಟಚ್ ಅಂದ್ರೆ ಯಾವ ತರ? ಇಲ್ಲ ರೌಡಿಸಮ್ ಇಲ್ಲ, ರೌಡಿಸಮ್ ಅಲ್ವೇ ಅಲ್ಲ ಸರ್. ಬುಕ್ ಪೇಪರ್ ಪೆನ್ನು ಸರ್. ಲೀಗಲ್ ಆಗಿ ಅದು ಲಿಟಿಗೇಷನ್ ಪ್ರಾಪರ್ಟಿ ಆತರ ಲಿಟಿಗೇಷನ್ ಇಲ್ಲ ಸರ್. ನಾಯಿದೆ ಸರ್, ನಾಯಿ ವಿಷಯ. ಟಾಪಲ್ಲಿ ಒಬ್ರು ಬ್ರೀಡರ್ ಇದ್ರು, ಯಾರಿಗೋ ಒಬ್ರು ಕೊಟ್ಟಿರ್ತೀನಿ ಸರ್. ಅವ್ರ ಏನ್ ಮಾಡಿರ್ತಾರೆ, ಕೇಳ್ದೆ ಇನ್ನೊಬ್ರಿಗೆ ಮಾರ್ಕೊಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಮನುಷ್ಯರು ಇರ್ತಾರೆ. ಅವ್ರ ಮನೆಗೆ ಹೋಗಿ ಎತ್ಕೊಂಡ್ ಬರ್ತೀನಿ. ಅವ್ರು ಬಂದು ಒಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ಕೆ ಅವರು 3 ಜನನ ಡಿ ಪ್ರಮೋಷನ್ ಗೋಲ್ಡ್ ಮೆಡಲ್ ವಾಪಸ್ ಗೌರ್ಮೆಂಟ್ ಕೊಡಿಸ್ತೀನಿ ತಗೊಂಡಿದ್ಕೆ. ಹೆಂಗೆ ಸರ್ ಇದು? ಅಂದ್ರೆ ಸರ್ ನನಗೆ 7-8 ಕೇಸು ಸರ್, ಒಂದಲ್ಲ 7-8 ಕೇಸು. ಸರ್ ನನಗೆ ನಮ್ಮ ಮನೇಲಿ ಕೊಡ್ತೀನಿ ಸರ್. ಆಯ್ತು ಸರ್. ನನಗೆ ಒಂದು ಬಹಳ ನಿಮ್ಮ ಹತ್ರ ಕೇಳಬೇಕಾಗಿರೋ ಒಂದು ಕುತೂಹಲ ಏನು ಅಂದರೆ, ನಾನೊಂದು ಇಂಟರ್ವ್ಯೂ ನೋಡ್ತೀನಿ ಸರ್. ನಿಮ್ಮದು ಇಂಟರ್ವ್ಯೂ ನೋಡಿದಾಗ ನೀವೊಂದು ಮಾತು ಹೇಳ್ತೀರಾ, ನಾನು ಏನು CM ಮಲಗಿರೋ ರೂಮಲ್ಲಿ ನಾನು ಮಲಗಿರ್ತೀನಿ, DCM ಮಲಗಿದ್ದ ರೂಮಲ್ಲಿ ನಾನು ನಾಯಿ ಮಲಗಿರುತ್ತೆ. ಕರೆಕ್ಟಾ ಸರ್? ಹೌದು. ಅದು ಯಾವ ಕ್ಷೇತ್ರದ್ದು ಸರ್? ಸರ್ ಅದು ಬಳ್ಳಾರಿ ಉತ್ಸವ್ ಅಂತ ಸರ್. ಒಂದು 5 to 6 years ಬ್ಯಾಕ್ ವಿಡಿಯೋನು ತೋರಿಸ್ಬಿಡ್ತೀನಿ ಸರ್. ನನಗೆ ಬಂದು ಬಳ್ಳಾರಿ ಉತ್ಸವ್ಗೆ ಇನ್ವೈಟ್ ಮಾಡ್ತಾರೆ. ಆಮೇಲೆ 80/100 ನಾನು ಒಂದೇ ರಿಕ್ವೆಸ್ಟ್ ಮಾಡೋದು,
ನಂದು ಬ್ಯಾನರ್ 80/100 ದೊಡ್ಡದು ಕಟ್ಔಟ್ ಇದ್ರ ಬರುತ್ತಲ್ಲ ಹೋಲ್ಡಿಂಗ್ಸ್ ಅಲ್ಲಿ ಹಾಕ್ಬೇಕು. ನಂದು ನಾನ್ ಬರ್ತಾ ಇದ್ದೀನಿ ಹಾಕ್ಬೇಕು ಒಂದು ಬ್ಯಾನರ್. ಬೇರೆಯವ್ರದ್ದು 300 ಬ್ಯಾನರ್ ಚಿಕ್ಕದು ಎಲ್ಲ ರೋಡ್ಗೂ ಹಾಕೊಂಡಿದ್ರು ಸರ್. ತೊಂದ್ರೆ ಇಲ್ಲ ಸರ್ ಹೆಸರು ಹೇಳಲ್ಲ, ಫೇಮಸ್ ಸಿಂಗರ್ ಒಬ್ರು, ಇನ್ನೊಬ್ರು ಫೇಮಸ್ ಸಿಂಗರ್. ಹೆಸರು ಹೇಳ್ಬಿಟ್ರೆ ಬೆಸ್ಟ್ ಅಲ್ವಾ? ಪಾಪ ಅವ್ರಿಗೆ ಅವಮಾನ ಮಾಡ್ದಂಗ ಆಗತ್ತಲ್ಲ ಸರ್. ಅಲ್ಲ ಇದು ಕ್ಲಾರಿಟಿ ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡ್ ಹೌದಾ ಸಿಂಗರ್ ಸರ್. ಸರ್ ಆಮೇಲೆ 3 ಜನ 21st ಬಂದಿರ್ತಾರೆ ಸರ್ ಸೇಮ್ ವೇದಿಕೆ. ಅವ್ರಿಗೆ 3000 ಜನ ಬಂದಿರ್ತಾರೆ ಸರ್. 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ ಸರ್. ಇಲ್ಲ 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 ಯಾವ್ದೇ ಕಾರಣಕ್ಕಿಲ್ಲ. ಗ್ರೇಟ್ ಅದು. ಇಲ್ಲ ಇಲ್ಲ ಬೇರೆಯವ್ರಿಗೆ ಗ್ರೇಟೆ ಆಯ್ತಾ. ನನ್ಗೆ ಒಂದೇ ಒಂದು ಇದು ಬಿಗ್ ಬಾಸ್ ಮುಂಚೆನಾ ಬಿಗ್ ಬಾಸ್ ಆದ್ಮೇಲೆ? ಸರ್ ನಾನು ಬಿಗ್ ಬಾಸ್ಗಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್. 125 ದೇಶ 5000 ನ್ಯೂಸ್ ಚಾನಲ್ ತೋರಿಸ್ತೀನಿ ಸರ್. ಈಗ ಬಳ್ಳಾರಿಗೆ ನನಗೆ ಇನ್ವೈಟ್ ಮಾಡ್ತಾರೆ ಸರ್. ಒಂದು ಹೋಲ್ಡಲ್ಲಿ ನಾನು ಹೇಳ್ತೀನಿ ಸಿಟಿ ಸೆಂಟ್ರಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಒಂದೇ ಒಂದು ಹೋಲ್ಡಿಂಗ್ಸ್ ಇರಬೇಕು ಅಷ್ಟೇ. ಇನ್ನೆಲ್ಲೂ ಸಣ್ಣ ಪುಟ್ಟ 1000 ಹಾಕೋದು 300 ಹಾಕೋದು 100 ಹಾಕೋದು ಬೇಡ. ಒಂದು ಹೋಲ್ಡಿಂಗ್ಸ್ ಅಷ್ಟೇ ಸಾಕು ನನಗೆ ಅಂತ. ಅವ್ರಿಗೆ ನನಗೆ ಆಗಿನ ಕಾಲದಲ್ಲೇ 50,000 ರೂಪಾಯಿ ಪ್ಲಸ್ ಕನ್ವೆನ್ಸ್ ಚಾರ್ಜ್ ಎಲ್ಲ ಕೊಡ್ತಾರೆ ಸರ್. ಇದು 6 ವರ್ಷದ ಹಿಂದೆ. 6 ವರ್ಷದ ಹಿಂದೆ 50,000 ಪ್ಲಸ್ ಕನ್ವೆನ್ಸ್ ಚಾರ್ಜ್ ಎಲ್ಲ ಕೊಟ್ಟು ಕರೆಸ್ತಾರೆ. ಅದು DC ಅಲ್ಲಿರೋ DC ಅದು ಫೋಟೋಲು ಇದ್ದಾರೆ, ಅವ್ರನ್ನೇ ಕೇಳ್ಕೊಳ್ಳಿ. ಇಲ್ಲ ಸೋಮಶೇಖರ್ ರೆಡ್ಡಿ ಸರ್ ಇರ್ತಾರೆ, ಜನಾರ್ದನ್ ರೆಡ್ಡಿ ಸರ್ ಬ್ರದರ್ ಇರ್ತಾರೆ, ಅವ್ರನ್ನೂ ಕೇಳ್ಕೊಳ್ಳಿ. ಆಮೇಲೆ ಅಲ್ಲಿ ಎಷ್ಟು ಜನ ನಿಂತ್ಕೊಂಡಿರ್ತಾರೆ, ಅವ್ರು ಯಾರ ಪರಿಚಯ ಇದ್ರೆ ಅವ್ರನ್ನೂ ಕೇಳ್ಕೊಳ್ಳಿ. ಎಲ್ಲಿ ನನ್ನ ಸರ್ ಏನು ಬೇಡ ಸರ್. VJ ಮನೋಜ್ ಯಾರಿಗ್ ಗೊತ್ತು ಸರ್? ಮನೋಜ್ ಗೊತ್ತಿಲ್ಲ. ಈಗ ನಂಬರ್ ಕೊಡ್ತೀನಿ ಸರ್, ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕಾಲ್ ಮಾಡಿ ಸರ್. ಸಾಕ್ಷಿ ಅವರೇ ಅಲ್ಲ, ನಾನು ವಿಡಿಯೋ ಮಾಡಕ್ ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಈಗ ಸಾಕ್ಷಿ ಅವರೇ VJ ಮನೋಜ್ ಈ ಲೇಟೆಸ್ಟ್ ಆಗಿ ಮದ್ವೆ ಆದ್ರು ರೀಸೆಂಟ್ ಆಗಿ. ಅವ್ರಿಗೆ VJ ಮನೋಜ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹಿಂಗ್ ಓಡ್ ಬಿಡ್ತಾ ಇದ್ದ ನಿಜಾನ ಅಂತ ಕೇಳಿ ಸರ್. ಯಾಕಂದ್ರೆ ಅವ್ರನ್ನೂ ಮಲ್ಗಿಸಿದ್ದು DCM ರೂಮ್ ಅಲ್ಲೇ ಸರ್. ಅಂದ್ರೆ ಫಂಕ್ಷನ್ ಮಾಡಿದಾಗ ಅಲ್ಲೊಂದು ರೂಮ್ ಅರೇಂಜ್ ಮಾಡಿದ್ರು. ಊರ ಆಚೆಯಿಂದ 4 ಜೀಪ್ ಸರ್, 2 ಪೊಲೀಸ್ ಜೀಪ್ ಮುಂದೆ 2 ಪೊಲೀಸ್ ಜೀಪ್ ಹಿಂದೆ. ಅಂದ್ರೆ ನಾವ್ ಬೇಡ ಸರ್ ಅಂದ್ರೆ, ಇಲ್ಲ ನಿಮ್ಗೆ ಗೊತ್ತಿಲ್ಲ ಬಳ್ಳಾರಿ ಜನತೆ ಗೊತ್ತಿಲ್ಲ ನಾನು ಏನ್ ಹೊಸ ಊರು ಏನ್ ಬಂದ್ಬಿಡ್ತಾರೆ ಏನಾಗ್ಬಿಡುತ್ತೆ ಅಂತ ನಾನೇ ಸ್ಪೀಡಾಗಿ ಬಂದ್ಬಿಡ್ತೀನಿ ಬೇಡ ಅಂತ 4 ಜೀಪ್ ಅಲ್ಲಿ ಪ್ರೊಸೆಷನ್ ಕರ್ಕೊ ಬಂದ್ರು. ಪ್ರೋಟೋಕಾಲ್ ಅಲ್ಲಿ ಕರ್ಕೊ ಬಂದ್ರು. ಇದನ್ನ ಮನೋಜ್ ಹಿಂದೆಯಿಂದ ವಿಡಿಯೋನು ಮಾಡಿದ್ದಾರೆ. ಅವ್ರ ಮೊಬೈಲ್ ಅಲ್ಲಿ ಅದೇನೋ ಎತ್ತುತ್ತಾರಲ್ಲ, ಏನದು ಡಿಲೀಟ್ ಆಗಿದ್ರೆ ಹಂಗಲ್ಲ ಸರ್. ಡಿಲೀಟ್ ಆದ್ರೆ ಬ್ಯಾಕಪ್ ಅವ್ರ ಫೋನ್ ಮಾರಿಲ್ಲ ಅಂದ್ರೆ ಇಟ್ಟಿದ್ರೆ ಇಟ್ಟಿರ್ತಾರ ಅವರು, ಇಲ್ಲ ನೀವ್ ಇಟ್ಕೊಂಡಿಲ್ಲ ಸರ್ ಅಂತ ದೊಡ್ಡ ಫಂಕ್ಷನ್ ವಿಡಿಯೋನ? ಸರ್ ದೊಡ್ಡ ವಿಡಿಯೋನೇ ತೋರಿಸ್ತೀನಿ ಸರ್, ಎಷ್ಟು ಎಲ್ಲ ಫುಲ್ ತೋರಿಸ್ತೀನಿ ಸರ್. ಹೇಳಕ್ ನನ್ನ ಹತ್ರ ಫುಲ್ ಹಂಗೆ ಬಿಟ್ಕೊಂಡಿದೀನಿ ಸರ್. ಅದ ಫಂಕ್ಷನ್ನೇ ಬಿಟ್ಕೊಂಡಿದ್ದೀನಿ. ಅದೇನಾಯ್ತು, ಗನ್ ಮ್ಯಾನು ಎಲ್ಲಾರನು ನಮ್ಗೆ ಇದು ಮಾಡಿ ಸೀದಾ ಕರ್ಕೊಂಡು ಹೋಗ್ತಾರೆ ಸರ್. ಸೀದಾ ಕರ್ಕೊಂಡು ಹೋಗ್ಬಿಟ್ಟು CM DCM ಮಲಗ್ತಾರಲ್ಲ ಗೌರ್ಮೆಂಟ್ ಬಂಗ್ಲಾ, ಏನಂತಾರ ಅದಕ್ಕೆ, TBನ ಏನಂತಾರ, IB ಮಲಗಿಸ್ತಾರೆ ಸರ್. ಅದನ್ನ ಅಲ್ಲಿರೋ ನನ್ಗೆ ಗೊತ್ತಿಲ್ಲ ಸರ್, ನಂಗೆ ಇಂಗ್ಲಿಷ್ ಬರಲ್ಲ, ಮೊದ್ಲೇ ಹೇಳಿದೀನಿ ನನಗೆ ಇಂಗ್ಲಿಷ್ ಬರಲ್ಲ ಸರ್. ಗ್ರಾಮರ್ ಮಿಸ್ಟೇಕ್, ಒಂದು ಬ್ರ್ಯಾಂಡ್ ಹೆಸರು ಹೇಳ್ಬೇಕಾದ್ರು ರಾಂಗ್ ಆಗಿ ಹೇಳ್ತೀನಿ ಸರ್. ನಾನು ಮೈಸೂರಲ್ಲಿ IBಗೆ ಹೋಗಿದ್ದೀನಿ. ಸರ್ IBಗೆ ನಾನು ಹೋಗಿದ್ದೀನಿ, ಅಲ್ಲೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ. ಬಟ್ ಆದ್ರೆ ಸರ್ ಅದು CM DCM ರೂಮಲ್ಲಿ ಹೆಂಗೆ ಅಂತ ನನ್ಗೆ ಒಂದು ಕ್ವಶನ್ ಮಾರ್ಕ್ ಸರ್. ಫುಲ್ ಪೊಲೀಸ್ ಇದ್ರಲ್ಲೇ ಬಿಟ್ಟಿದ್ರು ಸರ್, ನಮ್ನ ಪ್ರೊಟೆಕ್ಷನ್ ಅಲ್ಲೇ ಬಿಟ್ಟಿದ್ರು, ಪ್ರೋಟೋಕಾಲ್ ಅಲ್ಲೇ ಬಿಟ್ಟಿದ್ರು. ಅಂತದೇನ್ ತೊಂದ್ರೆ ಸರ್ ನಿಮ್ಗೆ? ತೊಂದ್ರೆ ಇಲ್ಲ, ಫುಲ್ ಗೌರವ ಕೊಡ್ತಾ ಇರೋದು ಸರ್. ಈಗ ಇಲ್ಲ ಒಂದು ನಿಮಿಷ ಅದ್ರದ್ದು ಹೇಳಿದ್ಮೇಲೆ ಇವ್ರಿಗೆ ಅರ್ಥ ಆಗುತ್ತೆ. ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಸರ್ ಏನಕ್ಕೆ ಅನ್ನೋದು ಹೇಳಿದ್ಮೇಲೆ ಅರ್ಥ ಆಗುತ್ತೆ. ನಮ್ಗೆ ಅಷ್ಟು ಪ್ರಚಾರ ಆಗಿದೆ ಅನ್ನೋದು ಗೊತ್ತಿಲ್ಲ. ಒಂದು ಬ್ಯಾನರ್ ನಾವು ಅಲ್ಲಿ ಹಾಲ್ಟ್ ಆಗ್ತೀವಿ, ರಾತ್ರಿ ಎಲ್ಲ ಒಳ್ಳೆ ನಾನ್ ವೆಜ್, ಒಳ್ಳೊಳ್ಳೆ ನಾನ್ ವೆಜ್ ತರಿಸ್ತಾರೆ, ಎಲ್ಲ ಚೆನ್ನಾಗಿ ತಿಂತೀವಿ. 1-1.5 kg ತಿಂತೀನಿ ನಾನಂತೂ. ಎಲ್ಲ ಫುಲ್ ಮಟನ್ ಫಿಶ್ ಪ್ರಾನ್ಸ್ ಎಲ್ಲ ತರಿಸಿದ್ರು. 1-1.5 kg ಆರಾಮಾಗಿ ತಿಂತೀನಿ ಸರ್. 1 ಅದು ತಿಂದು ಅರ್ಗುತ್ತೆ ಸರ್. ಸರ್ ನಾನು ಮಧ್ಯಾಹ್ನ ತಿರ್ಗಾ ರಾತ್ರಿ ಅರ್ಧ kg ತಿಂತೀನಿ ಸರ್. ಕೊಲೆಸ್ಟ್ರಾಲ್ ಏನ್ ಜಾಸ್ತಿ ಸರ್. ಎಲ್ಲಾರು ದಾನ, ಕಣ್ಣು ಚೆನ್ನಾಗಿದ್ರೆ ಕಣ್ಣು ದಾನ ಮಾಡಿ, ಕಿಡ್ನಿ ಲಿವರ್ ಕೊಡಿ ಅಂತಾರೆ. ನನಗೆ ನಂದು ಡೈಜೆಷನ್ ಪವರ್ ಚೀಲ ಕೊಡಿ ಅಂತಾರೆ. ನನ್ನ ಹೆಸರು ಬರೀ ಅಂತ. ಬೆಳಗ್ಗೆ 1.5 kg, ರಾತ್ರಿ ಅರ್ಧ kg. ಅದೇ ನಿಮ್ದು ಹೊಟ್ಟೆನ ಏನ್ ಸರ್ ಅದು? ಕಣ್ಣಂಬಾಡಿ ಕಟ್ಟೆ ಸರ್. ಅದಕ್ಕೆ ಕರೆಕ್ಟ್. ಅದ ಆಮೇಲೆ ಕೇಳ್ತೀನಿ ಪ್ರಶ್ನೆ. ಅವ್ರು ತಿನ್ನೋದು ಅವ್ರು ಬಾತ್ರೂಮ್ ಬಾತ್ರೂಮ್ ಸರ್. ಅಲ್ಲ ಸರ್, 1.5 kg ತಿಂದ್ರೆ ನೀವು ಏನು ಆಗಲ್ಲ ಸರ್. ಸರ್ ವಾಕಿಂಗ್ ಹೋಗಲ್ಲ, ಜಿಮ್ಗೆ ಹೋಗಲ್ಲ, ಮನೆಗೆ ಹೋದ ತಕ್ಷಣ ಬಿತ್ಕೊಂಡೇ ಟಿವಿ ನೋಡೋದು, ಸರ್ ನೀವು ಮನುಷ್ಯ ಸರ್. ನೀವು ಎಕ್ಸಸೈಸೇ ಮಾಡಲ್ಲ ಸರ್. ಸರ್ ನನಗೆ ಬರೀ 1.5 ಲಕ್ಷ ಜನ, 300 ಮೀಡಿಯಾ. ಓಹೋ. ನಿಮ್ಗೆ? ನನಗೆ. ಅವ್ರಿಗೆ 7 ಮೀಡಿಯಾ, 3,000 ಜನ. ನನ್ಗೊಂದು ಕ್ವಶನ್ ಸರ್, ಮಧ್ಯದಲ್ಲಿ ಒಂದು ಕ್ವಶನ್ ನನ್ನ ಮಧ್ಯದಲ್ಲಿ ಸರ್. ಅವರಾಗ್ಲಿ, ಆಮೇಲೆ ನಮ್ಮ ಆಗಿರ್ಲಿ, ಆಮೇಲೆ ಇನ್ನೊಬ್ರು ಸಿಂಗರ್ ಹೇಳಿದ್ರು
ಅವರು ಸರ್ ಅವರೆಲ್ಲ ಆಗ್ಲೇ ಹೆಸರು ಮಾಡಿರೋರು, ಅವ್ರಿಗೆ ಅಷ್ಟು ಹೆಸರು ಫ್ಯಾನ್ ಫಾಲೋಯಿಂಗ್ ಎಲ್ಲ ಇರೋರು. ಸರ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನೇ ಫೋಕಸ್ ಮಾಡೋದಕ್ಕೆ ಒಂದು ಕಾರಣ ಬೇಕಲ್ಲ? ನಾನು ಇಂಟರ್ನ್ಯಾಷನಲ್ ಸರ್. ಓ, ಅವ್ರದ್ದು 5,000 ಮೀಡಿಯಾ ಆಲ್ರೆಡಿ ಇಂಟರ್ನ್ಯಾಷನಲ್. ಸರ್ 125 ದೇಶದಲ್ಲಿ ತೋರಿಸ್ತೀನಿ ಸರ್. 125 ದೇಶ. 125 ದೇಶದಲ್ಲಿ ಏನ್ ಮಾಡಿದ್ರಾ ಸರ್? ನಾನು ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಬ್ರೀಡ್ ಸರ್ ಅದು? ನೆಕ್ಸ್ಟ್ ಈಗ ಅದೇ ಲಾಂಚ್ ಮಾಡಿರೋ ಸರ್. ಈಗ ಎಲ್ಲ ಕಡೆ ಹಿಡ್ಕೊಂಡು ಓಡಾಡ್ತಾ ಇರೋದು ಅದೇ ನಾಯಿ ಸರ್. ಅದು ಹುಟ್ಟಿರೋದು 5ನೇ ತಿಂಗಳು ಸರ್. 3ನೇ ತಿಂಗಳು ಆ ನ್ಯೂಸ್ ತೋರಿಸ್ತೀನಿ ಸರ್. ಮಾರ್ಚ್ ಅಲ್ಲಿ ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ, ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ, ಅದನ್ನ ನಾನು ನ್ಯೂಸ್ ಮಾರ್ಚ್ ಅಲ್ಲಿ ತೋರಿಸ್ತೀನಿ. ಅದು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಮೊಬೈಲ್ ಅಲ್ಲಿ ಇದೆ, ಈಗ ತೋರಿಸ್ತೀನಿ. 5ನೇ ತಿಂಗಳು ಹುಟ್ಟಿರೋದು. ಆಮೇಲೆ ಅದೇ ನಾಯಿ ನಾನು ಮಾತಾಡೂ ಇರ್ಲಿಲ್ಲ, ಇನ್ನು ಹುಡುಕ್ತಿದ್ದೆ ಯಾವ್ದು ಡಾಂಕಿ ಸೈಜ್ ಯಾವ್ದು ಸಿಗುತ್ತೆ ಅಂತ. 7 ತಿಂಗಳು ಮರಿ ಇಷ್ಟ ಹತ್ರ ಇದೆ ಸರ್. ಬೆಂಗಳೂರಲ್ಲಿ ಯಾವ್ದು ದೊಡ್ಡ ನಾಯಿ ಇದೆ ಅದಕ್ಕಿಂತ ಹೈಟು 7 ತಿಂಗಳು ಮರಿ ಇದೆ. 2.5 ವರ್ಷ ಬೆಳೆಯುತ್ತೆ. ಇಂಪೋರ್ಟೆಡ್ ಇದು? ಇಂಪೋರ್ಟ್, ರಷ್ಯನ್ ಇಂಪೋರ್ಟ್. ಯಾವ ದೇಶದ? ರಷ್ಯನ್ ಇಂಪೋರ್ಟ್. ರಷ್ಯಾ. ನಿಮ್ಗೆ ಡಾಗ್ ಬಗ್ಗೆ ತುಂಬಾ ತಿಳುವಳಿಕೆ ಇದೆ, ಸೌಂಡ್ ನಾಲೆಜ್ ಇದೆ. ಸರ್ ನಾನು ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟು, ಬೆಂಗಳೂರು ಕ್ಲಬ್ಗೆ ಪ್ರೆಸಿಡೆಂಟು, ರಷ್ಯನ್ ಕೆನಲ್ ಯೂನಿಯನ್ಗೆ ಪ್ರೆಸಿಡೆಂಟು. ಆ ಥರ ಇನ್ನು ಎಷ್ಟೋ ನನಗೆ ಉದ್ದಕ್ಕೆ ಹೇಳಕ್ಕೆ ಬರಲ್ಲ, ಎಲ್ಲ ಇಂಗ್ಲೀಷ್ದು. ಅಲ್ಲಿ ರಷ್ಯಾವರೆಗೂ ಪ್ರೆಸಿಡೆಂಟ್. ನಿಮ್ಗೊಂದು ಇವಾಗ ಒಂದು ಸಣ್ಣದು ಒಂದು ತಮಾಷೆ ಒಂದು ಚಾಲೆಂಜ್. ಸುಮ್ನೆ ನಾನು ಒಂದು 5-6 ಡಾಗ್ ತೋರಿಸ್ತೀನಿ, ಅದ್ರಲ್ಲಿ ನೀವು 2 ಬ್ರೀಡ್ ಹೇಳ್ಬಿಡ್ಬೇಕು. ಅಕಸ್ಮಾತ್ ಬ್ರೀಡ್ ಹೇಳಿಲ್ಲ ನಾಯಿ ತರ ನೀವು 3 ಇಲ್ಲ ಬೇಡ, ನಾವು ನಿಮ್ಮನ್ನ ಅವಮಾನ ಮಾಡಕ್ ಕರ್ದೇ ಇಲ್ಲ. ಕೇಳಿ ಫೋಟೋ ತೋರಿಸ್ತೀನಿ. ಅದ್ರಲ್ಲಿ ನೀವು 5ರಿಂದ 6ರಲ್ಲಿ 3 ಹೇಳಿಲ್ಲ ಅಂದ್ರೆ 3 ಬ್ರೀಡ್ ತರ ಬೊಗಳಬೇಕು. ಹೌದು, ಆಯ್ತು. ನಾವು ನಿಮ್ಗೆ ಅವಮಾನ ಮಾಡಲ್ಲ. ವೇಸ್ಟ್ ಅಂತ ಯಾಕೆ ಹೇಳ್ಬೇಕು ಸರ್? ಯಾರು ವೇಸ್ಟ್ ಅಲ್ಲ ಸರ್. ನೀವು ವೇಸ್ಟ್ ಆಗಿದ್ರೆ ನಿಮ್ಮನ್ನ ಯಾಕೆ ನಾವಿಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ವಿ? ಇದು ಯಾವ ಬ್ರೀಡು? ತಮಾಷೆ ಆಗಿತ್ತು. ನಿಮ್ಗೆ ಸಖತ್ ನಾಲೆಜ್ ಇದೆ. ಸ್ಟ್ರೀಟ್ ಡಾಗ್ ಅಲ್ಲ, ನೀವು ಅಂತದೇ ಹುಡುಕಿದಿರ. ಜಾತಿಗಳಿರ್ತಾವ ಫಾರಿನಲ್ಲಿ. ಸ್ಟ್ರೀಟ್ ಡಾಗ್ ತರ ಕಾಣಿಸ್ತಿದೆ. ಆಗದೇ ಇರೋ ಜಾತಿ ತರ ಹುಡುಕಿದಿರ. ಅದು ಯಾವ್ದೋ ಊರಲ್ಲಿ ಯಾವ ಜಾತಿನ ಇರುತ್ತೆ. ನಾವು ನಿಮ್ಮನ್ನ ಸಿಗಾಕ್ಸ್ಬೇಕಲ್ಲ ಸರ್, ಮಜಾ ತಗೋಬೇಕಲ್ಲ. ನೋಡಕ್ ಸ್ಟ್ರೀಟ್ ಡಾಗ್ ತರ ಇದೆ, ವಿಚಿತ್ರ ಡಾಗ್ ಇದೆ. ಹುಡ್ಕಕ್ಕೂ ಟ್ರೈ ಮಾಡಿರಲ್ಲ, ಈ ತರ ನಾಯಿ ತಗೊಳಕ್ಕೂ ಟ್ರೈ ಮಾಡಿರಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ಈಗ ಒಂದು 6 ಬ್ರೀಡ್ ಹೇಳ್ತೀನಿ, ಅದ್ರಲ್ಲಿ ನೀವು ಅಟ್ಲೀಸ್ಟ್ 2 ಬ್ರೀಡ್ ಹೇಳಿಲ್ಲ ಅಂದ್ರೆ 3 ವೇಸ್ಟ್ ಅಂತ ಹೇಳಲ್ಲ. ಒಳ್ಳೆ 3 ಬ್ರೀಡ್ ಡಾಗ್ ತರ ಬೊಗಳಬೇಕು. ಇದು ನೋಡಿ, ಇದು ಇಲ್ಲೇ ತೋರಿಸ್ಬಿಟ್ಟು ನೀವು ಗೂಗಲ್ ಅಲ್ಲಿ ಹುಡುಕಿರ್ತೀರಾ? ರೇರೆಸ್ಟ್ ಡಾಗ್ ಇದು. ತೋರಿಸ್ಬಿಡ್ತೀನಿ ಜನಕ್ಕೆ. ಯಾವ್ದು ನೋಡಿ, ಟೆಲೋಮಿಯಾನ್ ಅಂತ. ನಾವು ಬಿಟ್ಟಿ ಕೊಟ್ಟರೆ ಸ್ಟ್ರೀಟ್ ಡಾಗ್ ಹತ್ರ ಇರೋದು ಬರೀ ಅಂತದೇ ಹುಡುಕಿದಿರಲ್ಲ ಸರ್. ಅದು ಗೊತ್ತಿಲ್ಲ ಬಿಡಿ. ಗೊತ್ತೇ ಇಲ್ಲ. ಇದು ಕನ್ಸಲ್ಲೂ ನೋಡಿಲ್ಲ, ಗೊತ್ತಿಲ್ವಾ ಸರ್? ಇದು ಆಕ್ಚುಲಿ ತುಂಬಾ ಒಳ್ಳೆ ನಾಯಿ ಇದು. ಅಲ್ಲ, ನಿಜ ಗೊತ್ತಿಲ್ಲ. ನೀವ್ ಹೆಂಗಂದ್ರೆ ಆಲ್ಮೋಸ್ಟ್ ಸ್ಟ್ರೀಟ್ ಡಾಗ್ ತರದ್ದೇ ಇದು ರೇರೆಸ್ಟ್ ಅಂದ್ರೆ ಅದು ಓಡದೇ ಇರೋ ಬ್ರೀಡು. ಅಂದ್ರೆ ಅರ್ಥ ಆಗ್ತಿದ್ಯಾ? ಬಜಾರಲ್ಲಿ ಓಡದೇ ಇರೋ ಬ್ರೀಡು ನೀವು ಹುಡುಕಿದ್ದೀರಾ. ಹಾಗಾದ್ರೆ ನೀವು ಮೊದ್ಲೇ ಹೇಳ್ಬೇಕಿತ್ತಾನೆ, ಬಜಾರಲ್ಲಿ ಓಡ್ತಾ ಇರೋ ಬ್ರೀಡ್ ಬಗ್ಗೆ ಮಾತ್ರ ನಂಗೆ ನಾಲೆಜ್ ಇದೆ ಅಂತ. ಹಂಗಲ್ಲ ಸರ್. ಇವಾಗ ನೀವ್ ಹೆಂಗಂದ್ರೆ ನಾನು ಅದ್ ಕನ್ಸಲ್ಲೂ ಆತರ ಜಾತಿ ತಗೊಳಕ್ಕೂ ಯೋಚನೆ ಮಾಡಲ್ಲ. ನೀವು ಆತರ ಸೈಜ್ ನೀವು ಕನ್ಸಲ್ಲೂ ಎನ್ಸ್ಕೋಬೇಕು ಈ ಬ್ರೀಡ್ಗಳನ್ನೆಲ್ಲ, ಮುಂದಕ್ಕೆ ಇಂಪೋರ್ಟ್ ಮಾಡಿಸ್ಬೇಕು. ಹಂಗೆ ಓಡಲ್ಲ, ಪಕ್ಕದ ರೋಡಲ್ಲೂ ಯಾರು ಬರಲ್ಲ ಸರ್ ನೋಡಕ್. ಈ ತರ ನಾಯಿ ತರ್ಸಿದ್ರೆ ನಂದೇನ್ ಗೊತ್ತಾ, ಒಂದ್ ನಾಯಿ ತಂದ್ರೆ 1000 ಜನ ಮುತ್ಕೋಬೇಕಂತ ನಾಯಿನೇ ತರೋದು. 100 ಹಿಡ್ಕ ಬಂದ್ರೆ ಒಬ್ಬನು ಮೂಸ್ ನೋಡಲ್ಲ ಸರ್. ಒಂದು ಮೂವಿಲಿ ಒಂದ್ ನಾಯಿ ಫೇಮಸ್ ಆಗುತ್ತೆ ಸರ್. ಆ ನಾಯಿನ ನನ್ನ ನಾಯಿನ ಒಂದ್ ಫಂಕ್ಷನ್ ಕರೀತಾರೆ ಸರ್. ಆ ನಾಯಿ ಪಾಪ ಹೋಗುತ್ತೆ, ನನ್ ಮುಂದೆನೆ ಹೋಗುತ್ತೆ. ಅಲ್ಲಿರೋ ಸೆಕ್ಯೂರಿಟಿನೂ ತಿರುಗಿ ನೋಡಲ್ಲ ಸರ್. ನಾನು ಇಳಿದ ತಕ್ಷಣ 2.5 ಕಿಲೋಮೀಟರ್ ರೋಡ್ ಜಾಮ್ ಆಗುತ್ತೆ. ನೀವು ಯಾವ್ದು ಓಡ್ತಾ ಇದೆ ಅದೇ ನಾಯಿನೇ ತಗೋಬರೋದು. ಓಡಲ್ಲ, ನಂಗೆ ಯೂಜ್ ಬ್ರೀಡ್ ಹುಚ್ಚು. ಈ ತರ ಬ್ರೀಡ್ ಎಲ್ಲ ನೀವು ಸ್ಟ್ರೀಟ್ ಡಾಗ್ ತರ ತೋರಿಸ್ತಾ ಇದೀರಾ ಸರ್. ಇದೆಲ್ಲ ನಾನು 6 ವರ್ಷ ಮಗುವಿಂದ ಸಾಕ್ಬಿಟ್ಟಿದೀನಿ. ನೀವು ಆ ತರದ್ರಲ್ಲಿ ಒಂದೊಂದು ಬ್ರೀಡ್ ಹುಡುಕಿದ್ದೀರಲ್ಲ. ಇದು ಲಾಸ್ಟ್. ಇದು ನೋಡಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಬ್ರೀಡ್ ಇದು. ಅಲ್ಲ, ಪೂಡರ್ಲಲ್ಲೇ ಯಾವ್ದೋ ಮಿಕ್ಸ್ ಇದು. ಪೂಡಲ್ ಅಲ್ಲ, ಲೊಗೊಟೋರ್ ರೊಮ್ಯಾಗ್ನೋ. ಲಾಸ್ಟ್ ಒಂದು ತೋರಿಸ್ಬಿಡ. ಅದು ಹೇಳಕ್ ಆಗದೆ ಇರುತ್ತೆ ಸರ್. ಅದೇ ಒಂಥರ ಮಜಾ. ಏನು ಕುಡುಕ್ಲಿ ಸರ್, ಈ ತರದ ಇಂಟ್ರೆಸ್ಟ್ ಇಲ್ಲದೆ ಸರ್. ನೀವು ಇಂಡಿಯಾ ಟಾಪ್ ಬ್ರೀಡರ್, ವರ್ಲ್ಡ್ ಟಾಪ್ ಬ್ರೀಡರ್, ವರ್ಲ್ಡ್ ಗೆ ನಂಬರ್ 1, ವರ್ಲ್ಡ್ ಗೆ ನಂಬರ್ 1 ಅಂತ ಹೇಳಿದ್ರೆ ಇದು ಸ್ವಲ್ಪ ಗೊತ್ತಿರ್ಬೇಕಲ್ಲ. ಇದನ್ನ ಯಾಕೆ ನಾನು ತಲೆ ಕೆಡ್ಸ್ಕೊಳ್ಳಿ ಸರ್? ಅಲ್ಲ ಸರ್, ನಾಲೆಜ್. ಈಗ ಯಾರು 4 ಜನ ಬಂದ್ರೆ ನನಗೆ ನಾಯಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದಾಗ ಇಂಡಿಯಾ ಕಂಟ್ರಿ ನಾಯಿ ಬಗ್ಗೆ ಗೊತ್ತಿರ್ಬೇಕು, ಜಾತಿ ನಾಯಿ ಬಗ್ಗೆ ಗೊತ್ತಿರ್ಬೇಕು, ಎಲ್ಲ ಡಾಕ್ಟರ್ ಓದಿರ್ಬೇಕು, ಇಲ್ಲ ಅದ್ರ ಸಂಬಂಧ ಡಾಗ್ ಶೋಗೆ ಜಡ್ಜ್ ಆಗಿರೋ ನೀವೆಲ್ಲ ತಿಳ್ಕೋಬೇಕು. ಬ್ರೀಡರ್ ನಾನು ಬ್ರೀಡರ್ ಅಲ್ವಲ್ಲ ಸರ್.
ಮತ್ತೆ ಬ್ರೀಡರ್ ಅಲ್ಲ, ಶೋಕಿ ಅಷ್ಟೇ. ನನ್ನ ಪ್ರಕಾರ ಶೋಕಿ ಬ್ರೀಡರ್ ಕರೆಕ್ಟಾ ಸರ್? ಬ್ರೀಡರ್ ಅಲ್ಲ ಅಲ್ವೇ ಸರ್, ಅಲ್ವಾ? ನಾನ್ ಮರಿನೇ ಮಾಡ್ಸಲ್ಲ, ಮರಿ ಎಲ್ಲಿ ಮಾಡ್ತಿದೀನಿ ಸರ್. ಓಹೋ, ಅಂದ್ರೆ ನೀವು ಆಲ್ರೆಡಿ ಒಂದು ಡಾಗ್ ಪಪ್ಪಿ ಇರೋದು ತಗೊಂಡ್ ಬರ್ತೀರಾ, ತಗೊಂಡ್ ಬಂದು ಶೋಗೆ ಇಟ್ಕೊಂಡು ಹೋಗಿ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ ಸರ್. ಆತರ ನಮ್ಗೊಂದ್ ಎರಡು ಕೊಡ್ಸಿ, ನಾವೊಂದ್ ಅದಕ್ಕೆ ಆಮೇಲೆ ಸರ್. ಬರೋಣ. ಅದನ್ನು ಹೇಳ್ಬಿಡ್ತೀನಿ, ಅದನ್ನ ಆಮೇಲೆ ಬರೋಣ. ಅದನ್ನು ಹೇಳ್ಬಿಡ್ತೀನಿ. ಸರ್, ಅದ್ರದ್ದು ಎಲ್ಲ ಇದೊಂದು last, ಇದೊಂದು ಕೇಳಿ last. ಕೇಳಿ. ಆಕ್ಚುಲಿ ಸಿಂಗಿಂಗ್ ಡಾಗ್ ಅಂತ ಸರ್, Singing dog. ಅದು ಬೊಗಳದೇ ಹಾಡ್ತಾರ ಆಡ್ತಾರೆ. ಫೇಮಸ್ ಡಾಗ್ ಇದು. ಅದೇ ತರನೇ ಬೊಗಳ್ಬೇಕು ಈಗ ನೀವು. ಹೆಂಗ್ ಗೊತ್ತನು? ಬರೀ street doctor ದೇ ಹೋಗ್ಕೊಂಡಿದ್ದೀರಾ. ಲಾಸ್ಟ್ ಇನ್ನೊಂದು ವರ್ಷ ಅಕೀಟ ತರ ಇದೆ ಅಂದ್ರೆ ಯಾರೋ ಗೊತ್ತಿಲ್ಲ. ಇಲ್ಲ ಏನ್ ಸರ್? ಅಕೀತ ಅಲ್ಲ, ಅಕೀಟ ತರ ಇಲ್ಲ ಇದೆ. ಇಲ್ಲ ಅಕೀತ ಅಲ್ಲ. ನೀವು ಜುನಿನಾ ಸಿಗಿದ್ದ ನೀವೇ ಕಾಫಿ ಮಾಡಿರೋರಿಗೆ ನಿಮ್ಗೆ ಹೇಳಕ್ ಬರ್ತಾ ಸರ್, ಇಲ್ಲ ಕೊಡಲ್ಲಿ ಜುನಿನಾ ಪ್ರೊನೌನ್ಸಿಯೇಷನ್ ನನ್ಗೆ ಇಂಗ್ಲಿಷ್ ಬರ್ದೇ ಇದು ಅಂತ ಕೇಳ್ತಾ ಕೊಡಲ್ಲ ಅವ್ರ ಕೈಲಿ ನಮ್ಮ ಹೇಳ್ತೀನಿ. ಇದೆ ನನಗೆ ಹೇಳಕ್ ಬರಲ್ಲ, ನನ್ಗೆ ಇಂಗ್ಲಿಷ್ ಬರಲ್ಲ ಸರ್. ನ್ಯೂ ಗಿನಿಯಾ ಸಿಂಗಿಂಗ್ ಡಾಗ್ ಸರ್, ಇದು ಅಯ್ಯಪ್ಪ, ಫೇಮಸ್. ನ್ಯೂ ಗಿನಿಯಾದಲ್ಲಿ ಸಿಂಗಿಂಗ್ ಡಾಗ್ ನಿಮ್ಗಳಿಗೆ ಸರ್, ನನ್ಗಲ್ಲ. ನನಗೆಲ್ಲ ಬೇರೆ ತರ. ನನಗೆ ಬಂದು ಹಿಡ್ಕೊ ಬಂದ್ರೆ 4 ಜನ ಮುತ್ಕೋಬೇಕು. ಆದ್ರೆ ನೀವು ನಾವೆಲ್ಲ ಕಂತ್ರಿ ನಾಯಿ, ನೀವು ಜಾತಿ ನಾಯಿ. ಹಂಗಲ್ಲ ಸರ್, ಈ ನಾಯಿನ ಹಿಡ್ಕೊ ಬಂದ್ರೆ ಜನ ಮುತ್ಕೊಂತಾರ ಸರ್. ಇಲ್ಲಿರೋ ಬೀದಿ ನಾಯಿನೇ ಅದು ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಯ್ತು, ಓಕೆ ಸರ್. ನೀವು ಚಿಕ್ಕ ವಯಸ್ಸಲ್ಲಿ ನೀವು SLC ಇದ್ದಾಗಲೇ ಬ್ರೀಡಿಂಗ್ ಶುರು ಮಾಡಿದ್ರಿ ಅಥವಾ ಏನೋ ಸಾಕೋ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಅವಾಗ ಟಾಪ್ 3 ನಿಮ್ ಇಷ್ಟವಾದ ಬ್ರೀಡ್ ಯಾವ್ದಂತ ಹೇಳಿ ಸರ್. ಅವಾಗ ಇಂಗ್ಲಿಷ್ ಮಾಸ್ಟಿಫು, ನಿಯೋಪ್ಲಟಿನ್ ಮಾಸ್ಟಿಫು, ಸೈಂಟ್ ಬರ್ನಾರ್ಡ್, ಈ 3 ನಾನು ಫುಲ್ ಫೇಮಸ್. ಆಮೇಲೆ ಅರ್ಲಿಕ್ವಿನ್ ಗ್ರೇಟ್ ಏನ್ ಫೇಮಸ್. ಆ 3 ತರ ಬೊಗ್ಲಿ ಸರ್. ಏನ ದಯವಿಟ್ಟು ಬರಲ್ಲ ಸರ್. ಎರಡು ನಿಮ್ಗೆ ಅದು ಇದು ಗಂಗಾ ಗೊತ್ತಿರಲ್ವಾ? ಇಲ್ಲ ನಾವು ಫಸ್ಟ್ ಹೇಳಿದ್ವಲ್ಲ, ದಯವಿಟ್ಟು ಸರ್ ಇವಾಗ ನೋಡಿ, ಸರ್, ನೀವ್ ಹೆಂಗೆ ಅಂದ್ರೆ purposely ಹೆಂಗ್ ಹುಡುಕಿದೀರಾ ಅಂದ್ರೆ ಇಂಗ್ಲಿಷ್ ಬರೋದೇ ಇಲ್ಲ ಮೊದ್ಲೇ ನನ್ಗೆ. ಅದು ನಿಮ್ಗೆ ಇಂಗ್ಲಿಷ್ ಬರೋರ್ಗೆ ಪ್ರೊನೌನ್ಸ್ ಮಾಡಕ್ ಬರ್ತಾ ಇಲ್ಲ. ಹೌದು. ಆ ತರದ್ದು ಕಷ್ಟ ಆಗಿದ್ ನನಗೋಸ್ಕರ ನಾನೇನ್ ಹೇಳ್ದೆ? ನಾನು ಹೇಳ್ತೀನಿ ಕೇಳಿ, ಐದು ಬ್ರೀಡ್ ಹೆಸರು ಹೇಳಿಲ್ಲ ಅಂದ್ರೆ ನೀವು ಒಂದ್ 3 ಬ್ರೀಡ್ ತರ ಬೊಗಳ್ಬೇಕು. ಇದು ಎಲ್ಲೂ ನೀವು ಮಾಡಿಲ್ಲ ಅಂತ ಡಾಗ್ ಬ್ರೀಡ್ ನೋಡಿ ಸರ್. ನಾನೀಗ ನಾನ್ ಬೊಗಳ್ತೀನಿ, ಚಿಕ್ಕ ಮರಿನಾ ದೊಡ್ಡ ಮರಿನಾ ಹೇಳಿ. ನಾವು ಹೋಗಲ್ಲ ಸರ್, ನಾವು ನನ್ಗೆ ಬರಲ್ಲ ಸರ್, ದಯವಿಟ್ಟು ಶೋಕಿ ಮಾಡ್ತೀರಾ ನಾಯಿ ಇಟ್ಕೊಂಡು. ನಾಯಿ ತರ ಒಂಚೂರು ಬೊಗಳಕ್ ಬರಲ್ಲ. ಕಚ್ಚಾ ನಾಯಿನ ಸಾಕಲ್ಲ ಸರ್. ಓ, ಇವಾಗ ಅದು ಯಾವ್ದೋ 100 ಕೋಟಿ ನಾಯಿ, ಅದು ಉಸಿರು ಬಿಡಲ್ಲ. ನಿಮ್ಮ ಹತ್ರ ಇರೋ ಕೋಟಿ ಕತ್ಕೊಂಡು ಹೋದ್ರು ಬಿಡಲ್ಲ. ಅದು ಉಸಿರು ಕಳ್ಳ ಬಂದ್ರು ಬಂದ್ ಕತ್ಕೊಂಡು ಹೋಗೋದು. ನಾವು ಅಂತದೇ ಸಾಕತ್ ಸರ್. ಮನೆ ಎಲ್ಲಿ ಕಟ್ಟಾಕಿರ್ತೀರ ಸರ್ ಆ ನಾಯಿನ ನೀವು? ಇಲ್ಲೇ ಮನೆ ಕೀಸಲ್ಲಿ ಕಿತ್ತರ ಕೇಳು. ಹೆಂಗಿರ್ಲಿ ಇರುತ್ತಾ? ಹಿಂಗಿರ್ಲಿ. ಅದು ಚಿಕ್ಕ ಬಿಡಲ್ಲ. ಹುಡುಗ, ಚಿಕ್ಕ ಹುಡುಗ ಇವ್ರ ಹತ್ರ ಇದ್ರೆ ಅದು 100 ಕೋಟಿ ಅಂತಾರೆ, ನಮ್ಮ ಹತ್ರ ಹೋಗಲೇ ಕೋತಿ ಅಂತಾರೆ. ಅಲ್ಲ ಸರ್, 100% ಸ್ಯಾಂಪಲ್ ಹೇಳ್ತೀನಿ ಸರ್. ನಾನ್ ನಿಮ್ಗೊಂದು ಹೇಳ್ತೀನಿ ಇವಾಗ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವು ಒಂದು 2 ಬೀದಿ ನಾಯಿ ತಗೊಂಡು ಒಂದು ಶೋಕಿ ಮಾಡಿ ಸರ್, ಯಾವ್ದಾದ್ರು ಸ್ಟೇಜ್ ಮೇಲೆ ಹೋಗಿ. ಸರ್, ಒಂದು 50 ನಾಯಿ ಸಾಕಿದೀನಿ ಸರ್. ಬೀದಿ ನಾಯಿ 50 ನಾಯಿ ಎಲ್ಲಿ ನಾವು ನೋಡೇ ಇಲ್ವಲ್ಲ ಸರ್? ಈಗಲ್ಲ ಸರ್, ಮಗುವಿಂದ 6 ವರ್ಷ ಮಗುವಿಂದ ಹಾ 10th ಸ್ಟ್ಯಾಂಡರ್ಡ್ ವರೆಗೂ 50 ನಾಯಿ ಸಾಕಿದ್ದೀನಿ. ಬಟ್ ಆದ್ರೆ ಇವಾಗ ನಿಮ್ಗೆ ಇಷ್ಟೆಲ್ಲ ಹೆಸರು ಬಂದಿದೆ, ಒಳ್ಳೆ ಹೆಸರು ಮಾಡಿದೀರಾ. ಇವಾಗ ಒಂದು ಬೀದಿ ನಾಯಿ ತಗೊಂಡು ಹೋಗ್ಬಿಟ್ಟು ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ನಿಂತ್ಕೊಂತೀರಾ? ಅಲ್ಲ ಸರ್, ನಾನು 5,000 ನಾಯಿಗೆ ಬೀದಿ ನಾಯಿಗಳಿಗೆ ಊಟ ಹಾಕ್ಸ್ತಾ ಇದ್ದೀನಿ. ನನ್ಗೆ ಅದು ಬೇಡ, ನಾನು ನಿಮ್ಮನ್ನ ಕೇಳ್ತಾರ. ಈಗ ಇಷ್ಟೆಲ್ಲ ಹೆಸರು ಮಾಡಿದ್ದೀರಾ, ಒಂದು ಸ್ಟೇಜ್ ಮೇಲೆ ಹೋಗ್ತೀರಾ. ಸ್ಟೇಜ್ ಮೇಲೆ ಹೋದಾಗ ಒಂದು ಬೀದಿ ನಾಯಿ ಕರ್ಕೊಂಡು ಹೋಗ್ತೀರಾ? ಹೌದು, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀರಾ? ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ ಯಾರ್ದಾರು. ಆಯ್ತು, ನಾಳೆ ನೆಕ್ಸ್ಟ್ ನೀವು ಫಂಕ್ಷನ್ಗೆ ಹೋಗಿ ನನ್ನ ಕೇಳ್ಬೇಕು, ನೀವು ನಾನು ಕಳಿಸ್ತೀನಿ. 100% ಕರ್ಕೊಂಡು ಹೋಗ್ತೀನಿ. ಡನ್. ನಮ್ಮ ನಾಯಿ ಜೊತೆ ಕರ್ಕೊಂಡು ಹೋಗ್ತೀನಿ. ಅದು ನೆಕ್ಸ್ಟ್ ಎಲ್ಲ ಕರ್ಕೊಂಡು ಹೋಗ್ತೀನಿ. ನೋಡಿ ವೀಕ್ಷಕರೇ, ನೆಕ್ಸ್ಟ್ ಟೈಮು ಡಾಗ್ ಸತೀಶ್ ಅವರು ಬರ್ತಾ ಇದಾರೆ. ಒಂದು ಬೀದಿ ನಾಯಿ ಜೊತೆ ಬರ್ತಾರೆ. ಮನೇಲಿ ಸಾಕಿರೋದು ಹಿಡ್ಕೊಡಿ, ಯಾಕಂದ್ರೆ ಬೀದಿಲಿ ಇರೋ ನಾಯಿ ಹಿಡ್ಕೊಂಡು ವ್ಯಾಕ್ಸಿನೇಷನ್ ಆಗಿರಲ್ಲ, ಅದಕ್ಕೆ ಏನು ಆಗಲ್ಲ. ಸುಳ್ಳು, ಅದೆಲ್ಲ ಸುಳ್ಳು ಸರ್. ಸರ್, ಬೀದಿ ನಾಯಿ ಬೀದಿಲಿರೋ 1000 ನಾಯಿ ಕಚ್ಚಿದ್ರು ಹುಚ್ಚಿಡಿಯಲ್ಲ ಸರ್. ಹೌದಾ? ಆ ಹುಚ್ಚಿಡ್ದಿರೋ ನಾಯಿ ಕಚ್ಚಿದ್ರೆ ಮಾತ್ರ ಅಲ್ಲ, ಅದು ಗೊತ್ತಿದೆ. ಅದೇ ಹುಚ್ಚಿರೋ ನಾಯಿ ಅದು ಕಚ್ಚಿದ್ರೆ ಮಾತ್ರ. ಸರ್, ನೀವು ನಿಪುಣರಲ್ವಾ ಇದ್ರಲ್ಲಿ? ಸರ್, ನಿಪುಣರು ಅಂದ್ರೆ ನಾನು ಇಂಗ್ಲಿಷ್ ಬರಲ್ಲ ಸರ್. ನಾನು ಇಂಗ್ಲಿಷ್ ಫಾರಿನ್ ಇಂದ ನಾಯಿ ತರ್ಸೋದು ನಾನ್ ವ್ಯವಹಾರ ಮಾಡಲ್ಲ ಸರ್. ಕಂಡೋರ್ ಮಾಡ್ತಾರೆ ಸರ್, ಅವರಿಂದ ನಾನು ತಗೊಳ್ಳೋದು. ಡಾಗ್ ನೀವು ಏನ್ ಫುಡ್ ಹಾಕ್ತೀರಾ ಸರ್? ಸರ್, ಅದು ಚಿಕನ್ ನನಗೆ ಫ್ರೀ ಸಿಗುತ್ತೆ. ಡಾಗ್ ಫುಡ್ಸ್ ಎಲ್ಲ ಜಾಸ್ತಿ ಏನ್ ಹಾಕಲ್ವಾ? ಡಾಗ್ ಫುಡ್ ಸುಮ್ಮನೆ ಕಾಟಾಚಾರಕ್ಕೆ ಬೆಳೆಯೋವರೆಗೂ ಹಾಕ್ತಿವಿ, ಒಂದು 7-8 ತಿಂಗಳವರೆಗೂ ಹಾಕ್ತಿವಿ. ಆಮೇಲೆ ಬರೀ ಚಿಕನ್ ಸರ್. ಯಾಕಂದ್ರೆ ಡಾಗ್ ಫುಡ್ ತುಂಬಾ ಕಾಸ್ಟ್ಲಿ ಸರ್. ಚಿಕನ್ ಬಂದು 0 ರೂಪೀಸ್. ಸ್ವಲ್ಪ ಈಸಿ. 0 ರೂಪೀಸ್. ನಾನ್ ತರಿಸಿ ನಮ್ ನಾಯಿಗೆ ಪೆಟ್ ಮೀಟ್ ಕೆಜಿಗೆ 80 ರೂಪಾಯಿ. ನಾನು ಇಲ್ಲಿ ಅಡ್ರೆಸ್ ಕೊಡ್ತೀನಿ, ಪದ್ಮನಾಭ ಇಲ್ಲೇ ಮಿನಿಸೋ ಸ್ಟಾಪ್ ಡೌನ್ ಅಲ್ಲಿ ಲೋಕೇಶ್ ಅಂತ ಅಂಗಡಿ 80 kg ಫ್ರೀ ಆಗಿ ಕೊಡ್ತಾರೆ. ನಿಮ್ ಹೆಸರು ಹೇಳಿದ್ರೆ ಕೊಟ್ಬಿಡ್ತಾರೆ. 80 kg ಏನು ಒಂದ್ ತಿಂಗಳಿಗೆ? ಒಂದ್ ದಿವಸಕ್ಕೆ 80 kg ಹೋದ್ರೆ ಫಂಕ್ಷನ್ ಇದ್ರೆ ಇಲ್ಲಿ ಬೋರ್ಡ್ ಹಾಕ್ಬಿಡು, ಡಾಗ್ ಸತೀಶ್ ಅವರ ವತಿಯಿಂದ ಇವತ್ತು ಚಿಕನ್ ಮಟನ್ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಒಳ್ಳೇದಲ್ಲ, ಅದು ಹೋಟ್ಲು ಹೊಡಿತಾರೆ ಸರ್. ಹೋಟ್ಲು ಹೊಡಿತಾರೆ, PCP ಅಂತಾರೆ. ಸಿಪಿ ಹೋಟ್ಲು ಹೊಡಿತಾರ? ಅದು ಒಳ್ಳೆ ಪೀಸ್ ಅಂದ್ರೆ ಒಳ್ಳೆ ಪೀಸ್ ಹೊಡಿತಾರೆ. ಲೆಗ್ ಪೀಸ್ 80 kg ಫ್ರೀ ಮಟನ್ ಇರುತ್ತೆ, ಅದೆಲ್ಲ ಅಲ್ಲಿಗೆ ಹೋಗುತ್ತೆ.
ನೆಕ್ಕಿಂದ ಬಾಡಿ ಇರುತ್ತೆ, ಅದ್ರ ಚಿಕನ್ ಮೆತ್ಕೊಂಡಿರುತ್ತೆ. ಅದೇ ಅದನ್ನೇ ನಾನ್ ತರಿಸ್ತೀನಿ ಸರ್ ನಮ್ಮ ನಾಯಿಗೆ 80 ರೂಪಾಯಿ ಕೆಜಿ. ಅದನ್ನ ನಾನು 0 ರೂಪೀಸ್ ಅಲ್ಲಿ ಇಸ್ಕೊಡ್ತೀನಿ. ತಗೊಳ್ಳಿ. ಸರಿ, ಆಮೇಲೆ ಫೋನ್ ನೀವು ಮಾಡಿ ತಗೊಳ್ಳೋದು. ನಿನಗೆ ನೀವು ಯಾವ ಏರಿಯಾ ಮನೆ ಹೇಳಿ? ನಮ್ JP ನಗರ್. ಇಲ್ಲೇ ಏರಿಯಾನ ಹತ್ರನೇ ಆಗುತ್ತೆ ಹಂಗಾರೆ. ಅಲ್ಲ, ನಾನು ಇನ್ನ ಇವ್ರ ಏರಿಯಾ ಆದ್ರೆ ರಾಜನಗರ ಆದ್ರೆ ಅಲ್ಲಿ ಅಡ್ರೆಸ್ ಕೊಡ್ತಿದ್ದೆ. ಇಲ್ಲ, ಅವನೇನ್ ಸಾಕಲ್ಲ. 20 ರೂಪಾಯಿ ಕೊಡಿಸ್ತೀನಿ, ನೀವು ತಗೊಳ್ಳೋದು 80 ರೂಪಾಯಿ. ಹೌದಾ? JP ನಗರದಲ್ಲಿ 20 ರೂಪಾಯಿಗೆ. JP ನಗರಲ್ಲ, ಇವ್ರ ಏರಿಯಾ 20 ರೂಪಾಯಿ ಆ ಸೈಡ್ ಆದ್ರೆ 20 ರೂಪಾಯಿ ಕೊಡಿಸ್ತೀನಿ. ಅಂದ್ರೆ ಆತರ ಲಿಂಕ್ ಇದೆ ನನ್ಗೆ. ಈಗ ನಿಮ್ಗೆ ಹೊಸಬ್ರು ನಿಮ್ಗೆ 80 ರೂಪಾಯಿ ಕೊಡ್ತಾರೆ. ಹಾಗೆ ಈಗ ಮನುಷ್ಯರು ತಿನ್ನೋ ಚಿಕನ್ ಏನಾದ್ರು ಕಡಿಮೆ ಸಿಗುತ್ತಾ? ಮಟನ್ ಚಿಕನ್ ನಿಮ್ಮ ಕಡೆಯಿಂದ? ಇಲ್ಲ ಅದೆಲ್ಲ ಯಾಕೆ ಒಂದು ಫಂಕ್ಷನ್ ಮಾಡೋಣ ಅಂತ ಮಾಡ್ಬಿಡೋಣ, ಬೀಗ್ರೂಟ್ ಅಂತ ಯಾವ್ದಾದ್ರು ಮಾಡಿಸ್ಬಿಡೋಣ ಅಂತ. ಇನ್ನೊಂದು ಕ್ವಶನ್ ಏನು ಅಂದ್ರೆ ಸರ್, ನೀವು ಬಿಗ್ ಬಾಸ್ಗೆ ಹೆಂಗ್ ಸೆಲೆಕ್ಟ್ ಆದ್ರಿ ಸರ್? ನನಗೆ 8 ವರ್ಷ ಆಸೆ. ಅಂದರೆ ನನಗೆ ಒಂದೊಂದ್ಸಲಿನೂ ಸುದೀಪ್ ಸರ್ ಮನೇಲಿ ಫ್ರೆಂಡ್ಸ್ ಇರ್ತಾರಲ್ಲ ಸರ್, ಅಂದರೆ ಯಾವ ಹೆಸರೇನು ಇಲ್ಲೇ ಇರೋದು, ಮಹೇಶ್ ಅಂತ ಡೈರೆಕ್ಟ್ರು, ದೇವಾಡ ಪೆಟ್ರೋಲ್ ಬಂಕ್ ಹತ್ರ, ಅವರೆಲ್ಲ ನನಗೆ ಫ್ರೆಂಡ್. ಅವ್ರ ಮನೆ ಮುಂದೆನೇ ನಾವಿರೋದು. ಅವರು ಅವಾಗವಾಗ ಹೇಳೋರು, ಅಲ್ಲಿ ಮಾತಾಡ್ತಾ ಇದ್ರು, ನೀವು ವಿಷಯ ಈ ಸಲ ಗ್ಯಾರಂಟಿ ಹೋಗ್ತಾ. ಅಂದರೆ ನಾನು ಒಂದೊಂದು ನಾಯಿ ತಂದಾಗ್ಲೂ ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೆ. ಅಂದರೆ ಫಸ್ಟ್ ಬಂದು 1 ಕೋಟಿ ನಾಯಿ ಅಂತ ಕೊರಿಯನ್ ಮ್ಯಾಸ್ಟಿಫ್ ಅಂತ ಬಂತು ಸರ್. ಅದ್ರದ್ದು ನಿಮಗೆ ಒಂದು 600 ಚಾನಲ್ ತೋರಿಸ್ತೀನಿ ಆಗಿನ ಕಾಲದಲ್ಲಿ 8 ವರ್ಷದ ಹಿಂದೆನೆ. ಅವಾಗ ಒಂದೊಂದು ಬಂದಾಗ್ಲೂ ಈ ಸಲ ಹೋಗ್ತೀಯ ನೋಡು, ಈ ಸಲ ಹೋಗ್ತೀಯ ನೋಡು, ಈ ಸಲ ಹೋಗ್ತೀಯ ನೋಡು ಅಂತ ಆಸೆ ತೋರಿಸೋರು. ಅಂದರೆ ನನ್ಗೆ ಗೊತ್ತಿಲ್ಲ, ಪ್ರೊಸೀಜರ್ ಗೊತ್ತಿಲ್ಲ. ಯಾಕೆ ಹೋಗ್ತೀಯಾ ಅಂತ. ನೀವು ನಾಯಿ ಒಬ್ರು ತಂದು ಇಟ್ಕೊಂಡಿದ್ರೆ ಅದಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ? ಹಂಗಲ್ಲ, ಫೇಮಸ್, ವರ್ಲ್ಡ್ ಫೇಮಸ್ ಅಂತ ಹಂಗಲ್ಲ. ಇವಾಗ ನೀನೊಬ್ಬ ಕಾಮನ್ ಮ್ಯಾನ್ ಆಗಿ ಹೋಗಿದೆ ಬಿಗ್ ಬಾಸ್ಗೆ. ಸೊ ಸರ್, ಇವಾಗ ಹೆಸರು ಮಾಡಿದಿರಲ್ಲ, ಹೋಗ್ಬೋದು. ಹೆಸರು ಮಾಡಿದ್ದಾರೆ ಅಂತ ಕರೀತಾರೆ ಅಂತ ಓಪ್ಸ್. ಅಲ್ಲಿ ಇವಾಗ ರಕ್ಷಿತಾ ಹೆಂಗೆ ನೋಡಿ ಯೂಟ್ಯೂಬ್ ಅಲ್ಲಿ ಫೇಮಸ್. ನೀವು ನಾಯಿ ತಂದು ಶೋಕಿ ಮಾಡ್ತಾ ಇದ್ದೀರಾ? ಶೋಕಿ ಅಲ್ಲ, ನಾಯಲ್ಲೇ ವರ್ಲ್ಡ್ ಗೆ ಫೇಮಸ್ ಸರ್. ಆ ಫೇಮ್ ಇಂದ ಅವ್ರನ್ನ ಗೂಗಲ್ ಮಾಡಿದ್ರೆ ವರ್ಲ್ಡ್ ಗೆ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ ಅಲ್ಲಿ ಯಾರನ್ನ ಫಸ್ಟ್ ತೋರಿಸುತ್ತೆ, ರಿಯಲ್ ಆಗಿ ಅವರೇ ನಂಬರ್ 1. ಬಟ್ ನೀವು ಇಲ್ಲ ರಿಯಲ್ ಆಗಿ ಅವ್ರ ನಂಬರ್ ಅಂದ್ರೆ ಅಲ್ಲ, ನೀವು ಬ್ರೀಡರ್ ಅಲ್ವಲ್ಲ ಈಗ? ಸರ್ ಬ್ರೀಡರ್ ಇದ್ದೇ ಸರ್. ಈಗ 10 ವರ್ಷ ಆಯ್ತು ನೀವು. ಅದೇ ನಮ್ಗೆ ವಿಷಯ ಗೊತ್ತಿಲ್ಲ. ಅದೇ 3,000 ಪ್ರೈಸ್ ವಿನ್ ಮಾಡಿದೀನಿ, 300 ನಾಯಿ ಚಾಂಪಿಯನ್ ಮಾಡಿದೀನಿ. 3 ನಾಯಿ ಚಾಂಪಿಯನ್ ಮಾಡಿದ್ರೆ ಡಾಗ್ ಶೋಲಿ ಜಡ್ಜ್ ಆಗ್ಬೋದು. ನನಗೆ ಅಲ್ಲಿ ಬಿಸಿಲು ನಿಂತ್ಕೊಂಡು ನಾಯಿ ಪಾಡಕ್ಕೆ ನಂಗೆ ಇಷ್ಟ ಇಲ್ಲ. ಬಿಸಿಲಿಗೋಸ್ಕರ ನೀವು ಜಡ್ಜ್ ಆಗಿಲ್ಲ. ಈ ಕಲರ್ ಹೋಗ್ಬಿಡುತ್ತೆ ಅಂತ. ಇಲ್ಲೇ ಒಂದು ಪಾಯಿಂಟ್, ಜಸ್ಟ್ ದರ್ಶನ್ ಸರ್ ಮೂವಿ ಜೊತೆ ಪಕ್ಕದಲ್ಲಿ ಇರ್ತಿರಲ್ಲ, ಹೌದು, ಅವಾಗ ನೀವು ಅಲ್ಲಿ ಬಿಸಿಲಲ್ಲಿ ಟ್ಯಾನ್ ಆಗಿ ಸ್ವಲ್ಪ ನೀವು ಕಪ್ಪಾಗಿದ್ದ? ಇಲ್ಲ ಸರ್, ಅದ್ರಲ್ಲಿ ಫುಲ್ ಎಲ್ಲ ಇಡೀ ಮುಕ್ಕಾಲ್ ಪಿಕ್ಚರ್ ಅಂದ್ರೆ ಅರ್ಧ ಇಂಟರ್ವ್ಯೂಲ್ ವರ್ಗೂ ಇದೀನಿ ಸರ್. ಅಷ್ಟಕ್ಕಷ್ಟು ಬಿಳಿಗಿದ್ದೀನಿ ಸರ್. ಅದ್ರಲ್ಲಿ ಎಲ್ಲಿ ಕರ್ರಗಿದ್ದೀನಿ ಅದನ್ನ ಎತ್ಕೊಂಡು ಇನ್ನೂ ಕರ್ರಗ್ ಮಾಡಿ ಹಾಕಿದ್ದಾರೆ. ಅದೇ ಮೂವಿದು ನಾನೀಗ ಫೋಟೋ ಕಳಿಸ್ತೀನಿ ಸರ್. ಅವ್ರ ಪಕ್ಕನೇ ನಿಂತಿರೋದು ಬೆಳ್ಳಗಿರೋ ಫೋಟೋ. ಇಲ್ಲ ಸರ್, ಹೌದು, ಆ ಸಿನಿಮಾ ಡೈರೆಕ್ಟರ್ ಒಂದ್ ಕಡೆ ಇಂಟರ್ವ್ಯೂ ನೋಡಿದೆ. ಹೌದು, ಅವ್ರು ಏನ್ ಹೇಳ್ತಾರೆ ಸರ್, ಅದು 2004 ಅಲ್ಲಿ ಬಂದಿರೋ ಮೂವಿ. ಹೌದು ಸರ್. ಆ ಟೈಮಲ್ಲಿ ನಮ್ಗೆ ಟೆಕ್ನಾಲಜಿ ಒಬ್ರು ಕಪ್ ಮಾಡಕ್ಕೆ ಏನು DI ಅದೆಲ್ಲ ಇರ್ಲಿಲ್ಲ. ಹೌದು, ಮಾಡಿದ್ರೆ ಹಿಂಗ್ ಮೇಕಪ್ ಅಲ್ಲೇ ಮೇಕಪ್ ಅಲ್ಲಿ ಅವ್ರು ಎಲ್ಲಾರ್ಗು ಚೆನ್ನಾಗೇ ಮಾಡಿದ್ರು ಸರ್. ಅವ್ರು ಇದ್ದಿದ್ದು ಆ ಕಲರ್ ಅನ್ಸುತ್ತೆ. ಪಾಪ ಅವ್ರ ಬಗ್ಗೆ ನಾವೇನ್ ಹೇಳೋಣ. ನಾನು ಅದೇ ಅನ್ಕೊಂಡೆ. ಅವ್ರೆ ಸರ್, ಬಡ 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 ಅಂತ ಅವ್ರೆ ಸರ್. ಊಟತಾನೆ ಮರಿ ಮಗು. ನಾನು ಅದಕ್ಕೆ ಇವಾಗ ನೀವ್ ಹೇಳಿದ್ರಲ್ಲ ಸರ್, ಕಾಲೇಜ್ ಲೈಫ್ ಮೂವಿಗೆ ಹೋಗಕ್ಕಿಂತ ಮುಂಚೆನೆ ಫೋಟೋ ತೋರಿಸ್ತೀನಿ ಸರ್, ಎಲ್ಲ ಕಳಿಸ್ತೀನಿ. ಹೆಂಗಿದ್ದೆ ಅಂತ, ಅಮೀರ್ ಖಾನ್ ತರ ಇದ್ದೆ ಅಂದ್ರೆ ಎಲ್ಲ ಅಮೀರ್ ಖಾನ್ ತರ ಇರೋದೇ ಕಳಿಸ್ತೀನಿ. ಅಲ್ಲಿ ಏನಂದ್ರೆ ಸರ್, ಆ ಮೂವಿ ಏನಕ್ಕೆ ಲಾಸ್ಟ್ ಆಗುತ್ತೆ? ಕಲರ್ ಡಬ್ ಮಾಡಿದ್ದಕ್ಕ ಅದಕ್ಕೆ ಜಗಳ ಆಯ್ತು. ನಿಮಿಷ, ಇನ್ನೊಂದು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸರ್. ನಿಮ್ಗಳಿಗೆ ಕರ್ನಾಟಕದವ್ರಿಗೆ ಇವಾಗ ಗೊತ್ತಾಗ್ತಾ ಇದೀನಿ ಸರ್. ನಾನು ವರ್ಲ್ಡ್ ಗೆ ನೀವ್ ಎಷ್ಟು ವರ್ಷ ಹಿಂದೆ ತೋರ್ಸು ಅಂದ್ರೆ ಅಷ್ಟು ವರ್ಷದಿಂದ 8 ವರ್ಷದ ಒಳಗಡೆ ವರ್ಲ್ಡ್ ನ್ಯೂಸ್ ಸದ್ಯ ಹೇಳಿದ್ರಿ. ಎಷ್ಟು ವರ್ಷ? 1947 ಕೇಳಿರ್ಬೇಕಾ? ನಿಮ್ಗೆ ಎಷ್ಟು ವರ್ಷ ಆಗಿದೆ ಹಾಗಾದ್ರೆ ಕೇಳ್ಬೋದಾ? ಹೇಳ್ತೀರಾ? ನನಗೆ 52 ವರ್ಷ. 52 ವರ್ಷ ನೋಡ್ರೆ ಏನ್ ಸರ್, 16 ಇದ್ದಂಗಿದ್ದೀರಾ? ಅಷ್ಟೆಲ್ಲ ಸುಳ್ಳು ಹೇಳ್ಬೇಡ. 26, 27 ತರ ಇದ್ದಾರೆ ಸರ್. ನಾನು ಆಗಿನ ಕಾಲದಲ್ಲೇನೆ ಲೆದರ್ ಜಾಕೆಟ್ ಇಲ್ಲಿವರೆಗೂ ಬರುತ್ತಲ್ಲ ಸರ್, ಇಂಗ್ಲಿಷ್ ಅವ್ರು ಕೋಟ್ ಹಾಕ್ತಾರಲ್ಲ, ಆ ತರ ಹಾಕೊಂಡು ಕಾಲೇಜ್ ಲೈಫ್ ಅಲ್ಲೇನೆ ಮಂಚಿನ ಮೇಲೆ ಡ್ಯಾಮ್ಗೆ ಹುಡುಗರೆಲ್ಲ ಟ್ರಿಪ್ ಹೋಗಿದ್ವಿ ಸರ್. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಸಮ್ಮರ್ ಟೈಮ್ ಅಲ್ಲ, ವಿಂಟರ್ ಟೈಮ್ ಅಲ್ಲ ಸರ್, ಗೊತ್ತಿಲ್ಲ ಯಾವ್ದೋ ಒಂದು. ಆದ್ರೆ ನಾನು ನೀರ್ಗಿಳಿ ಅಲ್ಲ, ಮಂಚಿನ ಮೇಲೆ ಡ್ಯಾಮ್ ಅಲ್ಲ, ಮಂಚಿನ ಮೇಲೆ ಡ್ಯಾಮ್ ಸರ್. ಮಂಚಿನ ಮೇಲೆ ಡ್ಯಾಮ್ ಇಲ್ಲಿ ಸರ್, ದೊಡ್ಡ ಮರ ಹತ್ರ. ಮಂಚದ ಮೇಲೆ ಡ್ಯಾಮ್ ತರ ಅದಕ್ಕೆ ಹೇಳಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇಲ್ಲ, ನಂಗೆ ಗೊತ್ತಾಗ್ಲಿಲ್ಲ ನಿಮ್ಗೆ ಏನ್ ಕೇಳಿಸ್ತು ಅಂತ. ಮಹಾನಗರ ಫಸ್ಟ್ ಮೂವಿ ಸರ್ ನಂದು, ವಿನೋದ್ ಪ್ರಭಾಕರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್. ಓಕೆ, ಫ್ರೆಂಡ್ ಕ್ಯಾರೆಕ್ಟರ್. ಯಾವ ಇಸ್ವಿ? ಅದು 6 ತಿಂಗಳ ಗ್ಯಾಪೇ ಸರ್. 6 ತಿಂಗಳಲ್ಲಿ 4 ಮಾಡಿದೆ ಸರ್. 6 ತಿಂಗಳಲ್ಲಿ 4 ಮಾಡಿದೆ. 6 ತಿಂಗಳಲ್ಲಿ 4 ಸರ್. ಇವತ್ತವರೆಗೆ 100 ಆಗಿರೋದು ಸರ್. ಎಂತ ಪ್ರತಿಭೆನ ಕಳ್ಕೊಂಡಿದೆ. ಪ್ರತಿಭೆ ಇರ್ಲಿಲ್ಲ ಅಂತ ನಾನೇ ಬಿಟ್ಟಿದ್ದು. ಎಷ್ಟಿತ್ತು ಸರ್ ಪೇಮೆಂಟ್ ನಿಮ್ಗೆ? ಗೊತ್ತಿಲ್ಲ ಸರ್, ಚಿಕ್ಕ ಅಮೌಂಟ್ ಇರುತ್ತೆ, ತುಂಬಾ ಚಿಕ್ಕ ಅಮೌಂಟ್ ಇರುತ್ತೆ. ಆ ದುಡ್ಡನ್ನ ನೀವು ತಗೊಳ್ತಾ ಇರಲ್ಲ, ಇಸ್ಕೊಂಡು ವರ್ಕರ್ಸ್ಗೆ ಲೈಟ್ ಬಾಯ್ ಅವ್ರವ್ರಿಗೆ ಹಂಚಿ ಬರ್ತಿದೆ. ಎಷ್ಟು ಸರ್ ಅಮೌಂಟ್? ಸರ್, ನಾನು ದಿನಕ್ಕೆ 10,000 ನಾಯಲ್ಲಿ ದುಡಿತಿದ್ದೆ. ಅದಲ್ಲ, ಅಲ್ಲಿ ಅಮೌಂಟ್ ಎಷ್ಟಿತ್ತು ಗೊತ್ತಿಲ್ಲ, ಚಿಕ್ಕ ಅಮೌಂಟ್ ಇರುತ್ತೆ ಸರ್. 500 ರೂಪಾಯಿ ಒಂದಿನಕ್ಕೆ.
ಅಷ್ಟು ಚೀಪ್ ಆಗಿರ್ಲಿಲ್ಲ. ಆಯ್ತು 2 ಸಾವಿರ ಅಲ್ಲ ಎಷ್ಟು ನನಗೆ cheap ಆಗಿರ್ಲಿಲ್ಲ 2 ಸಾವಿರ sir. ಒಂದಿನಕ್ಕೆ 7,000 to 10,000 ಒಳಗೆ ಅನ್ಕೊಳ್ಳಿ ಸರ್. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಆಮೇಲೆ ಅದನ್ನು ಅವ್ರನ್ನ ಕೇಳಿ ಇಷ್ಟು ಕೊಟ್ರ ಅಷ್ಟು ಕೊಟ್ರ ಅಂತ ಮಾಡಬೇಡಿ, ಮರ್ತೋಗಿದೆ. ಒಟ್ನಲ್ಲಿ ಒಂದು 5,000-10,000 ಒಳಗೆ. ಯಾಕಂದ್ರೆ ಡಾಗ್ ಅಲ್ಲೇ ದಿನಕ್ಕೆ 10,000 ದುಡಿತಿದ್ದೆ. ಆಮೇಲೆ ನನಗೆ ನಾಯಲ್ಲಿ ಬರ್ತಿದ್ದ ದುಡ್ಡು ಸಾಕು, ನನ್ನ ಹೆಸರು ಮಾಡಕ್ಕೋಸ್ಕರ ಹೋಗಿದ್ದು. ಆಮೇಲೆ ಹೊಗಳಿಸ್ಕೊಳಕ್ ಹೋಗಿದ್ದು, ಅಂದ್ರೆ ನನ್ನ ಹೊಗಳಬೇಕು, ಒಳ್ಳೆಯವ್ ಅನ್ಬೇಕು ಅಂತ. ಅಲ್ಲಿ ಸಾಯಂಕಾಲ ಆದ್ರೆ ಮಿಸ್ಬಿಹೇವ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಾನು ಅದಕ್ಕೆ ಬಲ್ಲಮ್ಮ, ನಾನು ದಯವಿಟ್ಟು ಬಿಟ್ಬಿಡಿ ಅಂದ್ರೆ ವೇಸ್ಟ್ ಅನ್ನೋರು. ಹೌದು, ನನ್ ಗಾಂಡು ವೇಸ್ಟ್ ಅಂತಾನೆ. ಯಾಕೆ ನಿಮ್ಮನ್ನ ಏನಂತ ಹೇಳ್ತಾ ಇದ್ದ? ಬೇಡ ಸರ್, ಹೆಸರು ಹೇಳಂಗಿಲ್ಲ. ಯಾಕೆ ಹೇಳ್ತಾ ಇದ್ರು? ಆದ್ರೆ ಬರೀ ಅದೇ ವ್ಯವಹಾರ ನಡೆಯೋದು ಸರ್ ಅಲ್ಲಿ. ಅದೇ ವ್ಯವಹಾರ ಸರ್ ಏನ್ ಗೊತ್ತಾ ಹೇಳ್ತಾರದು, ಶೂಟಿಂಗ್ ಮುಗಿತಿದ್ದಾನೆ ಸರ್ನ ಬಾ. ಹೌದು ಅಮೀರ್ ಖಾನ್ ತರ ಇದ್ರಿ ಬೇರೆ ಆಗ. ತೆಳ್ಳಗ್ ಬೆಳ್ಳಗ್ ಹೌದು ಸರ್. ಅಲ್ಲಿ ಒಂದು ಮೇಕಪ್ ಯಾವ್ದೋ ಒಂದು ಫೋಟೋ ಇಟ್ಕೊಂಡು ಸರ್ ಇಲ್ಲ, ನನ್ನ ಪ್ರಕಾರ ಸ್ವಲ್ಪ ಕಪ್ಪೆ ಇದಿರವಾಗ. ಸುಮ್ನಿರಿ ಸರ್. ಇಲ್ಲ ಸರ್ ನೋಡಿ, ಇವಾಗ ದರ್ಶನ್ ಸರ್ ಸ್ವಲ್ಪ ಕಲಾವಿದ್ರೆ. ಫೋಟೋ ಸರ್ ಇಲ್ಲ. ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಸರ್ ನಾನೇ ಮಾಡ್ತಾ ಇದೀನಲ್ಲ. ಚಾಲೆಂಜ್ ನಾನ್ ಮಾಡ್ಬಿಡ್ತೀನಿ ಸರ್. ಸರ್ ಇಲ್ಲ ಅಲ್ಲ, ನೀವು ಫಿಟ್ ನಾನ್ ಮಾಡ್ಬಿಡ್ತೀನಿ. ಇಲ್ಲ ಸರ್, ಯಾಕೋ ಬಟ್ಟೆ ನಂದು ಓನ್ ಕಾಸ್ಟ್ಯೂಮ್ ಇವತ್ತು ತೋರಿಸ್ತೀನಿ ಸರ್. ಸಖತ್ತಾಗೈತೆ ಸರ್, ಸಖತ್ತಾಗೈತೆ. ಅದ್ ಬಟ್ಟೆ ಬಗ್ಗೆ ಮಾತಾಡ್ತಿಲ್ಲ. ಅದನ್ನ ಬಿಚ್ಚಕ್ ಟ್ರೈ ಮಾಡಿದ್ರು ಸರ್. ಹೌದಾ? ಬಟ್ಟೆನಾ ಬಿಚ್ಚಿ ಅಂತ. ಮತ್ತಿನ್ನ ನೀವು ಹೀರೋಗಿಂದ ಸಖತ್ತಾಗಿ ಕಾಣಿಸ್ತಾ ಇದ್ರೆ ಆಗುತ್ತಾ ಅದು? ಸರ್ ಇಲ್ಲ, ಬಿಚ್ಚಕ್ ಟ್ರೈ ಮಾಡಿದ್ರು. ಇಲ್ಲ ನನಗೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೀರೋಗಿಂತ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಹೋಗ್ತೀನಿ. ಯಾಕಂದ್ರೆ ನಾನು ಬೆಳೆಯಕ್ಕೆ ಬಿಡ್ತಾ ಇಲ್ಲ ಸರ್. ಅಲ್ಲಿ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ಬೇಕು? ಬಟ್ ಅದು ಡೈರೆಕ್ಟ್ ಹೆಂಗ್ ಹೇಳ್ತಾರ ತರ ಅಂದ್ರೆ, ಯಾರು ನೀವು ಇದ್ದಿದ್ದೆ ಆ ಕಲರ್ ಅಂತಾರೆ, ಮತ್ತೆ ಅವ್ರೇ ಅದ ತರ ಏನು ಉಚ್ಚನಾಗಿ ಕಳ್ಸಿದ್ಯಾ ಸರ್? ಇಲ್ಲೆಲ್ಲ ಒಳಗಡೆ ನೋಡ್ಬಿಟ್ರೆ ನೀವು ಕಾಲೇ ತೋರಿಸಿದ್ರು ಅವರು ಬೆಳ್ಳಿಗಿದೆ ಅಂತ. ಸರ್ ಒಂದ್ಸರಿ ಕಾಲ್ ನೋಡಿ ಸರ್, ಕಾಲೇ ತೋರಿಸ್ಬಿಡಿ ಸರ್. ಈ ಕಾಲ್ ಅದು ಹಿಂಗೆ ಇವಾಗ ಸಡನ್ ಆಗಿ ಬೆಳ್ಳಿಗೆ ಸಡನ್ ಆಗಿ ನೀವೇನೋ ಸರ್ ಮಂಡಿ ಚಿಪ್ಪು ತೋರಿಸ್ಬಿಡಿ ಸರ್. ಎಲ್ಲಾರು ಕರ್ರಗಿರ್ತದೆ ಸರ್. ಸರ್ ಮಂಡಿ ಚಿಪ್ ಸ್ವಲ್ಪ ಮಂಡಿ ಚಿಪ್ಪು ಕರ್ರಗಿರುತ್ತೆ ಸರ್. ಕರ್ರಗಿದ್ದವ್ರಿಗೆ ಮಂಡಿ ಚಿಪ್ಪು ಇದೆಲ್ಲ ಕರ್ರಗಿರುತ್ತೆ. ಅದಲ್ಲ ಸರ್, ಮಂಡಿ ಚಿಪ್ ಸ್ವಲ್ಪ ಸೌದಂಗ ಐತೆ. ಅದು ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. ಏನ್ ಸೌದಂಗೆ? ವಾಕಿಂಗ್ ಹೋಗಲ್ವಲ್ಲ ಸರ್, ಜಿಮ್ಗೆ ಹೋಗಲ್ಲ, ವಾಕಿಂಗ್ ಹೋಗಲ್ವಲ್ಲ. ನೀವೇನ್ ಸರ್ ನಿಮ್ಮ ಅಟೈರ್ ಆಕ್ಚುಲಿ ನಮ್ದು ಸೋಫಾ ಸೆಟ್ ಮ್ಯಾಚ್ ಆಗೋ ತರನೇ ಒಂದು ಪ್ಯಾಂಟ್ ಹಾಕೋ ಬರ್ತೇನೆ. ನಿಮ್ಗೆ ಡ್ರೆಸ್ ಬಗ್ಗೆ ಪ್ರಾಮಿಸ್ ನನಗೆ ಬರ್ತಾ ಏನ್ ಕನ್ಸ್ತಿದ್ದ ಸರ್. ನೀವು ಈ ಕಲರ್ ಸೋಫಾ ಫಸ್ಟ್ ಟೈಮ್ ನಿಮ್ ಆಫೀಸ್ ನೋಡ್ತಾ ಇರೋದು. ಅಂದ್ರೆ ನಿಮ್ಗೆ ಡ್ರೆಸ್ ಬಗ್ಗೆ ಬಹಳ ಶೋಕಿ ಇದೆ ನಿಮ್ಗೆ. ಅಲ್ಲ, ಅದ್ ಏನೋ ಒಂದು ಎಲ್ಲ ಹೋಗೋ ಕಡೆನು ಹಂಗಂಗೆ ಮ್ಯಾಚಿಂಗ್ ಆಗ್ಬಿಡ್ತದೆ, ಏನೋ ಗೊತ್ತಿಲ್ಲ. ಆಮೇಲೆ ಡ್ರೆಸ್ ಅವಾಗ್ಲೇನು ಲೂಸ್ ಹಾಕೊಂಡು ಎಲ್ಲ ಅವಾಗೆಲ್ಲ ಲೂಸ್ ಸ್ಟೈಲ್ ಫುಲ್ ಹಿಂಗ್ ಮಡ್ಚ್ಕೊಂಡು ಅವಾಗ ಫುಲ್ಲು ಸಣ್ಣ ಇದೆ ಸರ್. ಯಾವ ಲೆಕ್ಕಕ್ಕಿದ್ದೆ ಅಂದ್ರೆ ಓತಿಕೆ ತರ ಇದೆ ಸರ್, ಅಷ್ಟು ಸಣ್ಣಗಿದ್ದೆ ಸರ್. ಇವಾಗ ಸರ್ ಅದು ಡಿಗ್ರಿವರೆಗೂ ನಾನು ಕುಡಿತಾ ಇರ್ಲಿಲ್ಲ ಸರ್. ಅದ್ರ ಕುಡಿಯೋರ್ಗೆ ಕುಡಿಯೋದ್ ಬಿಡಿ, ಅದ್ರ ಬದಲು ಉಚ್ಚೆ ಕುಡೀರಿ ಅಂತ ಬೈದು ಕುಡಿಯೋರ್ನ ಕುಡ್ಸೋದ್ ಬಿಡಿಸಿದೀನಿ ಸರ್. ಸರ್ ಏನ್ ಸರ್ ಹಿಂಗ್ ಹೇಳಿದ್ರೆ ಏನ್ ಸರ್ ಅರ್ಥ? ಅಲ್ಲ ಸರ್, ಹಿಂಗ್ ಹೇಳಿದ್ರೆ ಏನ್ ಸರ್ ಅಪರೂಪಕ್ಕೆ ಒಂಚೂರು ಹಾಕೋತೀವಿ, ನಾವು ಎಲ್ಲ ಕುಡಿತೀವಿ ಸರ್. ಏನ್ ಸರ್ ಇದೆಲ್ಲ? ಸಿಗರೇಟ್ ಆಗಲ್ಲ ಸರ್, ಇವತ್ತು ಸೇದಲ್ಲ. ಸಿಗರೇಟ್ ಸೇದವನೇ ಅಲ್ಲ, ಎಣ್ಣೆನು ಡಿಗ್ರಿ ಅದನ್ನೇ ಹೇಳಕ್ ಬರ್ತಾ ಇದೀನಿ. ಬೇರೆಯವ್ರಿಗೆ ಕುಡಿಯೋದ್ನ ಕುಡಿಬೇಡಿ, ಅದ್ರ ಬದಲು ಉಚ್ಚೆ ಕುಡೀರಿ ಅಂತ ಬೈತಾ ಇದ್ದೆ ಸರ್. ನೀವ್ ಹಂಗ ಹೇಳ್ಬೇಡಿ ಸರ್, ನಮ್ಗೊಂಥರ ಮುಜುಗರ ಆಗುತ್ತೆ ಅದು. ಹೇಳ್ತಿಲ್ಲ ಸರ್, ನಾನು ರಿಯಲ್ ಲೈಫ್ ಅಲ್ಲಿ ಕಾಲೇಜಲ್ಲಿ ಬೈತಾ ಇದ್ದೆ ಬೇರೆ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಆದಾಯ ಎಷ್ಟಿದೆ ಗೊತ್ತಾ ನಮ್ಗೆ? ನಮ್ಮಿಂದ ಎಷ್ಟು ಆದಾಯ ಇದೆ ಗೊತ್ತಾ ಸರ್ಕಾರಕ್ಕೆ? ಎಣ್ಣೆ ಆದಾಯ ಅದನ್ನೇ ಹೇಳ್ತಾರದು. ಇನ್ನೇ ನಮ್ಮಿಂದನೇ ತಾನೆ. ಡಿಗ್ರಿ ಆದ್ಮೇಲೆ ಶುರು ಹಚ್ಕೊಂಡ್ರ ಸರ್ ಕುಡಿಯೋದಕ್ಕೆ? ಅದನ್ನೇ ಹೇಳ್ತೀನಿ. ಅವ್ರಿಗೆ ಬೈತಾ ಇದ್ದೆ ನಾನು. ಆಮೇಲೆ ಏನಾಗೋಯ್ತು, ಎಲ್ಲಾರು ಹೇಳಿದ್ರು ನಿಮ್ ಕೊಲೆಸ್ಟ್ರಾಲ್ ಅನ್ನೋದು ಬಂದಿಲ್ವಾ? 200 ಇತ್ತು. ಬಿಗ್ ಬಾಸ್ ಹೋಗಕ್ 1 ತಿಂಗಳು ಮುಂಚೆ ಬರೀ 1 ತಿಂಗಳು ಗ್ಯಾಪ್ ಅಲ್ಲಿ ಡಬಲ್ ಮಾಡ್ಕೊಂಡು ಹೋದೆ, 400 ಮಾಡ್ಕೊಂಡು ಹೋದೆ. ಮಾಡ್ಕೊಂಡೇ ಹೋದ್ರ ಬೇಕಂತ? ಅಲ್ಲಿ ಹೋದಾಗ ಕೊಬ್ಬು ಬೇಕಾಗತ್ತೆ ಅಂತ. ಅಲ್ಲಿ ಫುಡ್ ಸಿಗಲ್ಲ. ಡೈಲಿ ಮಟನ್ ದಿನ 4 kg 8 kg ಪಾಪಡ ಮಟನ್ ತಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಮಾಡ್ಸೋದು. ಅದು ಮುಗಿಯೋವರೆಗೂ ತಿನ್ನೋದು, ತಿರ್ಗಾ ತಗೊಂಬರೋದು, ಫ್ರಿಜ್ ಅಲ್ಲಿ ಇಡೋದು, ತಿರ್ಗಾ ಮಾಡ್ಸ್ಕೊಂಡು ತಿನ್ನೋದು. ಕಂಟಿನ್ಯೂಸ್ 1 ತಿಂಗಳು ತಿನ್ಬಿಟ್ಟು ಡೈಲಿ ಮಾಂಸ ತಿಂದು ನಿಮ್ಗೆ ಪೈಲ್ಸ್ ಗೀಲ್ಸ್ ಏನು ಆತರದೆಲ್ಲ ಮಟ ತಿಂದ್ರೆ ಎಲ್ಲ ಬರುತ್ತೆ? ಮಾಂಸಗಳು ಡೈಲಿ ತಿಂತಾ ಸರ್. ಮೊದ್ಲು ಪೋರ್ಕ್ ತಿಂತಿದ್ದೆ, ಅವಾಗ ಇದು ಫ್ಯಾಟ್ ಗೆಡ್ಡೆ ಬಂದಿದೆ ನೋಡಿ, ಇಲ್ಲೊಂದ್ ಚೂರು ಹಂಪ್ ತರ ಕಾಣುತ್ತೆ. ಇದು ಫ್ಯಾಟ್ ಗೆಡ್ಡೆ ಇದೆ. ಶೋಕಿಗೆ ಬೇಕಾದ್ರೆ ತೆಗಿಸ್ಕೋಬಹುದು, ಬೇಡ ಅಂದ್ರೆ ಆದ್ರೆ ಮಾರ್ಕ್ ಬೀಳುತ್ತೆ ಅಂತ. ಅಲ್ಲ, ಇಲ್ಲಿ ನೋಡಿ ಹಿಂಗಂದ್ರೆ ಕಾಣಿಸುತ್ತೆ ನೋಡಿ, ಹಿಂಗಂದ್ರೆ ಎಲ್ಲ ಕಡೆ ಇದೆ ಸರ್. ಇದೆ, ಇಲ್ಲೊಂದಿದೆ, ಇಲ್ಲೊಂದ್ ತೊಡೆಲ್ಲೊಂದಿದೆ, ಇಲ್ಲಿ ಹೊಟ್ಟೆಲ್ಲೊಂದು ಇಷ್ಟಪ್ಪ ಇದೆ. ಅಯ್ಯಪ್ಪ, ಆಚೆಗೆ ಬಂದಿಲ್ಲ, ಮುಟ್ರೆ ಫೀಲ್ ಆಗುತ್ತೆ. ಅದೇನ್ ಕಾಯಿಲೆ ಕ್ಯಾನ್ಸರ್ ಗೆಡ್ಡೆ ಅಲ್ಲ ಸರ್. ಕೈ ತೋರಿಸಿ ಸರ್, ನಿಮ್ದು ಹೇಳ್ತೀನಿ. ಅಳಿಸೋಗ್ಬಿಡೈತಲ್ಲ ಸರ್. ಆಕ್ಚುಲಿ ಅದು ರೇಖೆಗಳು ಅಳಿಸೋಗಿರೋದು ನಿಮ್ದು ಹಾರ್ಪಿಕ್ ಅದನ್ನ ಹಾಕಿ ಯೂಸ್ ಮಾಡಿ ಹೋಯ್ತಾ ಸರ್. ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ ಸರ್. ನಾನು ಇದುವರೆಗೂ ಯಾರು ಆತರ ಮಾಡ್ರ ಸರ್. ನಾನು ಬಾತ್ರೂಮ್ ತೊಳೆದಿದ್ದೀನಿ, ನಮ್ಮನೆ ನಾನೇ ತೊಳೆಯೋದು. ಹೇಳಿ. ಆಮೇಲೆ ಬಿಗ್ ಬಾಸ್ ಅಲ್ಲಿ ನಾನು ಬಾತ್ರೂಮ್ ತೊಳೆಯಕ್ಕೆ ಫೇಮಸ್ ಆಯ್ತಾ. ನಂದು ಬರೀ ಬಾತ್ರೂಮ್ ಬಿಟ್ರೆ ನಾನು ಬೇರೆ ಕಡೆ ಹೋಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಈಸಿ.
ಇನ್ನು ಬೇರೆ ಎಲ್ಲ ಹಿಂಸೆ ಅಂತ ನಾನು ಬಾತ್ರೂಮ್ ಕೆಲಸ ತಗೊಂಡ್ಬಿಡುವೆ. ಸರ್ ಆದರೂ ನಾವೆಲ್ಲ ಹಾರ್ಪಿಕ್ ಹಾಕಿ ನೀಟಾಗಿ ಬ್ರಷ್ ಎಲ್ಲ ಯೂಸ್ ಮಾಡ್ತೀವಿ. ಅದು ನೀವು ಬರೀ ಕೈಯಲ್ಲಿ ನಾನು ಇನ್ನೇನಿಲ್ಲ ಸುಮ್ಮನೆ ಹಿಂಗೆ ಹಾಕ್ತಾರೆ, ಹಿಂಗೆ ಹಾಕ್ಬಿಟ್ಟು ಅದೇನೋ ಬ್ರಷ್ ಗಿಸ್ ಯೂಸ್ ಮಾಡ್ಬೋದು ಅಥವಾ ಅಲ್ಲೇ ಸುಮ್ಮನೆ ಫ್ಲಶ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಹೋಗ್ಲಿ, ಅದು ಹೊಸ ಬಾತ್ರೂಮ್ ಏನೋ ಹೊಸ ಕಮೋಡ್ ಇಟ್ಟಿದ್ದಾರೇನೋ ಅದನ್ನ ಮಾಡಿಸಿ ಏನೋ ಶೋಕಿ ಮಾಡ್ತಾರೆ ಅಂತ ಅನ್ಕೋತಾ ಇದ್ರೆ, ನೀವು ವ್ಯಕ್ತಿ ನಿಜವಾಗ್ಲೂ ಹಾರ್ಪಿಕ್ ಅದೊಂದು ಲಿಕ್ವಿಡ್ ಹಾಕೊಂಡು ಆ ಕಮೋಡ್ಗೆ ಹಾಕಿ ತಿಕ್ಕಿ ಒಳಗೂ ತಿಕ್ತೀನಿ ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದು ಹೇಳ್ತೀರಾ, ಸರ್ ಬೇಕಾದ್ರೆ ನಿಮ್ಮ ಮನೆಗೂ ಬಂದು ನಿಮ್ದು ತಿಕ್ತೀನಿ, ಎಷ್ಟು ಜನ ಹೋಗಿದ್ರು ಪರವಾಗಿಲ್ಲ, ಆಫೀಸ್ ಫುಲ್ ಗಲೀಜಿದೆ ಮೇಲ್ಗಡೆದು ನಾನು ಇವ್ರಿಗೆ ಹೇಳ್ದೆ, ಏನ್ರಿ ನಿಮ್ದು ಗಲೀಜಿದೆ ಬಾತ್ರೂಮ್ ಸರ್, ಅದೇ ಒಂದು ಪ್ರಶ್ನೆ ಕೇಳ್ಬಿಡೋಣ ಅವ್ರನ್ನು ಅಂತ ಅನ್ಕೊಂಡ್ವಿ. ನೀವು ನಿಜವಾಗ್ಲೂ ನಿಮ್ಗೆ ಒಂದು ಚೂರು ಅದು ಅಸಹ್ಯ ಆಗಲ್ವಾ, ಅಥವಾ ನೀವು ಬೇಕಂತ ಸ್ಟಂಟ್ಗೋಸ್ಕರ ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಅದು ಅಸಹ್ಯ ಆಗಕ್ಕೆ ಸಾಧ್ಯ ಇಲ್ವಾ? ಅದು ನಿಮ್ ಬ್ರೈನಲ್ಲೇ ಹಂಗೆ ಅಸಹ್ಯ ಅನ್ನೋದು ಇಲ್ವಾ? ಇಲ್ಲ, ನಾನು ಒಂದೇ ಒಂದು ಹೇಳ್ಬಿಡ್ತೀನಿ. ಒಳ್ಳೆ ಅಪ್ಪ ಅಮ್ಮನ್ ಹುಟ್ಟಿದವರಾದ್ರೆ ಅವ್ರಿಗೆ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ಒಬ್ಬೊಬ್ರು ಬಂದು ಸುಮ್ನೆ ವಾಸನೆ ಅನ್ನೋದು ಮುಚ್ಕೊಳ್ಳೋದು ಅವು ಥರ ಆಡ್ತಾರೆ, ಸಿಂಗಿಗಳ ಥರ ಆಡ್ತಾರೆ. ನಾನು ಹಂಗೆ ಮಾಡಲ್ಲ, ನನ್ಗೆ ಇದು ಬರಲ್ಲ, ಅಡುಗೆ ಮಾಡಕ್ ಬರಲ್ಲ, ನಂಗೆ ಇದು ಮಾಡಲ್ಲ, ಕ್ಲೀನ್ ಮಾಡಕ್ ಬರಲ್ಲ ಅಂತ. ಏನಕ್ಕಂದ್ರೆ ಕೆಲಸ ಹೇಳ್ಬಿಡ್ತಾರೆ ಅಂತ. ಆ ಥರ ಮೈಗಳ್ರು ಇರ್ತಾರೆ. ನಾನು ಹಂಗಲ್ಲ, ಬೈ ಬರ್ತೆ ಅಪ್ಪ ಅಮ್ಮ ನನಗೆ ಕಲ್ಚರ್ ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿದ್ದೀನಿ, ಅದರಿಂದ ಕಲ್ಚರ್ ನನಗೆ ತಗ್ಗಿ ಬಗ್ಗೆ ನಡಿಬೇಕು, ಮನೆ ನೀಟಾಗಿ ಇಟ್ಕೋಬೇಕು. ಆಮೇಲೆ ಏನೇ ಇದ್ರೂ ಅಸಹ್ಯ ಪಡಬಾರ್ದು, ಹೇಳಿದ್ನ ಎಷ್ಟೇ ಕಷ್ಟದ ಕೆಲಸ ಆದ್ರೂ ಮಾಡಬೇಕು ಆ ಥರ. ಅದರಲ್ಲಿ ಬಂದು ಟಾಯ್ಲೆಟ್ನ ಬಂದು ನಾನು ಏನು ಐಟಮ್ ಇಲ್ಲದೆ ಇದ್ರೆ ಕೈಯಲ್ಲೂ ತೊಳೆಯಕ್ ರೆಡಿ ಅಂತ ಫಸ್ಟ್ ಟೈಮ್ ಕೈಯಲ್ಲಿ ತೊಳೆದಿರೋದು. ನಾನೇನು ಮುಟ್ಟಾಳ ಅಲ್ಲ ಸರ್. ನಾನು ನಿಮ್ನ ಒಂದು ಕ್ವಶನ್ ಕೇಳಬೇಕು ಅಂದ್ರೆ, ಸರ್ ಡೌನ್ ಟು ಅರ್ತ್ ನಾವು ಇದೀವಿ, ನಾವು ಡೌನ್ ಟು ಅರ್ತೆ. ಬಟ್ ಆದ್ರೆ ನೀವು ಡೌನ್ಗೆ ಡೌನ್ ಅರ್ತು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಸರಿ ಆಯಿತು, ನಿಮ್ಮನೆ ಬಾತ್ರೂಮು ನೀವು ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟಾರೆ. ಸರ್ ನಮ್ಮ ಅಪ್ಪ ಅಮ್ಮ ಬೇರೆಯವ್ರ ಬಾತ್ರೂಮ್ ತೊಳಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಅದು ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲ ನಾನು ಹೇಳ್ತೀನಿ ಕೇಳಿ ಏನಕ್ಕೆ ಅಂತ. ಸರ್ ಏನು ಅಂದ್ರೆ, ಇವಾಗ ಆಯ್ತು ನಿಮ್ಮ ಮನೆ ನೀವು ಬಾತ್ರೂಮ್ ತೊಳೆದ್ರಿ, ಕೈಯಲ್ಲಿ ತೊಳೆದ್ರಿ, ಓಕೆ. ಬಟ್ ನೀವೊಂದು ಹೇಳ್ತೀರಾ, ಒಂದು ಇದ್ರಲ್ಲಿ ನೋಡಿದೆ ನಾನು, ಕಂಡೋರ್ ಮನೆಗೆ ಹೋಗಿನೂ ಬೇಕಾದ್ರೆ ಕೈಯಲ್ಲಿ ಹಾಕಿ ತೊಳಿತೀನಿ. ಸರಿ, ಇವಾಗ ನಂದೊಂದು ಕ್ವಶನ್ ಸರ್. ನಿಮ್ಮ ಆಫೀಸ್ ತೊಳೆದು ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ ಸರ್. ಅಯ್ಯಪ್ಪ ತಮಾಷೆಗೆ ಹೇಳ್ತಾ ಇಲ್ಲ ಸರ್, ಏನ್ ಹೇಳಿದ್ರು ನಿಜ. ಕರೆಕ್ಟ್. ಆಮೇಲೆ ನಾನು ಡ್ರಾಮಾ ಆಡೋ ಗಿರಾಕಿ ಅಲ್ಲ. ಆಮೇಲೆ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಗಲೀಜಾಗಿದೆ, ನೀವು ಕ್ಲೀನೇ ಮಾಡ್ತಿಲ್ಲ, ಕರ್ರು ಚೇಗ ಬಿಟ್ಟುಬಿಟ್ಟಿದೆ. ಅದು ಮನಸಾರೆ ತೊಳಿತಾ ಇದ್ದೀನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕಷ್ಟೇ. ಅಷ್ಟು ಗಲೀಜ್ ಮಾಡಿಕ್ಕಿದೀರಾ, ಆಯ್ತಾ? ನಾಳೆ ಯಾರು ಇವ್ರ ಆಫೀಸಿಗೆ ಬನ್ನಿ, ಬೆಳ್ಳಗಿರುತ್ತೆ. ನಾನು ಇವತ್ತು ಇವ್ರು ಬೇಡ ಅಂದ್ರೂ ನಾನೇ ಹುಚ್ಚ ಹೆಂಗ್ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬರ್ತೀನಿ. ನಾನು ನಿಮ್ಗೆ ಒಂದು ಕ್ವಶನ್, ಇದಕ್ಕೆ ನಾನು ಕೇಳಕ್ ಬಂದೆ ನಿಮ್ನ. ಸರ್ ಇವಾಗ ಯೂಶಲಿ ನಿಮ್ಗೆ ಯಾರನ್ನ ಫೋನ್ ಮಾಡಿದ್ರೆ, ನನಗೆ ತಿಳ್ಕೊಂಡಿರೋ ಪ್ರಕಾರ, ನನಗೆ ಗೊತ್ತಾಗಿರೋ ಪ್ರಕಾರ, ಆಕ್ಚುಲಿ ಸಡನ್ ಆಗಿ ಸತೀಶ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣನೇ ಸತೀಶ್ ಸರ್ ಫೋನ್ ಎತ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಲ್ಲ, ಯಾರು ಅಂತ ತಿಳ್ಕೊಳ್ಳೋರು. ಅಕಸ್ಮಾತ್ ಬಾತ್ರೂಮ್ ತೊಳೆಯಕ್ಕೆ ಯಾರನ್ನ ಕರೆದಿದ್ರೆ ಅವಾಗ ನೀವು ಮಾತಾಡ್ತಿದ್ರೆ ಹೆಂಗಿರುತ್ತೆ? ಬಾತ್ರೂಮ್ ತೊಳೆಯಕ್ ನಾನು ಹುಚ್ಚನ ಸರ್? ನನ್ಗೇನ್ ಚಾರ್ಜ್ ಮಾಡಿ ಏನು ದುಡ್ಗ ಹೋಗ್ತಾ ಇದೀನಿ ನಾನು? ಏನು ಫ್ರೀ ಅಂದ್ರೆ ನಾನ್ ಯಾಕೆ ತೊಳಿಯಕ್ ಹೋಗ್ತೀನಿ? ನಂದೇನು ಆ ಬಿಸ್ನೆಸ್ ಅಲ್ಲ ಸರ್, ನೀವೇ ತಾನೇ ಹೇಳಿದ್ದು. ನಾನ್ ಏನಕ್ಕೆ ತೊಳಿಯಕ್ ಹೋಗ್ತೀನಿ? ಕಂಡೋರ್ ಮನೆ ತೊಳಿಯಕ್ಕೆ ನಾನು ಬರ್ತೀನಿ. ಈಗ ಕಾರ್ ವಾಶಿಗೆ ಬರ್ತಾರೆ, ಮನೆ ಕ್ಲೀನ್ ಮಾಡಕ್ ಬರ್ತಾರೆ, ಆತರ ನಾನು ವರ್ಕರ್ ಅಲ್ಲ ಸರ್. ಸರ್ ನೀವ್ ಹೇಳಿದ್ರಲ್ಲ ಸರ್, ನಾನು ಹೋಗಿದ್ ಜಾಗದಲ್ಲಿ ನಾನು ಒಂದು ಹೋಟ್ಲಿಗೆ ಹೋಗ್ತೀನಿ ಸರ್. ನೀವು ಹೇಳಿದ್ ನಾನು ನೋಡಿದೀನಿ. ಏನಂತ ಹೇಳಿದೀರಾ ಅಂದ್ರೆ, ಸರ್ ನಮ್ಮನೇದ್ ಬಿಡ್ರಿ, ನಿಮ್ಮನೇದ್ ಯಾವ್ದಾನ ಬಾತ್ರೂಮ್ ಗಲೀಜಾಗಿದ್ರೆ, ನಿಮ್ದೇನಾದ್ರೂ ಅಲ್ಲಿ ತೊಂದರೆ ಆಗಿದ್ರೆ ನನಗ್ ಫೋನ್ ಮಾಡ್ರಿ, ನಾನ್ ಬಂದು ತೊಳ್ಕೊಡ್ತೀನಿ, ನನ್ನ ಮಾತು ಅಂತ ನೀವ್ ಹೇಳಿರೋದು ನಾನೇ ನೋಡಿ. ಅದು ನಿಮ್ಮಂತವ್ರಿಗೆ ಸರ್, ಊರವ್ರದೆಲ್ಲ ನಾನೇ ಹೋಗ್ಲಿ ಸರ್? ಸರ್ ಹಂಗಂದ್ರೆ ಏನ್ ಸರ್ ಹೇಳ್ತಾರದ್ ನೀವು? ಹಂಗಂದ್ರೆ ನಮ್ಮ ಮನೆಗೆ ಮಾತ್ರ ಬರ್ತೀರಾ, ಬೇರೆಯವ್ರ ಮನೆಗೆ ಹೋಗಲ್ಲ ಅಂತ ತಪ್ಪಾಗಲ್ಲ? ನಾನು ಏನಕ್ಕೆ ಹೋಗ್ಬೇಕು ಸರ್? ನೀವೇ ತಾನೇ ಹೇಳಿರೋದು. ನಾನು ಏನಕ್ಕೆ ಹೋಗ್ಬೇಕು ಹೇಳಿ? ನೀವು ಹೇಳಿದ್ ನಾನಲ್ಲ, ನೀವ್ ಹೇಳಿದ್ದು. ನಾನು ಏನಕ್ಕೆ ಹೋಗ್ಬೇಕು? ನನಗ್ ಗೊತ್ತಿಲ್ಲ. ನೀವ್ ಅದಕ್ಕೆ ನಾನು ಕ್ವಶನ್ ಹೆಂಗೆ ಅಂತ ನನ್ಗೊಂದು ಕ್ವಶನ್ ಮಾರ್ಕ್ ಇತ್ತು. ಅಂದ್ರೆ ಇವಾಗ ಸತೀಶ್ ಸರ್ ಬಿಸ್ನೆಸ್ ಅದ ಸರ್, ನಿಮ್ಮನ್ ಕೇಳ್ತಾ ಇದೀನಿ ಸರ್. ಇಲ್ಲ, ಅದಕ್ಕೆ ನಾನು ಕ್ವಶನ್ ಇರೋದು. ಅದನ್ನ ನಾನ್ ನಿಮ್ಮನ್ ಕೇಳ್ತಾ ಇದೀನಿ ಸರ್. ನೀವು ಟೋಟಲ್ ಆಗಿ ನೋಡಿರಲ್ಲ, ಇಷ್ಟು ಮಾತ್ರ ನೋಡಿರ್ತೀರಿ. ನಾನು ಒಂದು ಹೋಟೆಲ್ಗೆ ಹೋದ್ರು, ನೆಕ್ಸ್ಟ್ ಸ್ನಾನ ಮಾಡಕ್ ಇನ್ಯಾರ ಬಂದ್ರು
ಅಷ್ಟ್ರಲ್ಲಿ ನಾ ಸ್ನಾನ ಎಲ್ಲ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕಿ ನನಗೆ ನೀಟ್ನೆಸ್ ಬೇಕು ಅನ್ನೋ ಮೀನಿಂಗ್ ಹೇಳಿರೋದು. ಏನ್ ಕೈಯಲ್ಲಿ ತೊಳಿಲಿ ಸರ್, ಬರೀ ಕೈಯಲ್ಲಿ ನೀವು ರೈಟ್ ಹ್ಯಾಂಡ್ ಅಲ್ಲಿ ಸರ್ ತೊಳ್ದಿದ್ದು? ರೈಟ್ ಹ್ಯಾಂಡ್ ಅಲ್ಲೇ ತೊಳ್ದಿದ್ ಸರ್, ಅದು ಫಸ್ಟ್ ಟೈಮ್ ತೊಳ್ದಿದ್ ಸರ್, ಒಂದೇ ಸಲ ಕೈಯಲ್ಲಿ ತೊಳ್ದಿರ ಸರ್. ಎಲ್ಲಾರ ಮನೆದು ಬರೀ ಕೈಯಲ್ಲಿ ಎಕ್ವಿಪ್ಮೆಂಟ್ ಇಲ್ದೇ ಇದ್ರೆ ತೊಳೆಯ ಬಲ್ಲೆ ಅಂತ ಹೇಳಿರೋದು ಹೊರ್ತು ಬರೀ ಕೈಯಲ್ಲೇ ದಿನ ತೊಳಿತೀನಿ ಅಂತ ಎಲ್ಲೂ ಹೇಳಿಲ್ಲ ಸರ್. ಹುಟ್ಟದಾಗಿಂದ ಒಂದೇ ದಿವಸ ಕೈಯಲ್ಲಿ ತೊಳೆದಿರೋದು ಸರ್. ಅಂದ್ರೆ ಕೈಯಲ್ಲಿ ತೊಳೆದ್ರು ನಂಗೆ ಏನು ಅನ್ಸಲ್ಲ ಅನ್ನೋ ಮೀನಿಂಗಿಗೆ. ಆದ್ರೆ ಎಕ್ವಿಪ್ಮೆಂಟ್ ಇಟ್ಕೊಂಡು ಯಾವ ಮುಟ್ಟಾಳ್ ನನ್ ಮಗ ಎಲ್ಬೋರ್ಡು ಬ್ರಷ್ ಇಟ್ಕೊಂಡು ಕೈಯಲ್ಲಿ ತೊಳಿತಾರೆ, ಆಸಿಡ್ ಟಚ್ ಆದ್ರೆ ಪೊರೆ ಇರುತ್ತೆ ಸರ್. ಅವತ್ತು ಸುಟ್ಟೋಗಿ 2-3 ದಿವಸಕ್ಕೆ ಪೊರೆ ತರ ಬಂತು ಸರ್. ನಾನು ಅದೇ ಆ ಅನ್ಕೊಂಡೆ. ತರ ಆಗುತ್ತೆ. ಆ ತರ ಇಟ್ಕೊಂಡು ಎಲ್ಲ ಎಕ್ವಿಪ್ಮೆಂಟ್ ಇಟ್ಕೊಂಡು ಲೂಸರ್ ಸರ್, ನಾನೇನು ಅನ್ಎಜುಕೇಟೆಡ್ ಅದಕ್ಕೆ ಸರ್. ಬರೀ ಕೈಯಲ್ಲಿ ತೊಳೆಯ. ಸರ್ ಇವಾಗ ಯಾರನ್ನ ನಿಮ್ ಫ್ಯಾನ್ ಸಡನ್ ಆಗಿ ಫೋನ್ ಮಾಡಿ, ಸರ್ ನಮ್ದು ಈ ತರ ಆಗೈತೆ ಮನೇಲಿ ತೊಳಿತೀರಾ ಅಂದ್ರೆ ತೊಳೆಯಲ್ಲ ಸರ್. ಅವ್ನು ನಂಗೆ ಗುರ್ತೇ ಇಲ್ವಲ್ಲ ಸರ್. ಬಟ್ ನಿಮ್ ಫ್ಯಾನ್ ಅಂದ್ರೆ ಫ್ಯಾನ್ ಅಂತ ಲುಚ್ಚ ನನ್ನ ಮಕ್ಕಳು ನನ್ನ ದುಶ್ಮನ್ ಅವರೇ ಸುಮ್ನೆ ಹೊಡಿಬೋದಲ್ಲ ಸರ್. ಮತ್ತೆ ಹೇಳಿದ್ ನೀವೇ ತಾನೆ? ಏನ್ ನಾನು ಅವ್ನು ಫ್ಯಾನ್ ಮನೆ ತೊಳಿತೀನಿ ಅಂತ ಹೇಳಿಲ್ವಲ್ಲ. ಫ್ಯಾನ್ ಅಂತ ಸುಮ್ನೆ ಮಾಡ್ಬಿಟ್ಟು ಅವರು ಫ್ಯಾನ್ ಯಾರು ಆತರ ಮಾಡಲ್ಲ ಸರ್. ಫ್ಯಾನ್ ಯಾರು ಅಂತ ಕೆಲಸ ಕರೆಯೋದಿಲ್ಲ ಸರ್. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸತೀಶ್ ಕ್ಯಾಡಬಾಮ್ಸ್ ಫ್ಯಾನ್ಸ್ ಅಂತ ಹಾಕೊಂಡವ್ರೆ ಅವ್ರ ಹೆಸರು ಕೆಳಗಡೆ. ಅಂದ್ರೆ ಅವರೇ ಫ್ಯಾನ್ಸ್ ಅಂತ ಪೇಜ್ ಓಪನ್ ಮಾಡಿದ್ದಾರೆ. ಪೇಜ್ ಅಲ್ಲ, ನಾನ್ ಸತೀಶ್ ಕ್ಯಾಡಬಾಮ್ ಫ್ಯಾನ್ ಅಂತಾನೆ ಹುಡುಗಿರ್ಗಳು. ಎಷ್ಟು ಜನ ಸರ್? ಬಿಡಿ. ಇಲ್ಲ ಅದೊಂದು ಕ್ವಶನ್ ಐತೆ, ಅದೊಂದು ಕ್ವಶನ್ ಐತೆ ಸರ್. ಇವಾಗ ನಿಮ್ ಮಗ ಕಾಲೇಜ್ ಅಲ್ವಾ ಸರ್? ಹೌದು, ಡಿಗ್ರಿ. ಓಕೆ, ಡಿಗ್ರಿ. ಸರ್ ಅಣ್ಣ ನಿಮ್ ಮಗನ್ ಫ್ರೆಂಡ್ಸು ನಿಮಗೆ ಮೆಸೇಜ್ ಮಾಡಿರೋದೆಲ್ಲ ಉಂಟಾ? ಅವನ ಏಜ್ ಏನು ನನ್ನ ಏಜ್ ಏನು ಅಲ್ಲ ಸರ್, ನಾನು ಹೇಳ್ತಾರದು ಸರ್ ನಮ್ಗೆ ನಿಮಗಿಂತ ನೀವಿಷ್ಟ ಅಂತ. ಅದು ಬಳ್ಳಾರಿ ಗ್ಯಾಂಗ್ ಅವ್ರು ಹೇಳಿದ್ದಾರೆ ಸರ್. ನಾನು ಯಾವಾಗ ಬಳ್ಳಾರಿಗೆ ಹೋಗಿದ್ದೆ ಅಲ್ಲಿ ಒಂದ್ ಸ್ವಲ್ಪ ಜನ ಪರಿಚಯ ಆಗ್ತಾರೆ. ಈಗ ಪಂಜಾಬ್ ಅಲ್ಲಿ ಅವಳು ಓದ್ತಾ ಇದ್ದಾಳೆ ಸರ್, ಪಂಜಾಬ್ ಅಲ್ಲಿ ಓದ್ತಾ ಇದ್ದಾಳೆ. ಅದು ಬೇಕಾದ್ರೆ ಕಾಲ್ ಮಾಡು ಕೇಳಿಸ್ಬೋದು, ಅವಳು ತಪ್ಪು ತಿಳ್ಕೊಬಿಡ್ತಾಳೆ ಪಾಪ. ಈಗ ಒಳ್ಳೆ ಈಗ ರ್ಯಾಂಕ್ ಸ್ಟೂಡೆಂಟ್ ಅವಳು. ಒಂದು 4 ಜನ ಫ್ರೆಂಡ್ ಆದ್ರು ಸರ್. ಅಂದ್ರೆ ಇದಾಗಿ ಅವರು ಏನ್ ಹೇಳಿದ್ದಾರೆ, ನಿಮ್ ಮಗನಿಗಿಂತ ನಮ್ಗೆ ನೀವೇ ಇಷ್ಟ ಅಂತ. ಅಂದ್ರೆ ಅವ್ರು ನನ್ನ ಮಗನ್ ಏಜ್ಗಿಂತ 2 ವರ್ಷ ದೊಡ್ಡವ್ರು ಇರ್ತಾರೆ. ಅಂದ್ರೆ ಈಗ ಅವಳು ಫೈನಲ್ ಡಿಗ್ರಿನೋ ಏನೋ ಇರ್ತಾಳೆ. ಅವಳು ಅವ್ರ ಟೀಮೇನೆ, ಫುಲ್ ಟೀಮೇ ಸರ್, 4-5 ಜನ. ಮಗನ್ಗಿಂತ ನನ್ ಕಂಡ್ರೆ ಇಷ್ಟ ಅಂತ ಹೇಳಿದ್ದಾರೆ. ಅಂದ್ರೆ ಲವ್ ತರ ಅಲ್ಲ, ಲುಕ್ಕು, ಕೇರು, ಬಿಹೇವ್, ಅದರಿಂದ ನಿಮ್ಗೆ ಮನಸ್ಸೋತಿದ್ದಾರೆ. ನಿಮ್ಮ ಲವ್ ತರ ಅಲ್ಲ ಸರ್. ಆಮೇಲೆ ಇದನ್ನು ಸರ್, ಆಮೇಲೆ ಇಂತ ಚಿಕ್ಕ ಹುಡುಗಿಗೆ ಆ ತರ ಅಷ್ಟು ವ್ಯಾಲ್ಯೂ ಅವ್ರಿಗೆ ಇವತ್ತಿಗೂ ಒಂದೊಂದು ಬೇಕಾದ್ರೆ ತೋರಿಸ್ತೀನಿ ಅವ್ರಿಗೆ. ಅವ್ರಿಗೆ ಯಾರು ಲೈಕ್ ಕೊಡ್ತಾರೋ ಕಮೆಂಟ್ ಕೊಡ್ತಾರೋ ನಂದು ಫಸ್ಟ್ ಲೈಕು ಫಸ್ಟ್ ಕಮೆಂಟ್ ಇರುತ್ತೆ. ನನ್ನ ಬಿಹೇವ್ ಅವ್ರ ಜೊತೆ ಹೆಂಗಿದೆ ಅಂತ ಬೇಕಾದ್ರೆ ಅವ್ರನ್ನೇ ಕೇಳ್ಕೊಳ್ಳಿ. ಆಮೇಲೆ ನಮ್ದು ಬಾಂಧವ್ಯ ಹೆಂಗಿರುತ್ತೆ ಅಂದ್ರೆ ಒಂದು ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ. ಆ ತರ ವ್ಯಾಲ್ಯೂ ಇಟ್ಕೊಂಡಿರೋದಕ್ಕೆ ನನಗೆ ಸ್ಕೂಲ್ ಫ್ರೆಂಡ್ಸ್ ಇಂದ ಇವಾಗವರೆಗೂ ಸರ್ ಯಾರ್ಯಾರಿದ್ರು ಅಷ್ಟಕ್ಕಷ್ಟು ಫ್ರೆಂಡ್ ಇದ್ದಾರೆ. ಒಬ್ಬರ ಹತ್ರನೂ ಜಗಳ ಆಡ್ಕೊಂಡು ಕಿತ್ತಾಕೊಂಡಿಲ್ಲ. ಸೂಪರ್. ಹುಡುಗಿರ್ ಫಾಲೋವರ್ಸ್ ತುಂಬಾ ಕಾಟ ಕೊಡ್ತಾ ಇದಾರೆ ಇವಾಗ ನಿಮ್ಗೆ, ನಿಮ್ಮ ಬಿಗ್ ಬಾಸ್ ಆದ್ಮೇಲೆ? ಬಿಗ್ ಬಾಸ್ ಆದ್ಮೇಲೆ ನಾನು ಬಿಗ್ ಬಾಸ್ಗಿಂತ ಮುಂಚೆನೂ 8 ಜನ ಫ್ರೆಂಡ್ಸ್ ನ ಡೈಲಿ ಕರ್ಕೊಂಡು ದಿನ 10,000 ಖರ್ಚು ಮಾಡ್ತಾ ಇದ್ದೆ. ಗರ್ಲ್ ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್. ಸರ್ ಅದು ಸ್ವಲ್ಪ ಗ್ಯಾಪ್ ಕೊಡ್ಬೇಡಿ ಪ್ಲೀಸ್. ಡೈಲಿ 8 ಜನ ಕರ್ಕೊಂಡು ಅದ್ರ ಪಾರ್ಟಿನಾ ಇಲ್ಲ ಸರ್? ಅದು ಬೇಕಾದ್ರೆ ಈಗ ಸ್ಪೀಕರ್ ಫೋನ್ ಕೇಳಿಸು ಅಂದ್ರೂ ಕೇಳಿಸ್ಬಿಡ್ತೀನಿ, ಹೆಸರು ಸಮೇತ ಬೇಡ. 8 ಜನ ಹುಡುಗಿರನ್ನ ಎತ್ತಾಕೊಂಡಲ್ಲ ಸರ್, ದಿನ ತಿನ್ಸೋದು ಸರ್, ತಿನ್ಸೋದು ದಿನ ತಿನ್ಸೋದು ಬರೀ ಹುಡುಗಿರ್ಗೆ. ಹುಡುಗರು ಎಲ್ಲಾರು 20 ಜನಕ್ಕೆ ಸರ್. ನಾನು ದಿನಕ್ಕೆ 10,000 8 ಜನ ಹುಡುಗಿರು, 8 ಜನ ಲೇಡೀಸ್. ಅಂದ್ರೆ ಎಲ್ಲ ಒಂದು 20 ಜನ ಸರ್. ಎಲ್ಲ ಈಗ್ಲೂ ಫ್ರೆಂಡ್ಸ್ ಇದಾರೆ, ಈಗ್ಲೂ ಎಲ್ಲ ಮದುವೆ ಟಿ ಹೋಗ್ತಾ ಇದ್ರೆ ಸರ್. ಟಿ ಎಲ್ಲ ನಂದೊಂದು ಕಾರು, ಇನ್ನೊಂದು 2 ಕಾರು, ಒಂದು 3 ಕಾರಲ್ಲಿ. ಅಂದ್ರೆ ಅವಾಗಲೇ ಕಾರ್ ತಗೊಂಡ್ಬಿಟ್ಟಿದ್ದೆ ಸರ್. ಯಾಕಂದ್ರೆ ದಿನಕ್ಕೆ 10,000 ದುಡಿತಾ ಇದ್ದೆ. ದಿನಕ್ಕೆ 10,000 ಖರ್ಚು ಮಾಡ್ತಿದ್ದೆ. ಏನಕ್ಕಂದ್ರೆ ನೆಕ್ಸ್ಟ್ ಡೇನು 10,000 ಬರುತ್ತೆ ಅನ್ನೋದು ಗೊತ್ತು. ಯಾಕಂದ್ರೆ ಅವಾಗ 5 ಜನ ಡೀಲರ್ ಇದ್ರು ಸರ್. ಬೇಕಾದ್ರೆ ಯಾರ ನಿಮ್ ನಾಯಿ ಬ್ರೀಡರ್ಸ್ ಗೊತ್ತಿದ್ರೆ ಕೇಳ್ಕೊಳ್ಳಿ, ಎಷ್ಟು ಹೈ ರೇಟಿಗೆ ಸೇಲ್ ಮಾಡ್ತಾ ಇದ್ದೆ ಅಂತ. ನಾನು ಒಂದಿನ ಮಾರಿದ್ರೆ 1 ತಿಂಗಳು ತಿನ್ಬೋದು, ಅಷ್ಟು ದುಡ್ಡಿಗೆ ಮಾಡ್ತಾ ಇದ್ದೆ. ಅಂದ್ರೆ 1:10 ಪ್ರಾಫಿಟ್ ಮಾಡ್ತಾ ಇದ್ದೆ. 10,000 ತರದ್ 1 ಲಕ್ಷಕ್ಕೆ ಮಾರ್ತಿದ್ದೆ. 30,000 ತರದ್ 2.5 ಲಕ್ಷಕ್ಕೆ ಮಾರಿದ್ದೀನಿ ಆಗಿನ ಕಾಲಕ್ಕೆ. ಅದನ್ನ ಈ ಹುಡುಗಿರಿಗೆಲ್ಲ ಸ್ವಲ್ಪ ಮಜಾ ಗಿಜಾ ಎಲ್ಲ ಮಜಾ ಇಲ್ಲ ಸರ್. ಆತರ ಕೆಟ್ಟ ಭಾವನೆ ಇಲ್ಲ ಸರ್. ಎಲ್ಲಾ ಮದ್ವೆ ಆಗಿ ಪಾಪ ಅನ್ಸೋದು. ನೀವೀಗ ಡಾಗ್ ಅಷ್ಟು ವರ್ಷದಿಂದ ಡಾಗ್ ಬ್ರೀಡ್ ಅಥವಾ ಡಾಗ್ ನ ಮಾರ್ಕೊಂಡೆಲ್ಲ ಬರ್ತಾ ಇತ್ತು. ಹೌದು. ಡಾಗ್ ಸತೀಶ್ ಅನ್ನೋದು ಚೆನ್ನಾಗಿದೆ ಹೆಸರು. ಡಾಗ್ ಸತೀಶ್ ಅಂದ್ರೆ ಓಕೆ. ನಾಯಿ ಸತೀಶ ಅಂತ ಯಾರು ಕರೆದಿದಾರ ನಿಮ್ಮನ್ನ? ಅದ್ ಕರೆದಾಗ ನಿಮ್ಗೆ ಬೇಜಾರಾಗಿದ್ಯಾ? ಹೌದು, ಆಗಿದೆ. ನಾಯಿ ಸತೀಶ ಅಂದ್ರೆ
ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಇವಾಗ ಒಬ್ರು ಹಂದಿ ಹೋಟ್ಲು ಇಟ್ಟಿರ್ತಾರೆ ಸರ್, ಹಂದಿ ಹೋಟ್ಲು ಹಂದಿ ರಮೇಶ ಅಂತ ಒಂದ್ ನಿಮಿಷಗಳೇ. ಹಂದಿ ರಮೇಶ ಅಂತ ಕರೀತಾರೆ ಅನ್ಕೊಳ್ಳಿ. ಈಗ ಹೋಟ್ಲ್ ಇಟ್ಟಿರೋರ್ಗೆ ಅವ್ರ ಹಂದಿ ಹೋಟ್ಲ್ ಇಟ್ಟಿರೋದಕ್ಕೆ ಹಂದಿ ರಮೇಶ ಅಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೊಸ ಜಾಗಕ್ಕೆ ಹೋಗಿರ್ತಾರೆ. ಇವಾಗ ಇವ್ರಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ ನಿಮ್ ಕ್ಯಾಮ್ರಾಮನ್ಗೆ. ನನ್ಗೆ ಇವಾಗ ನೀವು ನೈ ಸತೀಶ ಅಂದ್ರೆ ಏನ್ ಇವ್ರು ಹಿಂಗ್ ಬೈತಾವ್ರೆ ಅಂತ ಮೀನಿಂಗೇ ಬರೋದು. ಅದರಿಂದ ನನಗೆ ನಾನು ಪೇಜ್ 3 ಪಾರ್ಟಿ ಅಂದ್ರೆ ಜಾಸ್ತಿ ಸರ್ ನೋಡಿದಾರೋ ಇಲ್ಲ ನಮ್ಮ ಪೇಜ್ ಗೊತ್ತಿಲ್ಲ, ಬರೀ ಪಾರ್ಟಿಲೇ ಇರ್ತೀನಿ ಸರ್. ಅಲ್ಲೆಲ್ಲ ಈಗ ಯಾರ ನಾಯಿ ಸತೀಶ ಹಂಗೆ ಹಿಂಗೆ ಅಂದ್ರೆ ಅದು ಚೀಪ್ ಅನ್ಸುತ್ತೆ ನನಗೆ. ಅದು ಅದೇ ವೃತ್ತಿ ಆದ್ರೂನು ಅದನ್ನ ಯೂಸ್ ಮಾಡೋದು ಇಷ್ಟ ಇಲ್ಲ. ಹೇಳಿದ್ರು ಮರ್ಯಾದೆ ಇರುತ್ತೆ ಸ್ವಲ್ಪ. ಇಂಗ್ಲಿಷನು ಬೇಡ ಸರ್. ಸತೀಶ ಬೇಡ. ನನ್ನ ಹೆಸರು ಕ್ಯಾಡಬಾಮ್ ಸತೀಶ್. ಸತೀಶ್ 15 ವರ್ಷದಿಂದ ಫೇಮಸ್ ಸರ್. ಸರ್ ಗೂಗಲ್ ಅಲ್ಲಿ ಕೆಳಬಂ ಸತೀಶ್ ಅಂತ ಬರುತ್ತೆ. ಈ ಡಾಕ್ ಸತೀಶ್ ಅನ್ನೋದು ಈ ಬಿಗ್ ಬಾಸ್ ಇಂದ ಸ್ಟಾರ್ಟ್ ಆಗಿರೋದು. ಅದೇ ಕೆಲವು ಕಡೆ ಕನ್ನಡದಲ್ಲಿ ಹುಡ್ಕೊಂಡ್ರೆ ನಾಯಿ ಸತೀಶ. ಅದನ್ನೇ ಈಗೆಲ್ಲ ಹೊಟ್ಟೆ ಹೊರ್ಕೊಂಡಿರೋ ನಂಗೆ ಆಗ್ತಾ ಇರೋದು. ನಮ್ಮ ಬೆಳವಣಿಗೆಯನ್ನು ಸಹಿಸ್ಕೊಳಕ್ ಆಗದೆ ಇರೋ ನಂಗೆ ಮಾತಾಡ್ತಾರೆ. ಸರಿ ಸರ್. ಅದರಿಂದ ನಂದೇನ್ ಗಂಟು ಹೋಗಲ್ಲ. ಅವರಿಂದಾನೇ ಇವತ್ತು ನಾನು ಫೇಮಸ್ ಆಗಿ 2.5 ಲಕ್ಷ 1 ಅವರ್ಗೆ ಹೋಗ್ತಾ ಇದ್ದವನು ಈಗ 10 ಲಕ್ಷಕ್ಕೆ ಹೋಗ್ತಾ ಇದೀನಿ. ಹೋಗ್ಲಿ, ನಮಗೂ ಕರ್ಸ್ಬೋದಲ್ವೇ? ನಾವು ಬರ್ತೀವಿ ಜೊತೆಗೆ. ನನ್ ಜೊತೆ ಬಂದ್ರೆ ಫ್ರೀ ಬನ್ನಿ. ಫ್ರೀ 10 ಲಕ್ಷ ಬರುತ್ತಲ್ಲ, ಎಲ್ಲೋ ಒಂದು ಅವ್ನಿಗೆ 3 ಲಕ್ಷ, ನಮಗೊಂದು 1 ಲಕ್ಷ ಬರ್ಲಿ ಅನ್ನೋದು. ನನಗೆ 10 ಲಕ್ಷಕ್ಕೆ ಬೆಲೆ ಬಾಳಂಗ್ ಮಾಡ್ಕೊಂಡು ಈ ಟ್ರೋಲರ್ಸ್ ಇಂದ. ನೀವು ಹಂಗೆ ಏನಾದ್ರು ಕೆಟ್ಟದ್ ಮಾಡಿ ಟ್ರೋಲ್ ಮಾಡ್ತಾರೆ. ನಮ್ ತಾಯಿ ಬೇಡ, ನಾನು 3 ಲಕ್ಷ ಕೊಡ್ಸಿ ಬರ್ತಾ ಇದೀನಿ. ನಾಳೆ ಅಲ್ಲೇ ಬರೀ ಟ್ರಾಲ್ ಮಾಡೋದ್ರಿಂದ ನೀವು 2.5 ಲಕ್ಷ ಅವ್ರಿಗೆ ಸರ್. ಇನ್ನೂ ಹೊಸ ಕಂಟೆಂಟ್ ಕೊಡ್ತೀನಿ, ಕಾಯ್ತಾ ಇರ್ರಿ. ಈಗ ಮೊನ್ನೆ ಬಾತ್ರೂಮ್ ತೊಳೆದಿದ್ದು ಒಳ್ಳೆ ಹೊಸ ಕಂಟೆಂಟ್ ಕೊಟ್ಟಿದ್ದೆ. ಮಗ ಫೇಲ್ ಆಗಿದ್ದು ಇನ್ನೂ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ. ಎಂತ ಅಪ್ಪ ಅಂತ ಇನ್ನೂ ಬೈದಿ ಚೆಚ್ಚಿ ಬಿಸಾಕೊಳ್ಳಿ. ಈಗ ಒಂದ್ ಕೆಲಸ ಮಾಡೋಣ, ನನಗೂ ನಿನ್ಗೂ ಬೇಜಾರಾಗೈತಿ ಅವ್ರ ಮೇಲೆ. ಏನ್ ಸರ್ ಪಾರ್ಟಿ ಕರೀರಿ. ನಿಮಗ್ ಕರ್ದಿದೀನಿ ಬಂದಿಲ್ಲ. ನಿಮಗ್ ಕರ್ದಿದೀನಿ ಇನ್ಸ್ಟಾಗ್ರಾಮ್ ಅಲ್ಲೂ 2 ಕಡೆನೂ ಕರ್ದಿದೀನಿ. ಬೇಕಾದ್ರೆ ಮೆಸೇಜ್ ಸರ್. ನನಗೆ ಪರಿಚಯ ನಿಮ್ಮ ಹತ್ರ ಮಾತಾಡಕ್ ಭಯ. ಇವ್ರನ್ನ ನಾನು ಸ್ಟ್ರಾಂಗ್ ರ್ಯಾಶ್ ಹಂಗೆ ಫಸ್ಟ್ ಸೀಸನ್ ಇಂದ ನೋಡಿದೀನಿ. ಅಲ್ಲಿಗೆಲ್ಲ ಬೇರೆ ಹೋಗಿ ಬಂದವ್ರೆ. ನನ್ಗೆ ಸರ್ ನಾವು ಅಲ್ಲಿ ಹೋದಾಗ್ಲೇ ರೆಕಾರ್ಡ್ ಬ್ರೇಕ್ ಮಾಡಿರೋದು. ಅದನ್ನೇ ಆಮೇಲೆ ಹೇಳ್ತೀನಿ. ಅದಕ್ಕೆ ಹೇಳಲ್ಲ, ಅಲ್ಲೋದ್ಮೇಲೆ ಹೇಳೋದು, ಕೆಳಗ್ ಹೋದ್ಮೇಲೆ ಹೇಳೋದು. ಸರ್ ಇಂಥದ್ದು ಗೊತ್ತಿಲ್ಲ ಅನ್ನೋದು ಏನಿದೆ ನಿಮ್ಮ ಹತ್ರ? ಗೊತ್ತಿಲ್ಲಲ್ಲ ಸರ್. ಡೇರ್ ಡೆವಿಲ್ ಅಂದ್ರೆ ಎಲ್ಲಾರು ಓಲ್ಡ್ ಬಿಡ್ತಾರೆ ಸರ್. ನಾನ್ ಮಾಡಿರೋದು ಒಂದೇ ಒಂದು ಟಾಪ್ ಎಂಡ್ ಎಲ್ಲ ಆದ್ಮೇಲೆ ಹೇಳ್ತೀನಿ ಸರ್. ಒಂದು ಕೇಸ್ ವರ್ಡ್ ಅಲ್ಲಿ ತೋರಿಸಿ ನಿಮ್ ಕಾಲ್ ಕೆಳಗ್ ನುಗ್ತೀನಿ ಸರ್. ಒಂದು ಕೇಸ್ ಸರ್. ಇವಾಗ ಎಷ್ಟೇ ಮೀಟರ್ ಯಾರೇ ಇರ್ಬೋದು ಸರ್. ಸರ್ ಇನ್ಕ್ಲೂಡ್ ನೀವು ಇರ್ಬೋದು, ಇನ್ನೊಬ್ರು ಇರ್ಬೋದು, ಡಾನು ಇರ್ಬೋದು, ACPD ಯಾರ ಇರ್ಬೋದು ಸರ್. ನಾನು ಒಂದೇ ಒಂದು ಹೇಳ್ತೀನಿ, ಅದನ್ನ ವಿತ್ ಪ್ರೂಫ್ ಯಾರು ರೆಕಾರ್ಡ್ ಇಲ್ದೇದ ಕೇಳಿಸ್ತೀನಿ. ಸರಿ ಆಯ್ತಾ? ಬೇಡ ಅಂದ್ರೆ ಹಳೆ ಫೋನಲ್ಲೇ ಅದ್ರದ್ದು ಇದನ್ನು ತೋರಿಸ್ಬಿಡ್ತೀನಿ. ಆಮೇಲೆ ತೋರಿಸ್ತೀರಾ ನೀವು ಆಫ್ ದಿ ರೆಕಾರ್ಡ್? ಇದ್ರಲ್ಲಿಲ್ಲ, ಇದ್ರಲ್ಲಿ ಹಳೆ ಫೋನ್ ಜಮಾನದ್ದು ಅದು ತೋರಿಸ್ತೀನಿ. ಅದ್ರಲ್ಲಿ ಇದ್ರೆ. ನನಗೆ ಒಂದು ಕ್ವಶನ್ ನಿಮ್ಮ ಹತ್ರ. ಡೇರ್ ಡೆವಿಲ್ ಅಂತ ಹೇಳ್ತೀರಾ, ಹೌದು. ಹೆಲಿಕಾಪ್ಟರ್ ಓಡಿಸ್ಬಿಡ್ತೀರಾ? ಅದಲ್ಲ ಸರ್, ಅಲ್ಲ ನಾನು ಕೇಳ್ತಾ ಇರೋದು ಸರ್. ಡೇರ್ ಡೆವಿಲ್ ಅಂದ್ರೆ ಮನುಷ್ಯ ಹಂಗೆ ಅಷ್ಟು ದೊಡ್ಡದವರು, ಅಷ್ಟು ದೊಡ್ಡದವ್ರಿಗೆ ಎದುರ್ತಾರೆ. ನಾನು ಒಬ್ನೇ, ನೋ ಇನ್ಫ್ಲೂಯೆನ್ಸ್, ಇಷ್ಟೇ ಬಾಯ್. ಸೂಪರ್ ಸರ್. ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ಇನ್ನೊಂದು ನಿಮ್ಮ ಹತ್ರ ನೋಡ್ಬೇಕು ಕೇಳ್ಬೇಕು ಅನ್ನೋದೊಂದು ಆಸೆ ಇದೆ. ಸರ್. ಸರ್ ದಾಡಿ ಮೀಸೆ ಬಿಟ್ರೆ ಹೆಂಗಿರ್ತೀರಾ? 10-15 ವರ್ಷ ವಯಸ್ಸಾದ ಮುದ್ಕ ತರ ಕಾಣಿಸ್ತೀವಿ ಸರ್. ಹೌದಾ? ಬಿಳಿ ಕೂದಲು ಬರುತ್ತೆ. ಬಿಳಿ ಕೂದಲು ಬರುತ್ತೆ. ಇವತ್ತೇ ನೋಡಿ ಸರ್, ನಿನ್ನೆ ಶೇವ್ ಮಾಡಿರೋದು, ಈಗಾಗಲೇ ಶೇಡ್ ಕಾಣ್ತಾ ಇರೋದು. ನಿಮ್ಮ ವಯಸ್ಸನ್ನೆಲ್ಲ ಮುಚ್ಚಾಕೊಳಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀರಾ ನೀವು? ನಾನು ಏನಿಲ್ಲ, ಗೋಕುಲ್ ಪೌಡರ್ ಅಷ್ಟೇ ಸರ್. ಗೋಕುಲ್ ಪೌಡರ್ ಸರ್ ಸಿಗುತ್ತೆ ಎಲ್ಲ ಸುಳ್ಳು. ಇದು 100 ರೂಪಾಯಿ ಗೋಕುಲ್. ನಾನು ಹೇಳ್ತೀನಿ ಅಂತ ಕೇಳ್ತಾ, ನಾನು ಹೇಳ್ತೀನಿ, ನನಗೆ ಬಿಗ್ ಬಾಸ್ ಮೇಲೆ ಹೇಳಿದ, ನೀವು ಮಖಕ್ಕೆ 3 ಕ್ರೀಮು, ತಲೆಗೆ 3 ಕ್ರೀಮು, ಬಾಡಿಗೆ 25 ಕ್ರೀಮ್ ಹಾಕ್ತೀರಾ ಅಂತ. ಅದು ನಾವು ಕಂಟೆಂಟ್ ಮಾಡ್ಕೊಂಡಿದ್ದು. ನಾನು ಏನೇನ್ ಯೂಸ್ ಮಾಡ್ತಿದ್ದೆ ಕಂಟೆಂಟ್ ಇದು ಅಲ್ಲ. ಕಂಟೆಂಟ್ ಮಾತಾಡ್ಕೊಂಡು ಚಂದ್ರಪ್ರಭಾ ನಾವು ಮಾತಾಡ್ಕೊಂಡೇ ಮಾಡ್ತಾ ಇದ್ದಿದ್ದು. ಈಗ ನಾನು ಐಟಮ್ಗಳು ಹೇಳ್ತೀನಿ ಸರ್. ಇದ್ರಲ್ಲಿ ಯಾವ್ದು ಮೇಕಪ್ ಸಾಮಾನ್ ಇದೆ ಅಂತ ದಯವಿಟ್ಟು ನೀವು ಎಕ್ಸ್ಪರ್ಟ್ಗಳು ನೀವ್ ಹೇಳಿ ಫುಲ್ ಹೇಳ್ಬಿಡ್ತೀನಿ. ಕಂಟೆಂಟ್ ಅಂದಾಗ ಬಿಗ್ ಬಾಸ್ ಮನೇಲಿ ಆಗಲ್ವೇ ಆತರ? ಕಂಟೆಂಟ್ ಅಂದ್ರೆ ನಾವು ಇವ್ರು ಮಾತಾಡ್ಕೊಂಡೇ ಮಾಡ್ತಾ ಇದ್ದಿದ್ದು. 24/7 ಲೈವ್ ಬೇರೆ ಅದು, ಅದಂಗೆ ಸರ್? ಅದನ್ನ ತೋರ್ಸಲ್ವಲ್ಲ ಎಪಿಸೋಡ್ ಅಲ್ಲಿ ಬರ್ಲಿ ಅಂತ ಇವ್ರು ಕಂಟೆಂಟ್ ಮಾಡ್ಕೊಂಡ್ರು. ಸರ್ ಫಸ್ಟ್ ಏನ್ ಓಡ್ತು ನಿಮ್ಗೆ? ಬರೀ ಮೇಕಪ್ ದೇ ಓಡ್ತು, ಡ್ರೆಸ್ ದೇ ಓಡ್ತು, ಇನ್ನೇನ್ ಓಡ್ತು ಸರ್? ಕಾವುಗ ಐ ಲವ್ ಯು ಅನ್ಸ್ತಾರೆ. ಅದು ನಾನು 5 ಟೇಕ್ ತಗೊಂಡಿರ್ತೀನಿ, ನಾಚ್ಕೊಂಡೆಲ್ಲ. ಅದನ್ನ ಯಾಕೆ ತೋರಿಸ್ಲಿಲ್ಲ? ಎಷ್ಟು ಇನ್ನೋಸೆಂಟ್ ಅಂತ. ಏಕ್ದಮ್ ಐ ಲವ್ ಯು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ದ ಅಂತ ಅನ್ಕೊಂಡ್ರು. ಅದು 4 ಟೇಕ್ ಹೋಯ್ತೀನಿ, ಅಯ್ಯೋ ಅಂತ ಓಡ್ ಬರ್ತಿತ್ತು. ನಮ್ಗೆ ಇದಾಗಲ್ಲ, ಬಿಡ್ರಿ ಅಂತ. ಅದು ಅವರು
ಈ ಕಾಕ್ರೋಚ್ ಸುದಿಯವರು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಬಿಗ್ ಬಾಸ್ ಇಂದ ಬಂದ್ಬಿಟ್ಟಿದೆ, ನೀವು ಮಾಡ್ಲೇಬೇಕಿದು, ಇಲ್ದವ್ರು ನಿಮ್ನ ಆಚೆ ಇವತ್ತೇ ಆಗ್ತಾರಂತೆ ಅನ್ಬಿಟ್ಟು ಬುಕ್ ಒಳಗಿಟ್ಟಿದೀನಿ, ಸುಳ್ಳು ಬಿಟ್ಬಿಟ್ಟು ಮಾಡಿಸಿದ್ದು ಆಯ್ತಾ. ಅದಕ್ಕೆ 5 ಟೇಕ್ ತಗೊಳ್ತೀನಿ ಸರ್. ಅಂದ್ರೆ ನಂಗೆ ಬರಲ್ಲ ನಾಚಿಕೆ, ಅವಳಿಗೆ ನಾನು ಐ ಲವ್ ಯು ಅನ್ಬೇಕು, ಆಯ್ತು ವಿ ಅಂತ. ನೀವು ಯಾವ ಹುಡುಗಿರಿಗೂ ಐ ಲವ್ ಯು ಹೇಳೇ ಇಲ್ವಾ ಇದುವರೆಗೂ? ನಾನ್ ಬಾಯ್ ಬಿಟ್ಟು ಯಾರಿಗೂ ಹೇಳಿಲ್ಲ ಸರ್, ಬರೀ ಕಣ್ಣಲ್ಲಿ. ಬೇರೆ ತರ ಹೇಳಿದಾರ? ಯಾವ ತರನು ಹೇಳಿಲ್ಲ ಸರ್. ಅಲ್ಲ, ನೀವು ಆಕ್ಚುಲಿ ಕೆಲವು ವಿಡಿಯೋಗಳಲ್ಲಿ ಹೇಳ್ತೀರಾ ಒಂದಷ್ಟು ಹುಡುಗಿರು, ಒಂದು ನನಗೆ 2 ಲಕ್ಷನೋ 2,000 ಹುಡುಗಿರು ಜನ ಪ್ರಪೋಸ್ ರೆಡಿ ಇದ್ರು, ರೆಡಿ ಎಲ್ಲ ಮಾಡಿದ್ರು ಸರ್, ಪ್ರಪೋಸ್ ಮಾಡಿದ್ರು 2,000. ಸರ್ ಒಂದೊಂದು ಕ್ಲಾಸ್ ಅಲ್ಲಿ, ಒಂದೊಂದು ಸ್ಕೂಲ್ ಅಲ್ಲಿ, ಒಂದೊಂದು ಕಾಲೇಜಲ್ಲಿ ಒಂದು ರೂಮ್ ಅಲ್ಲಿ 5 ಜನ ಮಾತ್ರ ಚೆನ್ನಾಗಿರ್ತಾರೆ ಸರ್, ಮಿಕ್ದವ್ರು ಚೆನ್ನಾಗಿರಲ್ಲ. ಒಂದ್ ಕ್ಲಾಸ್ ಚೆನ್ನಾಗಿರ್ತಾರೆ, ಮಿಕ್ದವ್ರು ಚೆನ್ನಾಗಿರಲ್ಲ. ಬಡೆತ ಯಾವ್ದು ಚೆನ್ನಾಗಿರ್ಲಿಲ್ಲ. ನಮ್ದ್ರಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿದ್ರು ಸರ್. ಯಾವ ಸ್ಕೂಲ್ ಅಂತ ಹೇಳಿದ್ರೆ? ಅಲ್ಲ, ನಾವು ಊರಲ್ಲಿ ಇತ್ತಿದ್ವಿ ಸರ್. ಅಪ್ಪ ಡಾಕ್ಟರ್ ಅಲ್ವಾ, 3 ವರ್ಷ ಟ್ರಾನ್ಸ್ಫರ್ ಆಗೋದು. ಅಪ್ಪ ಡಾಕ್ಟರ್. ಫಸ್ಟ್ ನಾನು ಹುಟ್ಟಿದ್ ಮೈಸೂರಲ್ಲಿ ಸರ್, ಅಲ್ಲಿಂದ ಚಾಮರಾಜನಗರ 3 ವರ್ಷ, ತಿಪ್ಟೂರ್ 3 ವರ್ಷ, ಅರಸೀಕೆರೆ 3 ವರ್ಷ, ಹೊಸಕೋಟೆ 3 ವರ್ಷ, ಅಲ್ಲಿ SLC ಇಂದ ಬೆಂಗಳೂರು ಶಿಫ್ಟ್ ಆಗ್ಬಿಟ್ಟು ಎಲ್ಲಾ ಕೆರೆ ನೀರ್ ಕುಡ್ದಿರೋದಕ್ಕೆ. ಹೌದು ಸರ್. 2,000 ಜನ ನಿಮಗೆ ಪ್ರಪೋಸ್ ಮಾಡೋರಂದ್ರೆ ಇದು ಸುಮ್ಮನೆ ಜನರಲ್ ನಮಗ್ ಗೊತ್ತಿರೋ ತರ. ಹೆಂಗೆ ಅಂದ್ರೆ ಪ್ರಭಾಸ್ ಅವ್ರಿಗೆ ಬಾಹುಬಲಿ ಮೂವಿ ಆಗಿದ ತಕ್ಷಣನೇ 600 ಪ್ರಪೋಸಲ್ಸ್ ಬರುತ್ತಂತೆ ಹುಡುಗಿ ಕಡೆಯಿಂದ. ನಿಮ್ಗೆ ಹೆಂಗ್ ಸರ್ 2,000? ಸರ್ ನಾನು ಮದ್ವೆದು ಅಂತ ಎಲ್ಲ ಹೇಳ್ತಾ ಇದೀನಿ ಸರ್. ಮದ್ವೆದ್ 150 ಹೆಣ್ಣು ನೋಡಿದೀನಿ, 150 ಹೆಣ್ಣು ಒಪ್ಕೊಂಡಿದ್ದಾರೆ. ಪ್ರಪೋಸ್ ಅಂದ್ರೆ ಮದ್ವೆ ಪ್ರಪೋಸ್ ಅಂತ ಎಲ್ಲ ಹೇಳಿದೀನಿ. ಅರ್ಥ ಆಗ್ತಿದ್ಯಾ ಸರ್? ನಾಯಿ ವರ್ತ್ ಅಂತಾರ, ಅದು ಪರ್ಚೇಸ್ ಅಂತ ಇಲ್ಲ, ವರ್ತ್. ನಾಯಿ ನಾನ್ ತಗೊಂಡ್ಮೇಲೆ ನನ್ ನಾಯಿ ರೇಟ್ ಅದು. ನಿಂಗ್ ಚಿಕ್ಕದಲ್ಲಿ ದಮ್ಮಿದ್ರೆ ತಗೊಳ್ಳಿ, ಇಲ್ದಾರ ಬಿಟ್ಟು ಹಾಕಿ. ಇಲ್ಲ 100 ಕೋಟಿ ಅಷ್ಟೇ, ತಗೊಳ್ಳಿ ಇಲ್ಲ ಬಿಟ್ಟು ಹಾಕಿ. ನಾನೊಂದು ನಾಯಿ ತಗೋತೀನಿ, 200 ಕೋಟಿ ಅಂತ ಹೇಳ್ತೀನಿ ಸರ್. 2,000 ಪ್ರಪೋಸಲ್ಸ್ ಓಕೆ. ಪ್ರಪೋಸಲ್ ಅಲ್ಲ ಸರ್, ಇಷ್ಟಪಟ್ಟರೆ ಮದ್ವೆದಲ್ಲ ಸರ್, ಅದೇ ಫ್ರೆಂಡ್ಸ್. ಓಕೆ ಡನ್, ಹಂಗೆ ತಾಣ. ಹಂಗಿದ್ದಾಗ ಸತೀಶ್ ಅವ್ರ ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ ಸರ್, ನಾನು ಅರೇಂಜ್ ಮ್ಯಾರೇಜ್ ಇಷ್ಟಪಟ್ಟವನು. ನಾನು ಎಷ್ಟು ಜನ ಬಂದು ಮ್ಯಾರೇಜ್ ಆದ್ಮೇಲೂ ಇಲ್ಲ ಸರ್. ಹಂಗಿದ್ರೆ ನಾನು ಇನ್ನೊಂದು ಮದ್ವೆ ಆಗ್ಬೇಕಾಯ್ತು, ಯಾಕೆ ಮದ್ವೆ ಆಗಿಲ್ಲ? ಓಕೆ, ನಿಮ್ಗೆ ಗರ್ಲ್ ಫ್ರೆಂಡೇ ಇಲ್ವಾ? ಗರ್ಲ್ ಫ್ರೆಂಡು ಇಲ್ಲ. ಅದು ಇದ್ರೆ ಈ ತರ ಗ್ಲೋ ಹೆಂಗಿರಕ್ಕಾಗತ್ತೆ ಸರ್? ಇಷ್ಟು ಚೆನ್ನಾಗಿ ಬಾಡಿಸ್ಬಿಡೋದಲ್ಲ, ಬಿಕಾರಿ ಮಾಡ್ಬಿಟ್ಟು ನೆಮ್ಮದಿ ಹಾಳು ಮಾಡಿ ಕೊರ್ಗ ತರ ಮಾಡಿ ಲೈಫ್ ಬರ್ಬಾದ್ ಆಗ್ಬೇಕಂದ್ರೆ ಗರ್ಲ್ ಫ್ರೆಂಡ್ ಇಟ್ಕೋಬೇಕು ಸರ್. ಅಂದ್ರೆ ಆರಾಮಾಗಿ ಸುಖವಾಗಿ ಟೆನ್ಷನ್ ಫ್ರೀ ಸರ್. ಹುಟ್ಟದಾಗಿಂದ ಗರ್ಲ್ ಫ್ರೆಂಡ್ ಇದ್ರೆ ಒಂದ್ ನಿಮಿಷ ನೆಮ್ಮದಿ ಇರಲ್ಲ, ಪಾಕೆಟ್ ಖಾಲಿ, ನೆಮ್ಮದಿನೂ ಇರಲ್ಲ. ಆಮೇಲೆ ಏನೋ ಒಂದ್ ಕೇಸ್ ಹಾಕಿ ಒಳಗಾಕಿ ಎಲ್ಲ ಹನಿ ಟ್ರಾಪ್ ಅದೇ ಬಿಸ್ನೆಸ್ ಇಳಿದ್ಬಿಟ್ಟವ್ರೆ. ಒಂದ್ ಸ್ವಲ್ಪ ಜನ ಎಲ್ಲಾ ಹುಡುಗಿರಿಗೂ ಹೇಳ್ತಾ ಇಲ್ಲ, ಅದನ್ನೇ ಹೈಲಿ ಪ್ರೊಫೆಷನಲ್ ಮಾಡ್ಕೊಬಿಟ್ಟವ್ರೆ. ಎದುರಿಸೋದು, ಇದು ಮಾಡೋದು. ಇವಾಗ ನೋಡಿ, ಇದ್ರೆ ನೆಮ್ಮದಿಯಾಗಿ ನನ್ ಮಗನ್ ಸಾಕಾಗಲ್ಲ, ನಾನ್ ನೆಮ್ಮದಿಯಾಗಿ ಇರಕ್ಕಾಗಲ್ಲ. ಒಂದ್ ನಿಮಿಷ ಕೇಳಿ, ನಂಗೆ ಹುಟ್ಟದಾಗಿಂದ ತಲೆನೋವು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆಮೇಲೆ ಡಿಪ್ರೆಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕಾರಣ ಏನಂದ್ರೆ ಆ ತರ ಟೆನ್ಷನ್ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಆಯ್ತಾ? ಈ ಕೇಳಿ, ಓಕೆ, ಈಗ ಗರ್ಲ್ ಫ್ರೆಂಡ್ ಇದೆ, ತಲೆನೋವು ಅಂತ. ಹೌದು. ನಿಮಗೆ ಒಂದ್ ಭಾವನೆಗಳನ್ನ ಹೆಂಗ್ ತಡ್ಕೊಂತೀರಾ ಸರ್? ನನ್ಗೆ ಏನು ಇಲ್ಲವೇ ಇಲ್ಲ ಸರ್. ಕರೆಕ್ಟ್ ಸರ್. ಮೊದ್ಲೆಲ್ಲ ಮಾಡಿಸ್ತಿದ್ದೆ ನಾಯಿಗಳಿಗೆ, ಇವಾಗಿಲ್ಲ ಸರ್. 10 ವರ್ಷ ಮೇಲೆ ಏಜ್ ಆಗಿದೆ, ನಾಯಿಗೂ ಏಜ್ ಆಗಿದೆ. ಯಾವ ಏಜು ಆಗಿಲ್ಲ ಸರ್. ನೋಡಿ ಬಾಸ್ ರೆಡಿ ಇದಾರೆ, ಯಾರೇ ಅಪ್ಲಿಕೇಶನ್ ಹಾಕೋದ್ರು ಹಾಕಿ, ಬಟ್ ಟೆನ್ಷನ್ ಕೊಡ್ಬೇಡಿ ಸರ್. ಇನ್ನು ಸ್ಟಾಪೇ ಆಗಿಲ್ಲ ಸರ್. ಯಾವ್ದು ಹಾಕೋದು? ಅಪ್ಲಿಕೇಶನ್ ಅವ್ರು ಹಾಕೋದಾ? ಇನ್ನೂ ಸ್ಟಾಪ್ ಆಗಿಲ್ಲ, ಇವತ್ತಿಗೂ ಬರ್ತಾ ಇದೆ. ಮದುವೆ ಆಗಿ ಅಂತನಾ ಅಥವಾ ಅಟ್ಲೀಸ್ಟ್ ಸುಮ್ಮನೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅನ್ನೋದು, ಸಿಗಿ ಅನ್ನೋದು, ಆತರ ನಾನು ಯಾರಿಗೂ ಸಿಗಲ್ಲ. ಮನೆಗೆ ಕರೀತಾ ಸರ್, ಹೋಗಲ್ಲ. ಮೋಸ್ಟ್ಲಿ ನಿಮ್ಗೆ ಸಿಕ್ಕಿದ್ರೆ ನಾನು ಎಲ್ಲಿ ನನ್ಗೆ ಏನೋ ಒಂಥರ ಬೇರೆ, ಅದೇ ನೀವೇನು ಹನಿ ಟ್ರಾಪ್ ಆತರ ಏನೇನೋ ಹೇಳಿದ್ರಲ್ಲ, ಆತರ ಸಿಗಾಕ್ ಬೇಡ. ಯಾಕೆ ಬೇಕು? ನೆಮ್ಮದಿ ಲೈಫ್ ಯಾಕೆ ಹಾಳು ಮಾಡ್ಕೋಬೇಕು? ನಿಮ್ಗೆ ಆಸೆ ಇಲ್ಲ? ಆಸೆ ಇಲ್ಲ, ಬೇಡ. ಮಗ ನನ್ಗೆ ಲೈಫು, ಮಗನ್ನ ಚೆನ್ನಾಗಿ ನೋಡ್ಕೋಬೇಕು. ಮಗನ್ ಒಂದು ದೊಡ್ಡ ಮಟ್ಟಕ್ಕೆ, ಅದು ಇಂಡಿಯಾಗೆ ನಂಬರ್ 2 ಹೀರೋ, ವರ್ಲ್ಡ್ಗಲ್ಲ, ಕರ್ನಾಟಕಕ್ಕಲ್ಲ, ಇಂಡಿಯಾಗೆ ನಂಬರ್ 2. ಅದು ತುಂಬಾ ಭಕ್ತರ ಮುಂದೆ ಹೇಳ್ತಾ ಇದೀನಿ. ಆಮೇಲೆ ಕೊಬ್ಬ ಮಾತು ಅನ್ಕೋಬೇಡಿ, ನನ್ ಟೆಕ್ನಿಕ್ ಬೇರೆ ಸರ್. ನಾನು ಹುಚ್ಚೋ ಇದ್ರು ನ್ಯೂಸ್ ಮಾಡ್ತೀನಿ ಸರ್. ವರ್ಲ್ಡ್ ಅಲ್ಲಿ ಯಾರು ಹುಚ್ಚೋಯೋದ್ ನ್ಯೂಸ್ ಮಾಡೋದು ತೋರಿಸಿ ಸರ್. ಈ ತರ 10 ಚಾನಲ್ ಹೇಳಿದೀನಿ. ಇದೇ ತರ ಲೆಟ್ರಿನ್ನು ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದ್ಕೆ ತೊಳೆದೆ. ಇವಾಗ ಇನ್ನೊಂದು ವಾರದಲ್ಲಿ ಸರ್ ಒಂದು ಮಾಲಲ್ಲಿ ಹುಚ್ಚೋಯ್ತಾ ಇದೀನಿ, ಅದು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಬೇಕಾದ್ರೆ ಯಾರ ಸರ್ ಯಾವ್ದಾರ ಈಗ ಸೆಲೆಬ್ರಿಟಿ ಶೋ ಕರೆದಾಗ ಮಾಡ್ತಾ ಇದೀನಿ ಸರ್. ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ, ಅದು ನನ್ ಕೆಪಾಸಿಟಿ ಸರ್. ಬೇರೆಯವರು 5 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ನಾನು ಟಿವಿಲಿ ಹಾಕಿ ಅಂದ್ರೂ, ಮೀಡಿಯಾ ಬಂದ್ರು ಪಕ್ಕದ ರೋಡ್ಗೂ ನ್ಯೂಸ್ ಆಗಲ್ಲ ಸರ್. ನಾನು ಹುಚ್ಚೋಯ್ದ್ರು ವೈರಲ್, ನೀವೆಲ್ಲ ಮಾತಾಡ್ಬೇಕು ಸರ್. ಹಂಗ್ ಮಾಡಿ ಸರ್, ದಯವಿಟ್ಟು ಹುಚ್ಚೋಯ್ದ್ರು ಮಾತಾಡ್ಬೇಕು, ಹಂಗ್ ಮಾಡ್ತೀರಾ ನೀವು? ನನ್ ಕೆಪಾಸಿಟಿ ಸರ್. ಸರ್ ಈಗ ಒಂದು ಭಿಕ್ಷುಕ ಇಲ್ಲ, ಒಬ್ಬ ಯಾರೋ ಒಬ್ಬ
ಯಾರೋ ಒಬ್ಬ ಅವ್ನು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ಅವನು ನನ್ಗೆ ಇಷ್ಟ ಆಗ್ಬಿಟ್ನ 1 ನೈಟಲ್ಲಿ ಅವನ್ನ ಸೆಲೆಬ್ರಿಟಿ ಮಾಡ್ತೀನಿ. 1 ನೈಟಲ್ಲಿ 0 ರೂಪೀಸಲ್ಲಿ. ಆಯ್ತು, ನೀವೊಂಥರ ಕ್ರಿಸ್ತಫರ್ ನಾಲನ್ ಹಾಲಿವುಡ್ ಡೈರೆಕ್ಟರ್ ಇಲ್ಲಿ ಸುಮ್ನೆ ಬಂದ್ಬಿಟ್ಟು ಆಯ್ತು ಸರ್, ಇವಾಗ ನಾನು ಎಲ್ಲಾರ್ಗು ಹೇಳಿದ್ದೆ ಸೋತ್ ಬಂದ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಸರ್ ಈಗ ಗೆದ್ದವರು ತಪ್ಪು ತಿಳ್ಕೊಬೇಡಿ, ನಿಮ್ ಮುಂದೆ ಚಾಲೆಂಜ್ ತರ ಹೇಳ್ತಾ ಇಲ್ಲ, ಈ ತರ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು. ನಾನು ಹೇಳಿದ್ದು ಸೀಸನ್ 1 ಇಂದ 12 ವರೆಗೂ ಗೆದ್ದವ್ರಿಗಿಂತ ಸೋತ್ರು ಫೇಮಸ್ ಆಗ್ತೀನಿ ಅಂತ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನೆ ಇಂಟರ್ವ್ಯೂ ಕೊಟ್ಟೋಗಿದ್ದೀನಿ ಸರ್, ಡೇಟ್ ಸಮೇತ ತೋರಿಸ್ತೀನಿ ಸರ್, ಆಯ್ತಾ. ಆಮೇಲೆ ಸ್ಟೇಜ್ ಮೇಲೂ ಹೇಳ್ತೀನಿ ಸರ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀನಾ ಇಲ್ವಾ ನೀವಿಬ್ರು ಬಾಯಿಂದ ಹೇಳಿ ಸರ್. ನೀವು ಇಲ್ಲಿದ್ದೀರಲ್ಲ ಇವತ್ತು, ಹೇಳಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀನಾ ಇಲ್ವಾ? ಮಾಡಿದೀರಾ? ಮಾಡಿದೀನಾ? 100% ಒಪ್ಕೊಂತೀರಾ ಸರ್? ನಾನು ಏನಂದ್ರೆ ಇಲಿ ಕೊಟ್ರೆ ಹುಲಿ ಮಾಡ್ತೀನಿ ಸರ್, 1 ರೂಪಾಯಿ ಕೊಟ್ರೆ 1 ಕೋಟಿ ಮಾಡ್ತೀನಿ ಸರ್, 0 ರೂಪೀಸ್ 100 ರೂಪಾಯಿ ಕೊಡ್ರಪ್ಪ, 100 ರೂಪಾಯಿ ಹಂಗಲ್ಲ ಸರ್, ಸುದ್ದಿ. ನೀವೇನ್ ಸರ್ ಇವರು? ನಾನೇನ್ ಮ್ಯಾಜಿಕ್ ಮಾಡಂಗಿದ್ರೆ ನಾನು ಯಾಕೆ ಕೆಲ್ಸಕ್ಕೆ ಹೋಗಕ್ಕಿತ್ತು ಸರ್? ಸರಿ ಸರ್, ನೀವು ಒಂದು ವಿಷಯ ಹೇಳಿದ್ರಿ, ಹೇಳ್ತಾ ಇದ್ದಾಗ ಸರ್ ನಾನು ಹೋಗಿ ಒಂದ್ ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಒಂದು ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್, ಅದು ನ್ಯೂಸ್ ಮಾಡೇ ಮಾಡ್ತೀನಿ. ಇದು ಹೆಂಗೆ ಸರ್, ಎಲ್ಲಾರ ಮುಂದೆ ಮಾಡ್ತೀರಾ ಇಲ್ಲ ಬಾತ್ರೂಮ್ ಅಲ್ಲ? ಸರ್ ಟಾಯ್ಲೆಟ್ ಅಲ್ಲಿ ಮಾಡ್ತೀನಿ ಸರ್, ಆದ್ರೆ ಮುಂದೆ ತೋರ್ಸಲ್ಲ ಸರ್, ಹಿಂದೆಯಿಂದ ಸರ್, ಹಿಂದೆಯಿಂದ ಸರ್, ಮುಂದೆಯಿಂದ ಅಲ್ಲ ಹಿಂದೆಯಿಂದ. ಅದು ನ್ಯೂಸ್ ಹೆಂಗಾಗುತ್ತೆ ಬಾತ್ರೂಮ್ ಒಳಗೆ ಮಾಡಿದ್ರೆ ಅಂತ? ಆಯ್ತು ಸರ್, ಇವಾಗ ನೀವುಗಳೇ ಚಾಲೆಂಜ್ ಮಾಡಿ ಸರ್, ಇದು ಸಿಲ್ಲಿ ವಿಷಯ ಅಲ್ವಾ ಸರ್, ಯಾರ ಹುಚ್ಚೋ ಇದ್ರೆ ನ್ಯೂಸ್ ಆಗುತ್ತಾ ಅಂತ ನೀವೆಲ್ಲ ಕೇವಲವಾಗಿ ಮಾತಾಡ್ತಾ ಇದ್ದೀವಿ. ಇದು ಚಾಲೆಂಜ್ ಸರ್. ಅಂದ್ರೆ ನಾನೇನು ಅಂತ ಅಂದ್ರೆ ಬೇರೆಯವರು ದುಡ್ಡು ಕೊಟ್ಟು ಮೀಡಿಯಾ ಕಾಸು ಕೊಟ್ರು ಪಕ್ಕದ ರೋಡ್ಗೂ ನ್ಯೂಸ್ ಆಗಲ್ಲ. ಒಂದು ಫಂಕ್ಷನ್ಗೆ ಒಬ್ಬ ಸೆಲೆಬ್ರಿಟಿ ಬರ್ದಿರ್ತಾರೆ ಸರ್, ಒಂದು ಫಂಕ್ಷನ್ಗೆ ಬಂದಿರ್ತಾರೆ, ಒಂದು ಪಬ್ ಓಪನಿಂಗ್ ಬಂದಿರ್ತಾರೆ, ಎಷ್ಟು ನ್ಯೂಸ್ ಆಗುತ್ತೆ ಸರ್? ನಾನು ಕೇಳೋದು ಬಂದವರು ನಾರ್ಮಲ್ಲು, ಅವ್ರ ಸೋಷಿಯಲ್ ಮೀಡಿಯಾ ಅಷ್ಟೇ. ಅದು ಒಂದು ಇಂಡಿಯಾ ಲೆವೆಲ್ಲು, ವರ್ಲ್ಡ್ ಲೆವೆಲ್ಲು ಎಲ್ಲರೂ ಗುಸ್ಗುಸ್ ಅನ್ನಂಗೆ, ಅದಕ್ಕೆ ಸಂಬಂಧ ಪಡದೆ ಇರೋರು ಬಿಟ್ಟು ಗುಸ್ಗುಸ್ ಅನ್ನಂಗೆ ಆಗಕ್ಕೆ ದುಡ್ಡು ಕೊಟ್ರು. ಅಂದ್ರೆ ನೀವು PR ಗಳಿಗೆ 50,000, 1 ಲಕ್ಷ, 2 ಲಕ್ಷ ಕೊಟ್ಟು ಕರೆಸ್ತೀರಾ, ಅದು ಅಷ್ಟು ರೀಚ್ ಆಗುತ್ತಾ ಸರ್? ಇಲ್ಲ. ಆಯ್ತಾ, ನಾನು ಯಾರಿಗೂ ಕಾಸು ಕೊಟ್ಟೆ ಕರ್ಸಲ್ಲ ಸರ್. ನಾನು ಮಾಲಲ್ಲಿ ಸುಸ್ಸು ಮಾಡ್ತಾ ಇದ್ದೀನಿ ಸರ್, ಇದನ್ನು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ ಸರ್. ಅದು ಎಲ್ಲಾರ ಬಾಯಲ್ಲೂ ಮಾತಾಡಂಗ್ ಮಾಡ್ತೀನಿ ಸರ್. ಅದು ಹೆಂಗೆ ಅಂತ ಸರ್? ಅದು ಡಿಫ್ರೆಂಟ್ ಆಗಿ ನಾನ್ ಮಾಡಲ್ಲ, ಮನೇಲಿ ಮಲಗಿರ್ತೀನಿ, ಹುಚ್ಚ ಹೋಯ್ದ್ಬಿಟ್ಟು ಮಲಗಿರ್ತೀನಿ, ಆ ನ್ಯೂಸ್ ಹಂಗೆ ಹರಡುತ್ತೆ. ಚಾಲೆಂಜ್ ಮಾಡ್ಕೊಳ್ಳಿ ಸರ್. ಹೌದಾ? ಹೌದಾ ಅಲ್ಲ ಸರ್, ಇದು ನನ್ನ ಸ್ಪೆಷಾಲಿಟಿ ಸರ್. ಒಂದು ಭಿಕ್ಷುಕನ್ನ 1 ನೈಟಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ, 1 ನೈಟಲ್ಲಿ ಸೆಲೆಬ್ರಿಟಿ. ಒಂದು ನಾಯಿ ಸರ್ ಯಾವುದು ಅಂತಾನೆ ಡಿಸೈಡ್ ಮಾಡಿರಲ್ಲ ಸರ್. 1 USA ಇಂದ ಬಂದಿರ್ತಾರೆ ಸರ್, ಒಂದು ಲೇಡಿ ಬಂದ್ಬಿಟ್ಟು ಮನೇಲೇ ಇಂಟರ್ವ್ಯೂ ಮಾಡಿದಾಳೆ, ಅದನ್ನ ಫಸ್ಟ್ ತೋರಿಸ್ತೀನಿ. ಅದು March 18 ಬಂದ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾಳೆ, ಎದುರುಗಡೆ ಒಂದು ರೋಡಲ್ಲೂ ಮಾಡ್ತಾಳೆ, ಅಲ್ಲಿ ಮನೆಯವರೆಲ್ಲ ಅವಳನ್ನ ನೋಡಿರ್ತಾರೆ, ಆ ಲೇಡಿನ, ಫಾರಿನ್ ಲೇಡಿ ನೋಡಿರ್ತಾರೆ. ನೀವು ಸಾಕ್ಷಿ ಬೇಕಾದ್ರೆ ಕೆಂಗೇರಿಲಿ ದೊಡ್ಡಬೆಲೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ಆ ಮನೆಯವ್ರನ್ನ ಆಚೆ ಕರೆದ್ಬಿಟ್ಟು ಈ ತರ ಒಂದು ಮಾರ್ಚಲ್ಲಿ ಒಂದು ಫಾರಿನ್ ಎಲ್ಲ ಬಂದು ಇಲ್ಲಿ ನಾಯಿನ ಶೂಟ್ ಮಾಡಿದ್ರ ಅಂತಾನು ಅದು ಪ್ರೂಫ್. ಯಾಕಂದ್ರೆ 4 ಗೋಡೆ ಮಧ್ಯೆ ಇರೋದು ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. 4 ಗೋಡೆ ಮಧ್ಯನೂ ಮಾಡಿರೋದು ಅವಳು ಹಾಕಿದಾಳೆ, ಆ ರೋಡಲ್ಲಿ ಮಾಡಿರೋದು ಹಾಕಿದಾಳೆ. ಅವಳು ಬಂದು March 18 ಮಾಡ್ಕೊಂಡು ಹೋಗ್ತಾಳೆ ಸರ್. ಅದು ವುಲ್ಫ್ ಡಾಗ್ ಅಂತ, ಕ್ಯಾಡಬಾಮ್ಸ್ ವಕಾಮಿ ಅಂತ, ವುಲ್ಫ್ ಕ್ರಾಸ್ ಆಗಿ ಕೊಕೇಶನ್ ಶೆಪರ್ಡ್ಗೆ ಹುಟ್ಟಿರೋದು. ಅದು ಬಂದು 125 ದೇಶ, 5,000 ನ್ಯೂಸ್ ಚಾನಲ್ ಬರುತ್ತೆ. ನಾನೇನು ಫಾರಿನ್ಗೆ ಹೋಗಿಲ್ಲ, ಅವ್ರು ನನ್ನ ಜಾಗಕ್ಕೆ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿರೋದು. ಯಾಕಂದ್ರೆ ನಂದು ಪಾಸ್ಪೋರ್ಟ್ ಇಲ್ಲ, ಅಂದ್ರೆ ಇದೆ ಆದ್ರೆ ಹೋಗಂಗಿಲ್ಲ, ಮಿಸಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗಕ್ಕಾಗಲ್ಲ. ಏನೇ ಇದ್ರು ಒಂದೊಂದಕ್ಕೂ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ನಾನು ಆಚೆ ಹೋಗ್ಬೋದು. ಆ ಕಾರಣದಿಂದ ಅವಳದು March 18 ಫುಲ್ಲು ಕ್ಲಿಕ್ ಆಗಿಬಿಡುತ್ತೆ. ಅವಳೇನು ಮಾಡ್ತಾಳೆ, ತಿರ್ಗಾ March 29 ಏನೋ ಬರ್ತಾಳೆ, 29 ಬರ್ತಾಳೆ. ನಿಮ್ದು ನೆಕ್ಸ್ಟ್ ಯಾವುದು ಪ್ಲಾನು, ಯಾವ ನಾಯಿ ನೀವು ತಗೋಬೇಕಂತ ಅಂತ ಇದ್ದೀರಾ ಅನ್ನೋದಕ್ಕೆ ಇಂಟರ್ವ್ಯೂಗೆ ಬರ್ತಾಳೆ. 2 ತೋರಿಸ್ತೀನಿ ಆ 1 ಚಾನಲಲ್ಲಿ. ಅಂದ್ರೆ ಅದು ತಿರ್ಗಾ ಎಷ್ಟು ಚಾನಲ್ ಆಗಿದೆ ಅದು ತೋರಿಸ್ತೀನಿ. ನಾನು ಅವಳಿಗೆ ಹೇಳ್ತೀನಿ ನೆಕ್ಸ್ಟ್ ನಾನು ತಗೊಂಡ್ರೆ ಕತ್ತೆ ಸೈಜ್ ಇರೋ ನಾಯಿ ತಗೋಬೇಕಂತ ಅಂತ. ಅವಳು ಬಂದು ಹಿಂದಿಯವಳು, ಡೆಲ್ಲಿಯಿಂದ ಕಳಿಸ್ತಾರೆ. ಅಂದ್ರೆ ಅವಳು ಹಿಂದಿ ಬರುತ್ತೆ, ನಾನು ಹಿಂದಿಲಿ ಮಾತಾಡಿರೋದು, ಕನ್ನಡ ಅವಳಿಗೆ ಬರಲ್ಲ, ಇಂಗ್ಲಿಷ್ ನನಗೆ ಬರಲ್ಲ. ಅವಳು ಹಿಂದಿಯವಳು, ತಾನ್ಯಾ ಏನೋ ಅಂತ ಇದ್ದಾಳೆ. ಅವ್ರು ಫಾರಿನ್ ರಿಪೋರ್ಟ್ರು, ಡೆಲ್ಲಿಯಿಂದ ಬಂದವಳು. ಅಂದ್ರೆ ಅವಳು ಫಾರಿನಿಂದನೂ ಇರ್ತಾಳೆ, ಡೆಲ್ಲಿಲೂ ಇರ್ತಾಳೆ, ಅಲ್ಲಿ ಜಾಬ್ ಇರೋಳು ಅವಳು. ಆಮೇಲೆ ಅದನ್ನು ಕ್ವಶನ್ ಕೇಳ್ಬಿಡಿ, ಇಂಗ್ಲಿಷ್ ಬರಲ್ವಲ್ಲ ಹೆಂಗ್ ಮಾತಾಡಿದ್ರಿ ಅಂತ, ಅದಕ್ಕೆ ಅದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆದ್ರೆ ಫಾರಿನ್ದು ತೋರಿಸ್ತೀನಿ. ಅಂದ್ರೆ ಅವಳು ಆ ನ್ಯೂಸ್ ಚಾನಲ್ ಇಲ್ಲಿ ಹೆಂಗೆ ಟೈಮ್ಸ್ ಆಫ್ ಇಂಡಿಯಾ, TV9 ದೊಡ್ಡದು, ಆ ಥರ US ಅಲ್ಲಿ ದ ಸನ್ ಅಂತ, ದ ಸನ್ US, ದ ಸನ್ UK, ದ ಸನ್ ಐರಿಷ್, ಆ ಥರ ಒಂದೊಂದು ದೇಶದಲ್ಲೂ ತೋರಿಸ್ತೀನಿ. ಅಂದ್ರೆ ಅಷ್ಟು ಫೇಮಸ್ಸು ಆ ಚಾನಲ್. ಬಿಟ್ಟು ಬೇರೆದು ಬ್ರೇಕ್ ಅಂತನೋ ಯಾವುದೋ ನನಗೆ ಇಂಗ್ಲೀಷ್ ಬರಲ್ಲ, ಅದೆಲ್ಲ ತೋರಿಸ್ತೀನಿ. ಅಷ್ಟು ನ್ಯೂಸ್ ಚಾನಲ್ ಬರುತ್ತೆ. ಏನಂದ್ರೆ ಆ ನಾಯಿನ ನಾನು ಹುಡುಕೂ ಇರಲ್ಲ, ತಗೊಂಡು ಇರಲ್ಲ. ಆದರೆ ನನ್ನ ಆಸೆ ಏನಂದ್ರೆ
ಸ್ಮಾಲ್ ಬ್ರೀಡ್ ಯಾವುದು ನಂಗೆ ಇಷ್ಟ ಇಲ್ಲ. ನಂಗೆ ಏನಿದ್ರು ಹಿಡ್ಕೊಂಡೋದ್ರೆ ಒಂದು ಕತ್ತೆ ಥರ ಹಿಡ್ಕೊಂಡು ಹೋಗ್ಬೇಕು. ಅವಳು ಬಂದಿದ್ದೇ ಕತ್ತೆ ಥರ ನಾಯಿ, ನಾನು ಹೇಳಿದೆ ಇದಕ್ಕಿಂತ ದೊಡ್ಡದು ಆ ಥರ ನಾಯಿ ಹುಡುಕ್ತಾ ಇದ್ದೀನಿ, ಅದು ಡಾಂಕಿ ಸೈಜ್ ಹಿಡ್ಕೊಂಡೋದ್ರೆ ಕತ್ತೆ ಥರ ಇರಬೇಕು, ಅದು ನನ್ನ ಕನಸು. ಅದನ್ನು ನಾನು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಹೇಳಿದ್ನ ಯಾರ ವರ್ಲ್ಡ್ ನ್ಯೂಸ್ ಮಾಡೋಕ್ಕಾಗತ್ತಾ? ಪ್ರಾಡಕ್ಟೇ ತೊಗೊಂಡಿಲ್ಲ, ಹುಟ್ಟಿಲ್ಲ ಸರ್, ಅದು ಆ ಟೈಮಲ್ಲಿ ಹುಟ್ಟಿಲ್ಲ. ಅದು ಹುಟ್ಟಿರೋದು 5ನೇ ತಿಂಗಳು ಹುಟ್ಟಿರೋದು. ನಾನು ಆಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಮರ್ಯಾದೆ ಉಳಿಸ್ಕೋಬೇಕಲ್ಲ, ಅಲ್ಲಿ ಮಾತಾಡಿರೋ ಡಾಂಕಿ ಸೈಜ್ ನಾಯಿ ತರಿಸ್ಬೇಕಲ್ಲ, ಆ ಮರ್ಯಾದೆಗೋಸ್ಕರ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಒಂದು ಡಾಗ್ ಸಿಗುತ್ತೆ ಸರ್, ಅದು ಒಂದು 5ನೇ ತಿಂಗಳು ಹುಟ್ಟಿರೋದು. ಅದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಕಳಿಸ್ತೀನಿ. ಕ್ಯಾಡಬಾಮ್ಸ್ ಪ್ಯಾಬ್ಲೋ ಎಸ್ಕೋಬಾರ್, ಫ್ಯಾ ಅಂತೀನಿ ನಾನು, ಪ್ಯಾಬ್ಲೋ ಎಸ್ಕೋಬಾರ್ ಅಂತ ಅವ್ನು ಗಾಂಜಾ ಮಾಸ್ಟರು. ಅದು ಏನಂದ್ರೆ ಆ ಥರ ಸ್ಯಾಗ್ ಆಗಿರುತ್ತೆ, ಅಂದ್ರೆ ಅದನ್ನೇ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಅದು ಥರ ತೂರ ಆಡ್ತದೆ ಅಂತ. ಅದು ಆ ಸಣ್ಣಗಿತ್ತು, ಮರಿ ಇದ್ದಾಗ ಹಂಗೆ ಆಡ್ತಿತ್ತು, ಈಗ ಟಗರುವಾದಂಗೆ ಆಗ್ಬಿಟ್ಟೈತೆ. ನಾನು ಬರ್ಡೇ ಮಾಡ್ಕೊಂಡಾಗ 6 ತಿಂಗಳು ಮರಿ, ಈಗ ಮೊನ್ನೆ ಎಲ್ಲ, ಈಗ ನೆನ್ನೆದೆಲ್ಲ ನೋಡ್ತಿರೋದು 7 ತಿಂಗಳು ಮರಿ. 7 ತಿಂಗಳಿಗೆ ಬೆಂಗಳೂರಲ್ಲೇ ಯಾರ್ದು ಇಲ್ಲ, ಅಷ್ಟು ದೊಡ್ಡದು. ಆದ್ರೆ ಏನೋ ಲಕ್ಕು ನಮಗೆ, ಬೇರೆಯವ್ರದ್ದು ಅಂದ್ರೆ ಬೆಳೆದ ಮೇಲೆ ಗೊತ್ತಾಗೋದು ಇಷ್ಟೇ ಬೆಳೆಯುತ್ತೆ ಅಂತ. ನನ್ಗೇನಂದ್ರೆ ಒಂದು ನ್ಯಾಕ್ ಇರುತ್ತೆ, 1000 ನಾಯಿ ನೋಡ್ತೀನಿ, ಈ ನಾಯಲ್ಲಿ ಆ ಗತ್ತಿದೆ, ಈ ನಾಯಿ ತಂದ್ರೆ ಕ್ಲಿಕ್ ಆಗತ್ತೆ ಅಂತ ನಾನು ತೊಗೊಂಡು ಬರ್ತೀನಿ. ಆ ಥರ ನಾಯಿ ಇವಾಗ ಸಿಕ್ಕಿದೆ. ನಾನು ಡಾಂಕಿ ಸೈಜ್ ಡಾಗ್ ತರ್ತೀನಿ ಇದೆ, ಬರೀ 7 ತಿಂಗಳು ಮರಿ, ಡಾಂಕಿ ಅಷ್ಟು ಹೈಟ್ ಇದೆ ಈಗಲೇ. ಅದು 2.5 ವರ್ಷ ಬೆಳೆಯುತ್ತೆ, 2 ವರ್ಷ ಆದಮೇಲೆ ದಪ್ಪ ಆಗೋದು. ಇವಾಗಲೇ ನಿನ್ನೆ ಯಾರು MLA ಎಲ್ಲರೂ ಬಂದಿದ್ರು, ಅವ್ರನ್ನೆಲ್ಲ ಹಿಂದ್ಗಡೆ ಕೂರಿಸಿದ್ರು, ನನ್ನ ಚೇರ್ ಹಾಕಿ ಮುಂದೆ ಕೂರಿಸಿದ್ರು. ಇಷ್ಟೇ ಡಿಫ್ರೆನ್ಸು. ಅದಕ್ಕೆ ಹಾಡು ಹೇಳಿಸ್ಬಿಡ್ತಾರೆ, ಅಲ್ಲಿರೋ ಕೌನ್ಸಿಲರ್ ಒಬ್ರು ಹಾಡು ಹೇಳಿಸ್ಬಿಡ್ತಾರೆ. ನಮ್ಗಲ್ಲ, ಬೇರೆಯವ್ರ ಕೈಯಲ್ಲಿ ಸಿಂಗರ್ಗೆ ಅವು ಇದಕ್ಕಿರೋ ವ್ಯಾಲ್ಯೂ ಅವ್ರಿಗಿಲ್ಲ ಅಂತ 5 ನಿಮಿಷಕ್ಕೆ ಎಲ್ಲ ಸ್ಟೇಜ್ ಬಿಟ್ಟು ಹೋಗ್ತಾರೆ. ಈ ಥರ ಸರ್, ಇದೇ ಫ್ಲೋಲ್ಲಿ ಎಲ್ಲ ಹೇಳ್ಬಿಡ್ತೀನಿ. ಅಲ್ಲ, ಇದು ನಾನೊಂದು ಕೇಳ್ಬಿಡ್ತೀನಿ ಸರ್. ಇದು ಕತ್ತೆ ಸೈಜ್ ಇರಬೇಕು ಅಂತ ಹೇಳ್ತೀರಾ ನಾಯಿ? ಏನಾದ್ರು ಕತ್ತೆಗೂ ನಾಯಿಗೂ ಕ್ರಾಸ್ ಮಾಡಿಸಿದ್ರ? ಹಂಗಲ್ಲ ಸರ್, ಹೈಟು ಲೆಂತ್ ಸರ್. ಅದು ಹೆಂಗೆ ಸರ್ ಅದು ಕತ್ತೆ ಸೈಜ್ಗೆ ನಾಯಿ? ಕತ್ತೆ ಅಂತಿಲ್ಲ ಸರ್, ನಾನು ಕತ್ತೆ ಸೈಜ್ ಅಂತ. ಅದೇ ಕತ್ತೆ ಸೈಜ್ಗೆ ಹೆಂಗೆ ನಾಯಿ ಅಂತ ಬರುತ್ತಾ? ಅದು ಇದೆಯಾ? ತರಿಸಿದೀನಲ್ಲ ಸರ್ ಈಗ. ಸರ್, 7 ತಿಂಗಳು ಮರಿ ಆ ಫ್ರೇಮ್ ಅಳತೆ ಮಾಡಿ ಕತ್ತೆ ಪಕ್ಕ ನಿಲ್ಸ್ಬಿಟ್ಟು, ಅದ್ರ ಫ್ರೇಮ್ ಅಷ್ಟು ದೊಡ್ಡದು ಈಗಲೇ ಇದೆ. ಇನ್ನು ಮೆಚೂರ್ ಆದ್ರೆ 2.5 ವರ್ಷ ಆದ್ರೆ ಫುಲ್ಲು ದಪ್ಪ ಆದ್ರೆ ಕತ್ತೆಗಿಂತ ದಪ್ಪ ಆಗುತ್ತೆ. ಆಮೇಲೆ ಈಗ ನಿಮ್ಮ ನಾಯಿ 100 ಕೋಟಿ ವ್ಯಾಲ್ಯೂ ಅಂತ ಹೇಳ್ತೀರಲ್ಲ, ಅದಕ್ಕೆ ಈ ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ಎಷ್ಟೊಂದು ಜನ ಬ್ರೀಡರ್ಸು, ನಿಮ್ದೇನ್ ಡಾಗ್ ಬ್ರೀಡ್ ಇದೆ, ಅದೇನ್ ಬ್ರೀಡ್ ಅದು? ಸೆಂಟ್ರಲ್ ಏಷ್ಯನ್ ಶೆಪರ್ಡ್. ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅವರು ಕೂಡ ತೋರಿಸಿ, ನಮ್ಮ ಹತ್ರನೂ ಇದೆ, ಇದ್ರ ಬೆಲೆ 30,000, 40,000, 50,000. ಅದು ಹೆಂಗ ಅವ್ರು 100 ಕೋಟಿ ಅಂತಾರೆ, ಬಂಡಲ್ ಅಂತಾರೆ. ಏನು ಸೇಮ್ ಜಾತಿದು ನಂದು 7 ತಿಂಗಳು ಮರಿ ಸರ್, ಅವ್ರದ್ದು ಅದ್ರ ಕೆಳಗ್ ನುಸುಳಿದ್ರೆ ಅದ್ರದ್ದು ತಲೆ ಅದ್ರ ಸಾಮಾನ್ಯಕ್ಕೆ ಟಚ್ ಆಗಲ್ಲ ಸರ್. ಕೇಳಿಸ್ಕೊಂಡ್ರಪ್ಪ, ಇವ್ರದ್ದು ಇಷ್ಟ ಹೈಟ್ ಇದೆ, ನಿಮ್ಮ ಹತ್ರ ಇರೋದು ಅದ್ರ ಒಳಗಡೆ ಸಾಮಾನ್ಯ ಟಚ್ ಆಗಲ್ಲ. ಅವರು ಸಾಮಾನ್ಯದ ವ್ಯಕ್ತಿ ಅಲ್ಲ, ಅಸಾಮಾನ್ಯದ ವ್ಯಕ್ತಿಯ. ಈಗ ಇನ್ನೊಂದು ಸೆಗ್ಮೆಂಟ್, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ, ಆಯ್ತಾ? 1 ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಓಕೆ, RJ ಅಮಿತ್ ಅವ್ರು ಏನಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ ಸರ್, ಅಂದ್ರೆ ತಿಳ್ಕೊಳಕ್ಕೂ ಕೆಪಾಸಿಟಿನೂ ಇಲ್ಲ. ಅಂದ್ರೆ ಈಗ ಒಳ್ಳೆಯವ್ರಾಗ್ಬಿಟ್ಟವ್ರು, ಯಾಕಂದ್ರೆ ಅವಾಗ ಬೈತಾ ಇದ್ದೆ, ಯಾಕಂದ್ರೆ ಅಷ್ಟು ಕೆಟ್ಟದಾಗ ನನ್ನ ಬಗ್ಗೆ ಮಾತಾಡೋರು. ಈಗ ಆಚೆ ಬಂದ್ಮೇಲೂ ಅದು ತಿಳ್ಕೊಳಕ್ಕೂ ಇಲ್ಲದೆ ಓಲ್ಡ್ ಬಿಡ್ತಾನೆ ತುಂಬಾ ಬೈಯೋರು. ಆದ್ರೆ ಈಗ ತಿಳ್ಕೊಂಡ್ಮೇಲೆ ಮಸ್ಕ ಹೊಡಿತಾವ್ರೆ, ಈಗ ಬೈಯಕ್ಕೆ ಮನ್ಸು ಬರ್ತಾ ಇಲ್ಲ. ಕರಿಬಸಪ್ಪ ತುಂಬಾ ಜೆಂಟ್ಲ್ಮ್ಯಾನ್ ಸರ್, ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿದ್ದಾರೆ, ತುಂಬಾ ಒಳ್ಳೆಯವರು. ಅಷ್ಟು ಒಳ್ಳೆಯವ್ರು ನಾನು ಲೈಫಲ್ಲಿ ನೋಡಿಲ್ಲ ಸರ್. ಜಾನ್ವಿ ಒಂದು ಸ್ಟೋರಿ ಹೇಳ್ತೀನಿ, ಅಂದ್ರೆ ಅದ ಒಳಗಡೆ ಬಿಟ್ಟಿಲ್ಲ. ನನ್ನ ಕೈ ನೋಡ್ಬಿಟ್ಟು ಏನ್ ಬರೀ ಹೆಣ್ಮಕ್ಳೇ ಕಾಣಿಸ್ತಾರೆ, ನನ್ನ ಕೈ ಸವರ್ಕೊಂಡು ಹೇಳಿದ್ರು, ಅದೆಲ್ಲ ಸೆನ್ಸಾರ್ ಕಟ್ ಮಾಡಿದ್ದಾರೆ. ಅವರು ಒಂಥರ ಗುಡ್ ಹಾರ್ಟೆಡ್ ಪರ್ಸನ್. ಕಾಕ್ರೋಚ್ ಸುದಿ ಅವ್ರು ತುಂಬ ಒಳ್ಳೆಯವರು ಸರ್, ತುಂಬ ಅಟ್ಯಾಚ್ಮೆಂಟು, ನನಗೆ ತುಂಬ ಮರ್ಯಾದೆ ಕೊಡ್ತಾರೆ, ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವ್ರು ಲಾಸ್ಟ್ ದಿನನೂ ನನಗೆ ತುಂಬ ಇಡೀ ಮನೇಲಿ ಜೆಂಟ್ಲ್ಮ್ಯಾನ್ ಅವರು ಅಂತ ಹೇಳ್ತಾರೆ. ನೆಕ್ಸ್ಟ್ ಮಲ್ಲಮ್ಮ ಅವರು ತುಂಬ ಒಳ್ಳೆಯವರು, ಅವರು ಇನ್ನೋಸೆಂಟ್ ಅಂತಾನೆ ಹೇಳ್ಬೋದು, ಏನು ಅವ್ರಿಗೆ ಕಲ್ಮಶನೇ ಇಲ್ಲ. ಚಂದ್ರಪ್ರಭಾ ಸರ್ ಅವರು ಡಬಲ್ ಗೇಮ್ ಮಾಡಿದ್ರು ಸರ್, ಯಾಕಂದ್ರೆ ಡೇ 1 ಇಂದನೇ ನಾವು ಜೋಡಿಯಾಗಿ ಹೋಗಿದ್ರಿಂದ ನನ್ಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಯ್ತು, ತುಂಬಾ ನಂಬಿದ್ದೆ, ತುಂಬಾ ಪ್ರಾಣ ಕೊಡ್ತಿದ್ದೆ, ತುಂಬಾ ಪ್ರೀತಿ ಕೊಡ್ತಿದ್ದೆ. ಅವ್ರು ಅದನ್ನೇ ಮಿಸ್ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಮಂಜು ಭಾಷಿಣಿ ಅವರು ನನಗೆ ಸ್ಟಾರ್ಟಿಂಗು ನನ್ನ ಎಲ್ಲರಿಂದ ರೆಕ್ಕೆ ಕಟ್ ಮಾಡಿದ್ರು ಒಂದಲ್ಲ, ಅವರೇನೆ ಸೂತ್ರಧಾರಿ ಅವರೇ. ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದಾನೆ, ಅದರಿಂದ ಬೇಡ ಎಲ್ಲ ಇದಾಗಿ ಅಂತ ಸಪ್ರೇಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಅವ್ರಿಗೆ ಎಲ್ಲರೂ
ನಾಮಿನಿ ಮಾಡಿ ಅಂತ ಒಂದು ಮೀಟಿಂಗ್ ನಡೀತಿತ್ತು, ಕಿವಿಗೂ ಬಿತ್ತು. ಅಭಿಷೇಕ್ ಅದೇ ನನ್ನ ನಂಬ್ತಾ ಇರಲಿಲ್ಲ. ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ತುಂಬಾ ಜೆಂಟ್ಲು ವುಮೆನ್ ಅಂತಾನೆ ಹೇಳ್ಬೋದು. ಇಂಗ್ಲಿಷಲ್ಲಿ ಅದ ವರ್ಡಿಂಗ್ ಆಮೇಲೆ ಅದಕ್ಕೂ ಹಾಡ್ಕೊಂತಾರೆ. ಜೆಂಟ್ಲ್ಮೆನ್ಗೆ ಇನ್ನೊಂದಿದೆ. ರಕ್ಷಿತಾ ವಿನ್ನರ್ ಸರ್ ಕಾವ್ಯ ಬಂದು ಗಿಲ್ಲಿ ಜೊತೆ ಇದ್ದಾಗ ನನ್ನ ವಿಲನ್ ತರ ನೋಡ್ತಾ ಇದ್ರು. ಅಂದ್ರೆ ಒಂದು ಗೇಮ್ ಅಲ್ಲಿ ನಾನು ಅವ್ರಿಗೆ ಅನ್ಯಾಯ ಆಗಿರುತ್ತೆ, ಅವಾಗ ಸಪೋರ್ಟ್ ಮಾಡ್ತೀನಿ. ಅವಾಗಿಂದ ಅವಳು ನನ್ಗೆ ಮರ್ಯಾದೆ ಕೊಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವಾಗ್ಲೂ ಅವಳು ಒಳ್ಳೆಯವಳು ಅಂತ ಅನ್ನಿಸ್ತು. ಆದ್ರೆ ಅದಕ್ಕಿಂತ ಮುಂಚೆ ಗಿಲ್ಲಿ ಜೊತೆ ಇದ್ದಾಗ ನಂಗೆ ಅವಳ ಮೇಲೆ ಸ್ವಲ್ಪ ಸಿಟ್ಟಿತ್ತು. ಧನುಷ್ ದುರಾಂಕಾರಿ. ರಾಶಿಕಾ ದುರಾಂಕಾರಿ. ಧ್ರುವಂತ್ ಹುಚ್ಚ. ಆಮೇಲೆ ಸೂರಜು ಅವ್ರು ಜೆಂಟ್ಲ್ಮೆನ್ ಸರ್, ಒಳ್ಳೆಯವನು. ಮಾಳುನು ಜೆಂಟ್ಲ್ಮೆನ್, ಇನ್ನೋಸೆಂಟ್. ಸ್ಪಂದನ ಅವಳು ಒಳ್ಳೆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಮಗು ತರ ಮುದ್ದಾಗಿದ್ದಾಳೆ ಅಷ್ಟೇ. ರಿಷಾ ನಾನಿದ್ದಾಗ ಇರ್ಲಿಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ಈಗ ಟಾಪ್ 3 ಯಾರು ಬರ್ತಾರ ನಿಮ್ಮ ಪ್ರಕಾರ? ಸರ್ ರಕ್ಷಿತಾ ಫಸ್ಟ್, ಗಿಲ್ಲಿ ಸೆಕೆಂಡು, ಅಶ್ವಿನಿ ಗೌಡ ಥರ್ಡ್. ವಿನ್ನರ್ ನಿಮ್ ಪ್ರಕಾರ? ರಕ್ಷಿತಾ. ನೀವು ಯಾವಾಗ್ಲೂ ನಿಮ್ಮ ಮಗನ್ನ ಇಂಡಸ್ಟ್ರಿಗೆ ಕರ್ಕೊಬಂದು ಆಲ್ ಓವರ್ ಇಂಡಿಯಾ ಟಾಪ್ 2 ಹೀರೋ ಮಾಡ್ತೀನಿ ಅಂತ ಹೇಳ್ತೀರಿ. ಹೌದು ಸರ್. ನಿಮ್ ಮನ್ಸಲ್ಲಿ ಏನಾದ್ರು ಟಾಪ್ 1 ನೀವ್ ಆಗ್ಬೇಕಂತ ಇದೀರಾ? ಇಲ್ಲ ಸರ್. ಮತ್ತೆ ಟಾಪ್ 2 ಯಾಕೆ? ನಿಮ್ಮ ಮಗನೇ ಟಾಪ್ 1 ಮಾಡ್ಬೋದಲ್ಲ? ಒಂದ್ ನಿಮಿಷ ಸರ್, ನಾನು ಹೆಸರುಗಳು ಹೇಳಲ್ಲ. ಇವಾಗ ಒಬ್ರು ಇರ್ತಾರೆ, ಅವರೇ ಟಾಪ್ 1 ಅಂತ ಅನ್ಕೊಳ್ತಾರೆ. ಇನ್ನೊಬ್ರು ಇರ್ತಾರೆ, ಅವರೇ ನಾನು ಸೂಪರ್ ಸ್ಟಾರ್ ಅಂತ ಅನ್ಕೊಳ್ತಾರೆ. ಇನ್ನೊಬ್ರು ಇರ್ತಾರೆ, ಅವರು ಸೂಪರ್ ಸ್ಟಾರ್ ಅನ್ಕೊಳ್ತಾರೆ. ಆತರ ನಂಬರ್ 1 ಇರೋರು 1 ಅಲ್ಲೇ ಇರ್ಲಿ ಸರ್. ನನ್ನ ಮಗ ನಂಬರ್ 2 ಇದ್ರೆ ಸಾಕು ಸರ್. ನಂದೊಂದು ಪ್ರಶ್ನೆ ಇದೆ, ಸೀರಿಯಸ್ ಕ್ವಶನ್ ಇದು. ಕರ್ನಾಟಕದಲ್ಲಿ 12 ಜನಕ್ಕೆ ಕರ್ನಾಟಕ ರತ್ನ ಬಂದಿದೆ ನನಗೆ ಗೊತ್ತಿರೋ ಪ್ರಕಾರ. ನೀವು ಅದ್ರಲ್ಲಿ ಒಬ್ರಾ? ಸರ್ ಹೆಮ್ಮೆಯ ಕರ್ನಾಟಕ ರತ್ನ ನನಗೆ 2 ಅವಾರ್ಡ್ ಬಂದಿದೆ ಸರ್. ಬೇರೆ ಅವರು ಬೇರೆ ಫಂಕ್ಷನ್ ಕೊಟ್ಟಿದ್ದಾರೆ. ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ. ಅದು ಬೇರೆ, ಇದು ಕರ್ನಾಟಕ ರತ್ನ ಅಲ್ಲ. ಹೆಮ್ಮೆಯ ಕರ್ನಾಟಕ ರತ್ನ ಎಲ್ಲ CM ಅದರ ಹೈ ಎಂಡ್ ಫಂಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ ಸರ್. ಹೈ ಎಂಡ್ ಫಂಕ್ಷನ್ ಆದ್ರೆ ನೀವ್ ಹೇಳ ಕರ್ನಾಟಕ ರತ್ನ ಅದೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ನಾನು. ವಿಷ್ಣುವರ್ಧನ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ, ಸರೋಜಾದೇವಿ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಹೆಮ್ಮೆಯ ಕರ್ನಾಟಕ ರತ್ನ ಒಂದು 25 ಜನ ಹೈ ಎಂಡ್ ಇರ್ತಾರೆ ಸರ್. ಅಂದ್ರೆ ತುಂಬಾ ದೊಡ್ಡ ಫಂಕ್ಷನ್ ಸರ್. ಹೈ ಎಂಡ್ ಕರ್ನಾಟಕ ರತ್ನ ಇದು ನಿಮ್ ಪ್ರಕಾರ? ಕನ್ಫ್ಯೂಸ್ ಆಗ್ತಾ ಇದೀರಾ ಸರ್? ನೀವು ಕನ್ಫ್ಯೂಸ್ ಆಗಿದ್ರ. ಅವ್ರಿಗೆ ಒತ್ತಿ ಒಳಗಡೆ ಹೇಳಿರೋದು ನಾನು ಏನ್ ಗೊತ್ತಾ ಸರ್, ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ನಂಗೆ ಬಂದಿದೆ ಅಂತ. ಇವರು ನಾನು ಆಚೆ ಬಂದ್ಮೇಲೆ ಕರ್ನಾಟಕ ರತ್ನ ಬಂದಿದೆ ಅಂತೆ. ಕರ್ನಾಟಕ ನೀವು ಮೊದಲೇ ಹೇಳಿದ್ರಿ, ಬರೀ ಕರ್ನಾಟಕ ರತ್ನ ಹೇಳಿಲ್ಲ. ಹೆಮ್ಮೆಯ ಕರ್ನಾಟಕ ರತ್ನ ಸೇರ್ಸಿ ಹೇಳಿರೋ ಸರ್. ಇವ್ರು ಸೆನ್ಸಾರ್ ಕಟ್ ಮಾಡ್ಬಿಟ್ಟು ಅದನ್ನ ಹೇಳಿ ಅದನ್ನ ಮೊನ್ನೆ ನಾನು ಬಂದ ಮೇಲೆ ಮಾತಾಡ್ತಾ ಇರೋದು. ಇವರು ಇಲ್ಲಿನೂ ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ರು. ನನಗೆ ಹೇಳಿದ್ದವನು ನಿಮ್ಗೆ ಹೇಳಿದ್ದ, ಅದನ್ನ ತೋರ್ಸಿದ್ರು. ನಿಮ್ಗೆ ಹೇಳಿದ್ದ ಸರ್. ನಾನು ಏನಿದ್ರು ಫುಲ್ ಹೇಳ್ತೀನಿ ಸರ್. ಅಂದ್ರೆ ಇವಾಗ ನನಗೆ ಮೀಡಿಯಾ ಪುಲ್ಲರ್ ಅವಾರ್ಡ್ ಬಂದಿದೆ, ಕ್ರೌಡ್ ಪುಲ್ಲರ್ ಅವಾರ್ಡ್ ಬಂದಿದೆ. ಆದ್ರೆ ನಾನು ಎಲ್ಲಾರ ಹೋಗ್ಲಿ ಸರ್, ಅದು ಚಾಲೆಂಜ್ ಮಾಡ್ತೀನಿ ಸರ್. ಯಾರು ಎಷ್ಟು ಜನ ಕರೆಸ್ತಾರೆ ಅವ್ರಿಗಿಂತ 3ರಷ್ಟಕ್ಕಿಂತ ಜಾಸ್ತಿ ನಾನು ಕರೆಸ್ತೀನಿ ಸರ್. ಆಮೇಲೆ ಯಾರು ಎಂತ ಸ್ಟಾರ್ ಆಗ್ಲಿ ಸರ್, ಅವ್ರು ಎಷ್ಟು ನ್ಯೂಸ್ ಅಲ್ಲಿ ಬರ್ತಾರೆ ಅದಕ್ಕಿಂತ 10ರಷ್ಟು ನ್ಯೂಸ್ ನಾನು ಬರ್ಸ್ತೀನಿ ಆ ಫಂಕ್ಷನ್. ಕರ್ನಾಟಕದಲ್ಲ ಅಥವಾ ಇಡೀ ಇಂಡಿಯಾದಲ್ಲಿ? ವರ್ಲ್ಡ್ ಅಲ್ಲಿ ಮಾತಾಡ್ತಾ ಇದೀನಿ ಸರ್. ವರ್ಲ್ಡ್ ಇಂಡಿಯಾ ಯಾಕೆ ಮಾತಾಡ್ತೇವೆ? ವರ್ಲ್ಡ್ ಅಲ್ಲೇ ಡಾಕ್ಟರ್ದು ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಇವ್ರಿಗೆ ಹೇಳಿದೆ. ಆ ಡಾಕ್ಟರ್ ಫಂಕ್ಷನ್ ದೋಹಾ ಕತ್ತರಲ್ಲಿ ನ್ಯೂಸ್ ತೋರಿಸ್ತೀನಿ. ದೋಹಾ ಕತ್ತರಲ್ಲಿ NM KRV ಜಯನಗರದ್ದು ನ್ಯೂಸ್, ದೋಹಾ ಕತ್ತರಲ್ಲಿ ನ್ಯೂಸ್ ತೋರಿಸ್ತೀನಿ ಸರ್. ಬೇಡ. ನಮ್ಮ ಸೆಲೆಬ್ರಿಟಿ ಸತೀಶ್ ಕ್ಯಾಡಬಮ್ಸ್. ನಾವು ಅವ್ರನ್ನ ಬರೀ ರೀಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇವ್ರದೆಲ್ಲ ಮಾಡೋದ್ ನೋಡಿ ಏನೋ ಅನ್ಕೊಂಡಿದ್ವಿ. ಅವರು ಏನೋ ಅಲ್ಲ, ಏನೇನೋ ಇನ್ನೂ ಏನೇನೋ ಎಕ್ಸ್ಟ್ರಾರ್ಡಿನರಿ ಸೆಲೆಬ್ರಿಟಿ. ಇಡೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಕ್ರೌಡ್ ಪುಲ್ಲರ್ ಅಲ್ಲ, ಕರ್ನಾಟಕಕ್ಕೆ ಕ್ರೌಡ್ ಪುಲ್ಲರ್ ಅಲ್ಲ, ಇಡೀ ವರ್ಲ್ಡ್ ಲೆವೆಲ್ಗೆ ಅವರು ಕ್ರೌಡ್ ಪುಲ್ಲರ್. ನಾನು ಹೇಳ್ತಿರೋದು ಇಂಗ್ಲಿಷ್ ಅಲ್ಲಿ ಹೇಳೋದು ಬೇಡ, ಕನ್ನಡದಲ್ಲಿ ಹೇಳ್ತೀನಿ. ಕೆಳಗಡೆ ಇಂಗ್ಲಿಷ್ ಸಬ್ಟೈಟಲ್ ಬರುತ್ತೆ, ತಿಳ್ಕೊಳ್ಳಿ. ಮೀಡಿಯಾ ಪುಲ್ಲರ್, ಕ್ರೌಡ್ ಪುಲ್ಲರ್. ನಿಮ್ಗೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದವರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕ್ರೌಡ್ ಇಲ್ಲ ಅಂದ್ರೆ, ಕ್ರೌಡ್ ಪುಲ್ಲರ್ ಬೇಕು ಅಂತ ಹೇಳಿದ್ರೆ ನಂಬರ್ ಹಾಕ್ಬಿಡೋದ ಸರ್ ಕೆಳಗಡೆ? ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ ನಂಬರ್ ಹಾಕೊಳ್ಳಿ, ನಿಮ್ದೆಲ್ಲಾರ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಇರ್ತಾರೆ. ನಾನು ಯಾವ ಮ್ಯಾನೇಜರ್ ಇಟ್ಕೊಂಡಿಲ್ಲ. ಪೇಮೆಂಟ್ ತುಂಬಾ ಲಕ್ಷದಲ್ಲಿದೆ. ಸೊ ನಾವು ಅವ್ರನ್ನ ಕ್ರೌಡ್ ಪುಲ್ಲರ್ ಇಡೀ ಆಲ್ ಓವರ್ ವರ್ಲ್ಡ್ ಆಗಿ ಇವತ್ತು ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಅವ್ರು ನಿಮ್ದ್ರಲ್ಲಿ ಬರೋ 10% ಪೇಮೆಂಟ್ ನಮಗೆ ಕೊಡಿ ಸರ್. ಆಮೇಲೆ ಲಕ್ಷ ಕ್ರೌಡ್ ಪುಲ್ಲರ್, ಮೀಡಿಯಾ ಪುಲ್ಲರ್, ಆಮೇಲೆ ಇನ್ನೇನೇನ್ರಿ ಸರ್?
ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ, ಆಮೇಲೆ ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ಗೆ ಅವಾರ್ಡ್ ಬಂದಿದೆ ಸರ್. ಇದೊಂದು ಹೇಳೋದು ಮರ್ತುಬಿಟ್ಟೆ. ಸೂಪರ್ ಸ್ಟಾರ್ ಅಂತ ಇವಾಗ ರಜನಿಕಾಂತ್ ಸರ್ಗೆ ಫಿಲಿಂ ಲ್ಯಾಂಡ್ ಅಲ್ಲಿ ಆ ಥರ ಡಾಗ್ ಅಲ್ಲೇ ವರ್ಲ್ಡ್ಗೆ ಏಷ್ಯಾ ಫೇಮ್ ಅವಾರ್ಡು ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ. ನಾಯಲ್ಲಿ ಸೂಪರ್ ಸ್ಟಾರ್, ನಾಯಿ ಫೀಲ್ಡ್ ಅಲ್ಲಿ. ಆಮೇಲೆ ಅದು ಮೂವಿ ಕಂಪೇರ್ ಮಾಡಬೇಡಿ, ನಾಯಿ ಫೀಲ್ಡ್ ಅಲ್ಲಿ ವರ್ಲ್ಡ್ಗೆ ಸೂಪರ್ ಸ್ಟಾರ್, ಆಮೇಲೆ ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್, ಆಮೇಲೆ ವರ್ಲ್ಡ್ಗೆ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಗೂಗಲ್ ಮಾಡಿದ್ರೆ ಬರುತ್ತೆ. ಫಸ್ಟ್ ಯಾವ್ದು ಬರುತ್ತೆ ಗೂಗಲ್ ಅಲ್ಲಿ, ಅವರೇ ವರ್ಲ್ಡ್ಗೆ ನಂಬರ್ 1 ಅಂತ. ಅವ್ರ ಅಷ್ಟು ಹೆಸರು ಮಾಡಿದ್ರೇನೆ ಗೂಗಲ್ ಅಲ್ಲಿ ನಂಬರ್ 1 ಅಲ್ಲಿ ತೋರಿಸೋದು. ಅದಕ್ಕೆ ನಿಮ್ ಬರ್ತಡೆಗೆ 20 ಲಕ್ಷ ದಿನ ಗಿಫ್ಟ್ ಬಂದಿತ್ತು, 25 ಲಕ್ಷ ಗಿಫ್ಟ್. ಅದು ಇಲ್ಲೇ ಸರ್ ಅಜಯ್ ಸರ್, ಅದಕ್ಕಿಂತ ಮುಂಚೆ ಇನ್ನು ಏನೇನೋ ಇದೆ ಎಲ್ಲ ವಿತ್ ಸಾಕ್ಷಿ ಕೊಡ್ತೀವಿ ಸರ್. ಸರ್ ನೀವು ಎಷ್ಟು ಕೋಟಿಗೆ ಬಾಳ್ತೀರಾ? 100 ಕೋಟಿ ನಾಯಿನೇ ಇದೆ ಅಂತ ಹೇಳಿದಾಗ 200 ಕೋಟಿ ಬರೀ ನಾಯಿ ಇದೆ ಸರ್. 200 ಕೋಟಿ ನಾಯಿ ಬರೀ ನಾಯಿ ಇದೆ ಸರ್. ಎಷ್ಟು ಕೋಟಿಗೆ ಬಾಳ್ತೀರಾ ಸರ್ ನೀವು? ನಾಯೇ ಆಸ್ತಿ ಸರ್, ನಾನು ಬೇರೆ ಸೈಟು ಮನೆ ಮಾಡಿಲ್ಲ ಸರ್. 200 ಕೋಟಿ ನಾಯಿ ಮಾಡಿರೋದು. ಆಸ್ತಿ ಮಾಡಿದ್ರೆ ಮಕ್ಳು ಕಿತ್ತಾಡ್ತಾರೆ ಅಂತ ಆಸ್ತಿ ಮಾಡಿಲ್ಲ ಸರ್. ಬರೀ ನಾಯಿ ಸಾಕು. ನಮ್ಮ ಅಪ್ಪಂದ ಆಸ್ತಿ ಇದೆ, ಅದೇ ಸರ್. ಅವ್ರು ಹೇಳಿದ್ ನಿಂಗೆ ಅವಾಗ್ಲೇ ಗೊತ್ತಿಲ್ವಾ? ಎಂತ ನಾಯಿನ ಸಾಕೋರು ಅಂದ್ರೆ ಅವರು ಮನೆಗ್ ಬಂದ್ ಕದಿಯಕ್ ಹೋಗಲ್ಲ, ಯಾಕಂದ್ರೆ ಇವ್ರ ಹತ್ರ ಏನಿಲ್ವಲ್ಲ. ನಾಯಿ ಕರ್ಕೊಂಡು ಹೋದ್ರೆ ಅವ್ರು ಕೊಟ್ಟಿದ್ರು, ಅವ್ರು ಕೊಟ್ಟಿದ್ರು ಆಗೋಕ್ಕಾಗಲ್ಲ. ಅದ್ಯಾಕಂದ್ರೆ ನಾಯಿ ಏನದು ವರ್ತ್ ಇವ್ರು ದುಡ್ಡು ಕೊಟ್ಟು ತಗೊಂಡಿಲ್ಲ, ನಾಯಿ ವರ್ತು. ನಾನ್ ತಗೊಂಡ್ರೆ ಅದು ನನ್ಗೆ 100 ಕೋಟಿ ಆಗಲ್ಲ. ಅವ್ರ ಹತ್ರ ಇದ್ರೆ ಮಾತ್ರ ಅದು 100 ಕೋಟಿ ಬೆಲೆ ಬಾಳುತ್ತೆ. ಸರ್ ಈಗ ಒಂದು ಫಂಕ್ಷನ್ಗೆ ಕರೀತಾರೆ ಸರ್, ನಾನು ಬಿಸಿ ಇರ್ತೀನಿ. ಅವ್ರು ಅರ್ಜೆಂಟ್ ಮಾಡ್ಬಿಟ್ಟು ಒಂದು ಮನೆ ಅರಮನೆ ತರ ಕಟ್ಟಿರ್ತಾರೆ. ಒಂದು ದೊಡ್ಡ ಚಾನಲ್ ಓನರ್, ಹೆಸರು ಹೇಳಲ್ಲ. ಅವ್ರೇನ್ ಮಾಡ್ತಾರೆ, ಫೋರ್ಸ್ ಮಾಡ್ಬಿಟ್ಟು ಬನ್ನಿ ಅಂತಾರೆ. ನಾನು ಇಲ್ಲ ಅವತ್ತು ಫಂಕ್ಷನ್ ಇದೆ, ನಾನು ಬರಕ್ಕಾಗಲ್ಲ ಅಂತೀನಿ. ಆಯ್ತು ನಿಮ್ ನಾಯಿ ಯಾರ ಕೊಡಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸರ್ ವಿತ್ ಡಾಗ್ ನಾನ್ ಬಂದ್ರೆ ಅಲ್ಲಿ ಗತ್ತು ಸುದ್ದಿ ಆಗೋದು, ಬರೀ ನಾಯಿ ಬಂದ್ರೆ ಆಗಲ್ಲ ಅಂತ ಹೇಳ್ತೀನಿ. ಅವ್ರ ಹಂಗೂ ಫೋರ್ಸ್ ಮಾಡಿ ಅವ್ರ ಡ್ರೈವರು ಎಲ್ಲ ಕಳಿಸಿ ಎತ್ಕೊಂಡು ಹೋಗ್ತಾರೆ ಸರ್. ಒಬ್ರಿಗೂ ಗೊತ್ತಾಗಲ್ಲ ಸರ್. ಅದ ನೀವಲ್ಲಿಲ್ಲ, ಶೋ ಮ್ಯಾನ್ ಅಲ್ಲಿ ಬರ್ಬೇಕು, ಗ್ಲಾಸ್ ಹಾಕೊಂಡು ಆ ಸೈಟ್ ಪರ್ಸನಾಲಿಟಿ ಬಂದು ನನಗೇನ್ ಗೊತ್ತಾ ಅಲ್ಲಿ ಹುಡುಗಿರೆಲ್ಲ ಹರ್ಷ ಬಂದಿದ್ದೀವಿ. ಹೊಸ ಸರ್ ಇದು, ಇವಾಗ ನಾವು ಟ್ರೆಂಡ್ ಮಾಡೋಣ. ಇನ್ಮೇಲೆ ಎಲ್ಲರೂ ಇನ್ನೊಂದೇನ್ ಗೊತ್ತಾ, ನನಗೆ ಸರ್ ನೋಡಿದಾಗ ಒಂದು ನೆನಪಾಗೋದೇನ್ ಗೊತ್ತಾ, ಎಲ್ಲಿದ್ದೆ ಇಲ್ಲಿ ತನಕ. ಅದು ನಿಮ್ ಕರ್ನಾಟಕ ಜನತೆಗೆ ಎಲ್ಲಿದ್ದೆ ಇಲ್ಲಿ ತನಕ ಅಲ್ಲ ಹಂಗಲ್ಲ, ನಾನು ಹೇಳ್ತಾರೆ ಒಂದ್ ನಿಮಿಷ. ನಿಮ್ಗಳಿಗೆ ಇವಾಗ ಗೊತ್ತಾಗ್ತಾ ಇರೋದು ಬಿಗ್ ಬಾಸ್ ವೇದಿಕೆಯಿಂದ. ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ, ಇದು ಆಟಿಟ್ಯೂಡ್ ಅಂತ ಅನ್ಕೋಬೇಡಿ. ನಿಮ್ಗಳಿಗೆ ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ, ಅಂದ್ರೆ ನಾನು ಡಾಗ್ ಫೀಲ್ಡ್ ಲೈನ್ ಅವರು ಬಿಟ್ಟು ಮಿಕ್ಕದವ್ರಿಗೆ ಹೇಳ್ತಾ ಇದ್ದೀನಿ, ಮಿಕ್ಕದವ್ರಿಗೆ ಗೊತ್ತಾಗ್ತಾ ಇರೋದೇ ಬಿಗ್ ಬಾಸ್ ವೇದಿಕೆ. ಅದು ನಾನು ದೊಡ್ಡ ವೇದಿಕೆ. ಅದರಿಂದನೇ ಇವತ್ತು ನಾನು ಇಷ್ಟು ಬೀದಿಲಿ ಮನೆಗೆ ಒಂದು ಅಂಗಡಿಗೆ ಹೋಗಕ್ ಆಗ್ತಾ ಇಲ್ಲ, ಒಂದು ಶಾಂಪು ತರಕ್ ಆಗ್ತಾ ಇಲ್ಲ. ಆ ಥರ ರೆಕಗ್ನೈಸ್ ಮಾಡ್ತಾ ಇರೋದು. ಫಿಶ್ ಅಂಗಡಿಗೆ ಎಲ್ಲ ಮುಚ್ಕೊಂಡು ಹೋಗ್ಬೇಕು ಸರ್. ನಮ್ಮಮ್ಮ ಯಾವ್ದಾರ ಥರ ಇದು ಮಾಡ್ತಾರೆ, ನಾನೇ ಹೋಗ್ಬೇಕು. ಫಿಶ್ ಅಂಗಡಿಗೂ ಮುಚ್ಕೊಂಡು ಹೋಗ್ತಾ ಇದ್ದೀನಿ, ಅದರಲ್ಲಿ ಹೋದ್ರೆ ಇದು ಮಾಡ್ತಾರೆ ಅಂತ. ಇದಕ್ಕೆ ಬಿಗ್ ಬಾಸೇ ಕಾರಣ. ಆದರೆ ನಾನು ಇದಕ್ಕಿಂತ ಮುಂಚೆನೆ 8 ವರ್ಷದಿಂದನೇ ವರ್ಲ್ಡ್ಗೆ ಗೊತ್ತು. ನಮಗ್ ಗೊತ್ತಿರಲಿಲ್ಲ, ನಿಮ್ಗಳಿಗೆ ಗೊತ್ತಿರಲಿಲ್ಲ. ವರ್ಲ್ಡ್ಗೆಲ್ಲ ಗೊತ್ತಿತ್ತು. ವರ್ಲ್ಡ್ಗೆಲ್ಲ ಮೊದ್ಲೇ ಗೊತ್ತಿತ್ತು ಸರ್. ಸತೀಶ್ ಕ್ಯಾಡಬಾಂಬ್ಸ್ ಅಂತಾನೆ ವರ್ಲ್ಡ್ಗೆ ಫೇಮಸ್. ಇಲ್ಲಿರೋರು ಕಿತ್ತೋದ್ ನನ್ನ ಮಕ್ಕಳು ಒಂದ್ ಚಾನಲ್ ಅವರು ಒಬ್ರಿಗೆ ಮಾತ್ರ ಬೈತಾ ಇರೋದು. ಆ ಚಾನಲ್ ಅವರು ಒಂದೇ ಚಾನಲ್ ಅವ್ರಿಗೆ ಬೈತಾ ಇರೋದು. ಆ ಚಾನಲ್ ಅಲ್ದೇ ಇರೋ ಚಾನಲ್, ಸುಮ್ನೆ ಸೋಷಿಯಲ್ ಮೀಡಿಯಲ್ಲಿ ಇಟ್ಕೊಂಡಿರೋ ಚಾನಲ್. ಸುಮ್ಮನೆ ಸರ್, ನಮಗೂ ಅವ್ರು ತುಂಬಾ ಆತ್ಮೀಯರು. ಹಂಗೆಲ್ಲ ಅವರೇನಾ? ನಮ್ಮವರು. ನೀರು ಅದು ಚಾನಲ್. ಆಮೇಲೆ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ, ಸರ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ನ ನಮ್ಗೆ ಸ್ಪೆಂಡ್ ಮಾಡಿ, ನಿಮ್ಮ ಒಂದು ಪ್ರತಿಯೊಂದು ಡೀಟೇಲ್ ಆಗಿರ್ಲಿ, ಪ್ರತಿಯೊಂದು ಹೇಳಿದಕ್ಕೆ ನಮ್ಮ ಚಾನೆಲ್ಗೆ ನನ್ನ ಕಡೆಯಿಂದ, ಆಮೇಲೆ ಧನು ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ನನಗೂ ನಿಮ್ಮ ಹತ್ರ ತುಂಬಾ ಖುಷಿ ಆಯ್ತು. ಇನ್ನು 1% ನಂದೇನು ಹೇಳ್ಕೊಳಕ್ ಆಗ್ಲಿಲ್ಲ ನಿಮ್ಮ ಹತ್ರ. ಇನ್ನ 99% ಇದೆ, 1% ಆಗಿಲ್ಲ. ಇನ್ನ 99% ಬಾಕಿ ಇದೆ. ನಾನು ಫ್ರೀ ಇದ್ದಾಗ, ನೀವು ಫ್ರೀ ಇದ್ದಾಗ ದಯವಿಟ್ಟು ಕರೀರಿ. ಬೆಳಗ್ಗೆ ಬಂದು ರಾತ್ರಿ 10 ಗಂಟೆಗೆ ಇಷ್ಟೊತ್ತಿಗೆ ಹೋಯ್ತೀನಿ.